सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणी नमोस्तुते। ॐ ह्रीं दुं दुर्गायै नमः। ಓಂ ಶ್ರೀ ಗುರುಭ್ಯೋ ನಮಃ. ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ಆಗಸ್ಟ್ ಮೊದಲನೇ ವಾರದಿಂದ ಆನ್ಲೈನ್ ಜ್ಯೋತಿಷ್ಯ ತರಗತಿ ಪ್ರಾರಂಭ ಆಗ್ತದೆ. ಯಾರಿಗೆಲ್ಲ ಜ್ಯೋತಿಷ್ಯ ಕಲಿಕೆಗೆ ಆಸಕ್ತಿ ಇದೆಯೋ ಅಂಥವರು ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂತಹ ನಂಬರ್ಗೆ ಕರೆ ಮಾಡಿ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಬಹುದು. ಹಾಗೆ ದಿನಾಂಕ 7 ಜೂನ್ 2026ರಿಂದ ದಿನಾಂಕ 13 ಜೂನ್ 2026ರವರೆಗಿನ ಒಂದು ವಾರದ ದ್ವಾದಶ ರಾಶಿಗಳ ಗೋಚಾರ ಫಲ ಹೇಗಿದೆ ಅನ್ನೋದನ್ನ ಈಗ ನೋಡೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿಯಾದಂತಹ ಮಂಗಳ ಗ್ರಹ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರ್ತಾನೆ ಈ ವಾರ ಕೂಡ. ಹಾಗಾಗಿ ಕೆಲಸ ಕಾರ್ಯಗಳಲ್ಲಿ ಯಾವುದೇ ರೀತಿಯ ತೊಂದರೆಗಳಿರೋದಿಲ್ಲ. ನೀವೇನ್ ಅನ್ಕೊಂಡಿರ್ತೀರ ಕೆಲಸಗಳು ಎಷ್ಟಾಗ್ಬೇಕು ಅಂತ ಅನ್ಕೊಂಡಿರ್ತೀರೋ ಆ ಎಲ್ಲಾ ಕೆಲಸಗಳು ಕೂಡ ತುಂಬಾ ಅಚ್ಚುಕಟ್ಟಾಗಿ ಆಗತ್ತೆ. ನಿಧಾನ ಆಗ್ತಿದ್ದಂತ ಕೆಲಸಗಳು ಕೂಡ ತುಂಬಾ ವೇಗವಾಗಿ ಆಗೋದಕ್ಕೆ ಶುರುವಾಗುತ್ತೆ ಅಂತ ಹೇಳ್ಬೋದು. 2ನೇ ಮನೆಯಲ್ಲಿ ರವಿ ಇರೋದ್ರಿಂದ ಸ್ವಲ್ಪ ಖರ್ಚುಗಳು ಬರುತ್ತೆ ಈ ವಾರದಲ್ಲಿ. ಅಂದ್ರೆ ನಿಮ್ಮ ಮಕ್ಕಳಿಗೋಸ್ಕರ, ಭವಿಷ್ಯಕ್ಕೋಸ್ಕರ ಯಾವುದೋ ಒಂದು ಇನ್ವೆಸ್ಟ್ಮೆಂಟ್ ಅಂತೇಳಿ ಒಂದಿಷ್ಟು ಖರ್ಚುಗಳಾಗತ್ತೆ. ಯಾಕಂದ್ರೆ ಧನಸ್ಥಾನದಲ್ಲಿ ರವಿ ಸ್ಥಿತನಾಗಿರ್ತಾನೆ. ಆದ್ರೆ ಧನಾಧಿಪತಿ ಶುಕ್ರ ಗ್ರಹ ಚತುರ್ಥ ಭಾವದಲ್ಲಿ ಗುರುವಿನ ಜೊತೆಯಲ್ಲಿ ಸ್ಥಿತನಾಗಿರುವ ಕಾರಣ ಹಣಕಾಸಿನ ಮುಗ್ಗಟ್ಟು ಅಥವಾ ಹಣಕಾಸಿನ ತೊಂದರೆ ಅಂತ ಏನು ಬರೋದಿಲ್ಲ. ಗುರು ಶುಭ ಸ್ಥಾನಕ್ಕೆ ಬಂದಿರೋದ್ರಿಂದ ವ್ಯವಹಾರಗಳಲ್ಲಿ ತುಂಬಾ ಅನುಕೂಲಗಳಾಗೋದ್ರಿಂದ ಹಣಕಾಸಿನ ವಿಷಯದಲ್ಲಿ ತುಂಬಾನೇ ಒಳ್ಳೇದಾಗತ್ತೆ. ಈ ವಾರ ಕೂಡ ನಿಮ್ಗೆ ಹಣಕಾಸಿನ ವಿಷಯದಲ್ಲಿ ಲಾಭ ಇದೆ, ಹಾಗೆ ಖರ್ಚು ಕೂಡ ಇರುತ್ತೆ. ಇನ್ನು 2ನೇ ಮನೆಯಲ್ಲಿ ರವಿ ಗ್ರಹ ಸ್ಥಿತನಾಗಿರೋದ್ರಿಂದ ಮಾತಿನ ಮೂಲಕ ನಿಮ್ಮ ಕೆಲಸಗಳು ಸಕ್ಸಸ್ ಆಗುತ್ತೆ. ಸರ್ಕಾರಕ್ಕೆ ಸಂಬಂಧಪಟ್ಟಂತ ಕೆಲಸಗಳು ಅಥವಾ ಕೆಲವು ಅಧಿಕಾರಿಗಳ ಜೊತೆ ಮಾತಾಡಬೇಕು ಅಥವಾ ರಾಜಕೀಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಯಾವುದೋ ಒಂದು ಕೆಲಸಗಳು ಇತ್ಯಾದಿಗಳು ಏನೇ ಇದ್ರೂ ಕೂಡ ಮಾತನಾಡಿ ನಿಮ್ಮ ಕೆಲಸವನ್ನ ನೀವು ಸಕ್ಸಸ್ ಮಾಡ್ಕೋಬಹುದು. ತೃತೀಯ ಭಾವಾಧಿಪತಿ ಬುಧ ಗ್ರಹ ತೃತೀಯ ಭಾವದಲ್ಲೇ ಇರೋದ್ರಿಂದ ಹತ್ತಿರದ ಪ್ರಯಾಣವನ್ನ ಮಾಡುವಂಥದ್ದು, ಸ್ನೇಹಿತರನ್ನ ಭೇಟಿ ಮಾಡುವಂಥದ್ದು ಅಥವಾ ಬಂಧುಗಳನ್ನ ಭೇಟಿ ಮಾಡುವಂಥದ್ದು. ಇಲ್ಲ ನೀವೇ ಅವ್ರ ಮನೆಗೆ ಹೋಗ್ತೀರಾ, ಇಲ್ಲ ಅವರೇ ನಿಮ್ಮ ಮನೆಗೆ ಬರ್ತಾರೆ. ಒಟ್ನಲ್ಲಿ ಬಂಧುಗಳ ಆಗಮನ ಈ ವಾರದಲ್ಲಿ ಇರುತ್ತೆ ಅಥವಾ ಸ್ನೇಹಿತರನ್ನ ಭೇಟಿ ಮಾಡುವಂಥದ್ದು ಕೂಡ ಇರುತ್ತೆ ಅಂತ ಹೇಳ್ಬೋದು. ಚತುರ್ಥ ಭಾವದಲ್ಲಿ ಶುಕ್ರ ಮತ್ತು ಗುರುಗ್ರಹ. ಚತುರ್ಥ ಭಾವ ಅಂದ್ರೆ ಬಹಳ ಶುಭವಾದಂತಹ ಭಾವ. 4ನೇ ಮನೆ, ಭೂಮಿ, ವಾಹನ ಇತ್ಯಾದಿಗಳನ್ನ ತಗೋಬೇಕು ಅಂತಂದ್ರೆ ನಮಗೆ ತುಂಬಾ ಸಹಾಯ ಮಾಡುವಂಥದ್ದು ಈ ಚತುರ್ಥ ಭಾವವೇ. ಚತುರ್ಥ ಭಾವದಲ್ಲಿ ಗುರು ಮತ್ತು ಶುಕ್ರ 2 ಶುಭ ಗ್ರಹಗಳಾಗಿ ಸ್ಥಿತರಾಗಿರೋದ್ರಿಂದ, ಅದರಲ್ಲೂ ಗುರು ಉಚ್ಚ ಕ್ಷೇತ್ರದಲ್ಲಿರೋದ್ರಿಂದ ನೀವೇನಾದ್ರೂ ಮನೆ ತಗೋಬೇಕು, ವಾಹನ ತಗೋಬೇಕು, ನಿವೇಶನ ತಗೋಬೇಕು ಅಂತ ಏನಾದ್ರೂ ಅನ್ಕೊಂಡಿದ್ರೆ ಖಂಡಿತ ತಗೋಬಹುದು. ಅದಕ್ಕೆ ಬೇಕಾದಂತಹ ಎಲ್ಲಾ ಅನುಕೂಲಗಳು ಕೂಡ ಈ ವಾರದಲ್ಲಿ ದೊರಕತ್ತೆ ಅಂತ ಹೇಳ್ಬೋದು. ಯಾಕಂದ್ರೆ ಇಲ್ಲಿ ಗುರು ಅಂದ್ರೇನೆ ಭಾಗ್ಯಾಧಿಪತಿ, ಅದೃಷ್ಟವನ್ನ ಕೊಡೋನು. ಚತುರ್ಥ ಭಾವಕ್ಕೆ ಬಂದಾಗ ವಾಹನದ ಅದೃಷ್ಟ, ಭೂಮಿ ಯೋಗ ಅಥವಾ ಮನೆ ಯೋಗ ಅಂತ ಹೇಳ್ತೀವಿ. ಇದೆಲ್ಲ ಯೋಗ ಅಲ್ವಾ? ಯೋಗ ಎಲ್ಲಿಂದ ಬರುತ್ತೆ? ಅದೃಷ್ಟದಿಂದ ಬರುತ್ತಲ್ವಾ? ಇಂತಹ ಅದೃಷ್ಟವನ್ನ ಗುರುಗ್ರಹ ಕೊಡ್ತಾನೆ. ಪಂಚಮಾಧಿಪತಿ ದ್ವಿತೀಯ ಭಾವದಲ್ಲಿರೋದ್ರಿಂದ ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ. ಗುರುಬಲ ಇಲ್ಲದೆ ಹೋದ್ರೂ ಕೂಡ ಗುರು ಶುಭ ಸ್ಥಾನದಲ್ಲಿದ್ದಾನೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ತುಂಬಾ ಒಳ್ಳೆ ಟೈಮ್ ಅಂತ ಹೇಳ್ಬೋದು. 6ನೇ ಮನೆ ಅಧಿಪತಿ ಬುಧ ಗ್ರಹ 3ನೇ ಮನೆಯಲ್ಲಿರೋದ್ರಿಂದ ಬೇರೆಯವರ ಕೈ ಕೆಳಗೆ ಕೆಲಸ ಮಾಡುವಂತವ್ರಿಗೆ, ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡುವಂತವ್ರಿಗೆ ಮತ್ತು ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ ತುಂಬಾ ಚೆನ್ನಾಗಿದೆ. ಯಾವುದೇ ರೀತಿಯ ಸಮಸ್ಯೆಗಳು ಇಲ್ಲ. ಹಾಗೆ 12ನೇ ಮನೆಯಲ್ಲಿ ಶನಿ ಇದ್ದಾನೆ. ಶನಿಯ ಮೇಲೆ ಗುರುದೃಷ್ಟಿ ಇರೋದ್ರಿಂದ 7.5ನ ಪ್ರಭಾವ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿರುತ್ತೆ. ಆದರೂ ಕೂಡ ಶನಿಗೆ ಪರಿಹಾರಾರ್ಥವಾಗಿ ಈ ವಾರದ ಶನಿವಾರ ಎಳ್ಳೆಣ್ಣೆ ಅಥವಾ ಕಪ್ಪು ಎಳ್ಳು ಇದನ್ನ ದೇವಸ್ಥಾನಕ್ಕೆ ಕೊಡೋದನ್ನ ಮರಿಬೇಡಿ. ಇನ್ನು 9ನೇ ಮನೆ ಅಧಿಪತಿ ಉಚ್ಚ ಕ್ಷೇತ್ರದಲ್ಲಿರೋದ್ರಿಂದ ದೇವರ ಮೇಲೆ ಭಕ್ತಿ ಜಾಸ್ತಿ ಆಗತ್ತೆ. ಪೂಜೆ ಪುನಸ್ಕಾರಗಳು, ಆಚಾರ ವಿಚಾರಗಳ ಬಗ್ಗೆ ಹೆಚ್ಚಿನ ಒಂದು ಜ್ಞಾನ ಅಥವಾ ಹೆಚ್ಚು ತಿಳ್ಕೋಬೇಕು ಅನ್ಸುವಂಥದ್ದು ಇತ್ಯಾದಿ ಪುರಾಣದ ವಿಚಾರಗಳ ಕಡೆಗೆ ಜಾಸ್ತಿ ಗಮನ ಹೋಗುವಂಥದ್ದು,
ದೈವಿಕ ವಿಚಾರಗಳ ಕಡೆಗೆ ಗಮನ ಜಾಸ್ತಿ ಆಗುವಂಥದ್ದು, ಮನೆಯಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳು ಮಾಡಿಸುವಂಥದ್ದು, ಮುಖ್ಯವಾಗಿ ಕುಲದೇವರ ದರ್ಶನ ಅಥವಾ ದೇವಸ್ಥಾನಕ್ಕೆ ಹೋಗುವಂಥದ್ದು, ಈ ರೀತಿ ಈ ವಾರದಲ್ಲಿ ಕಂಡು ಬರುತ್ತೆ. ಒಟ್ನಲ್ಲಿ ನಿಮ್ಮ ಮನಸ್ಸಿಗೆ ಬಹಳ ಸಂತೋಷ, ಸಮಾಧಾನ ಇರುತ್ತೆ. ಎಲ್ಲಾ ಕೆಲಸದಲ್ಲೂ ಎಲ್ಲಾ ವಿಚಾರದಲ್ಲೂ ಕೂಡ ತುಂಬಾ ಚೆನ್ನಾಗಿದೆ ಮೇಷರಾಶಿಯವರಿಗೆ. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ರಾಶ್ಯಾಧಿಪತಿ ತೃತೀಯ ಭಾವದಲ್ಲಿದ್ದಾನೆ, ಅವನ ಜೊತೆ ಗುರು ಇದ್ದಾನೆ. ನೋಡಿ, ಇಬ್ರು ಶುಭ ಗ್ರಹಗಳೇ. ಆದ್ರೆ ಇಲ್ಲಿ ರಾಶ್ಯಾಧಿಪತಿ ಶುಕ್ರನ ಜೊತೆಯಲ್ಲಿ ಗುರು ಅಷ್ಟಮಾಧಿಪತಿ ಬಂದಾಗ ಮನಸ್ಸಿನ ಒಳಗಡೆ ಏನೋ ಒಂದು ಆತಂಕ, ಭವಿಷ್ಯದ ಬಗ್ಗೆ ಭಯ, ಟೆನ್ಷನ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಆದ್ರೆ ಪ್ರಾಕ್ಟಿಕಲಿ ಏನೂ ಸಮಸ್ಯೆ ಆಗೋದಿಲ್ಲ. ಅಂದ್ರೆ ಮನಸ್ಸಿನಲ್ಲಿ ನಿಮ್ಗೆ ಹಾಗೆ ಅನ್ನಿಸ್ತಿರುತ್ತೆ, ಏನಾಗುತ್ತೋ, ಏನ್ ಸಮಸ್ಯೆ ಬರುತ್ತೋ, ಈ ತರ ಎಲ್ಲ ಅನಿಸ್ತಿರುತ್ತೆ. ಕೆಲವು ಸಂದರ್ಭಗಳಲ್ಲಿ ಮಾತ್ರ, ಎಲ್ಲಾ ಟೈಮಲ್ಲೂ ಅಲ್ಲ, ಕೆಲವು ಸಂದರ್ಭಗಳಲ್ಲಿ ತುಂಬಾ ದೇವರ ಮೇಲೆ ಜಾಸ್ತಿ ಕನೆಕ್ಟ್ ಆಗ್ತೀರಾ. ಯಾಕಂದ್ರೆ ಭಕ್ತಿ ಯಾಕೆ ಜಾಸ್ತಿ ಆಗುತ್ತೆ ಅಂದ್ರೆ, ತೃತೀಯ ಭಾವ ಅನ್ನೋದು ನಿಮ್ಮ ಮನಸ್ಸು, ಒಳ ಮನಸ್ಸು, ಸುಪ್ತಾವಸ್ಥೆ ಅಂತ ಹೇಳ್ತಾರೆ. ಅಲ್ಲಿ ಗುರು ಬಂದಾಗ ನಿಮಗೆ ಎಲ್ಲೋ ಒಂದ್ ಕಡೆ ದೇವರಿಗೆ ತುಂಬಾ ಕನೆಕ್ಟ್ ಆಗ್ಬೇಕು ಅನ್ಸುತ್ತೆ. ಗುರು ಅಂದ್ರೆ ಧರ್ಮ, ದೇವರು. ಲೌಕಿಕ ಜೀವನದ ಕಡೆಗೆ ಸ್ವಲ್ಪ ಗಮನ ಕಮ್ಮಿ ಮಾಡ್ತಾನೆ ಗುರು ಗ್ರಹ. ಸೊ ಹಾಗಾಗಿ ಸ್ವಲ್ಪ ದೇವಸ್ಥಾನಕ್ಕೆ ಹೋಗುವಂಥದ್ದು, ಹತ್ತಿರದಲ್ಲಿರುವಂತಹ ದೇವಸ್ಥಾನಗಳಿಗೆ ಹೋಗ್ಬೇಕು ಅನ್ಸುತ್ತೆ. ಈ ತರದೆಲ್ಲ ಇರುತ್ತೆ. ಇನ್ನು ಕೆಲಸ ಕಾರ್ಯಗಳು ಅಂತ ಬಂದಾಗ ತುಂಬಾ ಚೆನ್ನಾಗಿದೆ. ಸ್ವಂತ ವ್ಯವಹಾರವನ್ನ ಮಾಡುವಂತವ್ರಿಗೆ, ಸ್ವಂತ ಉದ್ಯೋಗವನ್ನ ಮಾಡುವಂತವ್ರಿಗೆ ತುಂಬಾ ಚೆನ್ನಾಗಿದೆ. ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರಿಗೆ ತಕ್ಕ ಮಟ್ಟಿಗೆ ಪರವಾಗಿಲ್ಲ. 6ನೇ ಮನೆ ಅಧಿಪತಿ 3ನೇ ಮನೆಯಲ್ಲಿರೋದ್ರಿಂದ ಯಾರ್ಯಾರೆಲ್ಲ ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇದ್ದೀರೋ ಅವರಿಗೂ ಕೂಡ ತುಂಬಾ ಚೆನ್ನಾಗಿದೆ. ಕೆಲಸದಲ್ಲಿ ನಿಮ್ಗೆ ಏನು ತೊಂದರೆ ಇಲ್ಲ. ನಿಮ್ಮ ಕೆಲಸದ ಪಾಡಿ ಕೆಲಸ ಆಗ್ತಾ ಇರತ್ತೆ. ಮನಸ್ಸಿನಲ್ಲೇ ಒಂದ್ ರೀತಿ ಮನಸ್ಸು ಇನ್ನೊಂದ್ಸಲ ಇರಲ್ಲ. ಒಂದ್ಸಲ ಎಲ್ಲ ಮನಸ್ಸು ಖುಷಿಯಾಗಿರುತ್ತೆ, ಇನ್ನೊಂದ್ಸಲ ಏನೋ ಒಂಥರ ಆತಂಕ. ಕೆಲವೊಂದ್ಸಲ ಫೈನಾನ್ಷಿಯಲಿ ಪರವಾಗಿಲ್ಲ, ನಂಗೆ ಒಳ್ಳೇದಾಗುತ್ತೆ ಅನ್ಸುತ್ತೆ, ಇನ್ನೊಂದ್ಸಲ ಎಲ್ಲಿ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡ್ಬಿಡ್ತೀನೋ ಆ ತರನು ಅನಿಸ್ತಾ ಇರುತ್ತೆ. ಹೀಗೆ ಒಂದಿಷ್ಟು ಗೊಂದಲಗಳು ಜಾಸ್ತಿ ಇರುತ್ತೆ. 2ನೇ ಮನೆಯಲ್ಲಿ ಬುಧ ಗ್ರಹ ಸ್ಥಿತನಾಗಿರೋದ್ರಿಂದ, ಬುಧ ಪಂಚಮಾಧಿಪತಿ ಆಗಿರೋದ್ರಿಂದ ಹಣಕಾಸಿನ ವಿಷಯದಲ್ಲಿ ತುಂಬಾ ಚೆನ್ನಾಗಿದೆ. ಮಕ್ಕಳಿಂದ ಬಹಳ ಖುಷಿ, ಸಂತೋಷ ನಿಮ್ಗೆ ಸಿಗುತ್ತೆ. ಹಣಕಾಸಿನ ವಿಷಯ ಅಂತ ಬಂದಾಗ ಯಾರ್ಯಾರೆಲ್ಲ ನಿಮ್ಗೆ ದುಡ್ಡು ಕೊಡ್ಬೇಕು ಅವ್ರು ವಾಪಸ್ ತಂದು ಕೊಡ್ತಾರೆ. ಅಥವಾ ನಿಮ್ಗೆ ಯಾವ್ದೋ ದುಡ್ಡು ಬರೋದಿದೆ, ಆ ಹಣ ಬರುತ್ತೆ, ನಿಮ್ಮ ಕೈಗೆ ಬಂದು ಸೇರುತ್ತೆ ಹಣ. ಹಾಗೆ ವ್ಯಾಪಾರ ವ್ಯವಹಾರಗಳಲ್ಲಿ ಹೆಚ್ಚು ಲಾಭ. ಮಾತಿನ ಮೂಲಕ ನಿಮ್ಮ ಕೆಲಸಗಳು ಸಕ್ಸಸ್ ಆಗುತ್ತೆ. ಯಾಕಂದ್ರೆ ಮಾತಿಗೆ ಕಾರಕನೇ ಬುಧ ಗ್ರಹ. ವಾಕ್ಸ್ಥಾನ ಅಧಿಪತಿಯಾಗಿ ವಾಕ್ಸ್ಥಾನದಲ್ಲಿ ಇರುವಂತಹ ಬುಧ ನಿಮ್ಮ ಎಲ್ಲಾ ಕೆಲಸಗಳಿಗೂ ಅವನು ಮಾತಿನ ವಿಚಾರದಲ್ಲಿ ನಿಮ್ಗೆ ಪ್ರೇರೇಪಣೆ ಕೊಡೋದ್ರ ಮೂಲಕ ಮಾತಿನಿಂದ ಕೆಲಸವನ್ನ ಸಕ್ಸಸ್ ಮಾಡೋ ಹಾಗೆ ಮಾಡ್ತಾನೆ. ಹಾಗಾಗಿ ಯಾವುದೇ ಒಂದು ವಿಚಾರದ ಬಗ್ಗೆ ಮಾತಾಡ್ಬೇಕು ಅಂತಿದ್ರೆ, ಕ್ಲಾರಿಟಿ ತಗೋಬೇಕು ಅಂತಿದ್ರೆ ನೀವು ಖಂಡಿತ ಮಾತಾಡಿ. ಚತುರ್ಥ ಭಾವಾಧಿಪತಿ ರವಿಗ್ರಹ ನಿಮ್ಮ ರಾಶಿಯಲ್ಲಿದ್ದಾನೆ. ಆಸ್ತಿ ವಿಚಾರವಾಗಿ, ಮನೆ ವಿಚಾರವಾಗಿ, ಭೂಮಿ ವಿಚಾರವಾಗಿ ಯಾವುದೇ ಒಂದು ನಿರ್ಧಾರ ತಗೊಳ್ಳೋದಾದ್ರೆ, ಅಂದ್ರೆ ನಿವೇಶನ ತಗೋಬೇಕು ಅಥವಾ ಸೇಲ್ ಮಾಡಬೇಕು, ಯಾವುದೇ ಒಂದು ನಿರ್ಧಾರ ತಗೊಳ್ಳೋದಾದ್ರೂ ಕೂಡ ಇದು ಸೂಕ್ತವಾದ ಸಮಯವಾಗಿದೆ. ಹಾಗೆ ನಿಮಗೆ ಸಪ್ತಮಾಧಿಪತಿ 12ನೇ ಮನೆಯಲ್ಲಿರೋದ್ರಿಂದ ಸ್ವಲ್ಪ ಸಂಗಾತಿಯ ಆರೋಗ್ಯದಲ್ಲಿ ಏನೋ ಒಂಚೂರು ವ್ಯತ್ಯಾಸಗಳಾಗ್ಬೋದು, ಸ್ವಲ್ಪ ಮನಸ್ತಾಪಗಳಾಗ್ಬೋದು, ಸಣ್ಣ ಪುಟ್ಟ ಮನಸ್ತಾಪಗಳು. ಯಾಕಂದ್ರೆ 12ನೇ ಮನೆಗೆ ಕುಜ ಬಂದಾಗ ಅದನ್ನ ನಾವು ಕುಜದೋಷ ಅಂತ ಕೂಡ ಕರಿತೀವಿ. ಆಲ್ರೆಡಿ ಕುಜದೋಷ ಇರೋರಿಗೆ ಇದರ ಅನ್ವಯ ಜಾಸ್ತಿ ಆಗುತ್ತೆ. ಕುಜದೋಷ ಇಲ್ಲ ಅನ್ನೋರಿಗೆ ಇದರ ಅನ್ವಯ ಹೆಚ್ಚಾಗಿ ಆಗೋದಿಲ್ಲ. ಆಗೋದೇ ಇಲ್ಲ ಅಂತಲ್ಲ, ಹೆಚ್ಚಾಗಿ ಆಗೋದಿಲ್ಲ. ಸಣ್ಣ ಪುಟ್ಟ ಮನಸ್ತಾಪಗಳು ಇರುತ್ತೆ. ಇನ್ನು ಲಾಭದಲ್ಲಿ ಶನಿ ಇದ್ದಾನೆ. ಬಹಳ ಒಳ್ಳೆ ಸಮಯ. ನೀವು ಏನ್ ಕೆಲಸ ಮಾಡ್ತಿರೋ ಆ ಕೆಲಸಕ್ಕೆ ತಕ್ಕಂತಹ ಫಲ ಕೊಡ್ತಾನೆ. ಕೆಲಸದ ವಿಷಯದಲ್ಲಿ ಏನು ಅಡೆತಡೆಗಳಿಲ್ಲ. ಆರಾಮಾಗಿ ನಿಮ್ ಕೆಲಸಗಳು ನೀವು ಮಾಡ್ಕೊಂಡು ಹೋಗ್ತೀರಾ. ಇನ್ನು ಹಣಕಾಸಿನ ವ್ಯವಹಾರ ಎಲ್ಲದೂ ಚೆನ್ನಾಗಿದೆ. ಕುಟುಂಬದ ವಾತಾವರಣ ಕೂಡ ತುಂಬಾ ಚೆನ್ನಾಗಿರುತ್ತೆ. ಯಾಕಂದ್ರೆ 2ನೇ ಮನೇಲಿ ಬುಧ ಇರೋದ್ರಿಂದ ಕುಟುಂಬದ ವಾತಾವರಣ ಕೂಡ ಚೆನ್ನಾಗಿರುತ್ತೆ. ಯಾವುದೇ ರೀತಿಯ ತೊಂದರೆ ಇಲ್ಲ. ಹಾಗೆ ವಿದ್ಯಾರ್ಥಿಗಳಿಗಂತೂ ಅದ್ಭುತವಾದ ಸಮಯ. ನೋಡಿ, ಗುರು 5ನೇ ಮನೆ ನೋಡ್ತಾ ಇಲ್ಲ, ಆದ್ರೂ ಕೂಡ 5ನೇ ಮನೆ ಅಧಿಪತಿ ಸ್ವಕ್ಷೇತ್ರದಲ್ಲಿರೋದ್ರಿಂದ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ತುಂಬಾನೇ ಶುಭ ಫಲವನ್ನ ನಿಮ್ಗೆ ಬುಧ ಗ್ರಹ ಕೊಡ್ತಾ ಇದ್ದಾನೆ. ಇನ್ನು ರವಿ ಅಂತಂದ್ರೆ ಆತ್ಮವಿಶ್ವಾಸ. ಪರೀಕ್ಷೆಗಳೇನಾದ್ರೂ ಬರಿತಾ ಇದ್ದೀರಾ ಅಥವಾ ಟೆಸ್ಟ್ಗಳೇನಾದ್ರೂ ಅಟೆಂಡ್ ಮಾಡ್ಬೇಕು, ಈ ತರದ್ದೆಲ್ಲ ಇದ್ರೆ ರವಿ ನಿಮ್ಗೆ ತುಂಬಾ ಸಪೋರ್ಟ್ ಮಾಡ್ತಾನೆ. ಹಾಗಾಗಿ ಎಲ್ಲಾ ರೀತಿಯಲ್ಲೂ ಕೂಡ ವಿದ್ಯಾರ್ಥಿಗಳಿಗೆ ತುಂಬಾ ಒಳ್ಳೆ ಟೈಮ್ ಅಂತ ಹೇಳ್ಬೋದು. ಯಾಕಂದ್ರೆ
ವಿದ್ಯಾಭ್ಯಾಸ ಅಂದ ತಕ್ಷಣ ಬರೀ ಗುರು ಅಷ್ಟೇ ಅಲ್ಲ, ಬುಧ ಬೇಕು. ಬುಧ ನಮಗೆ ನೆನಪಿನ ಶಕ್ತಿ ಕೊಡ್ತಾನೆ, ಗುರು ಓದೋದ್ರಲ್ಲಿ ಆಸಕ್ತಿ ಕೊಡ್ತಾನೆ, ರವಿ ಎಕ್ಸಾಮ್ ಅನ್ನೋ ಭಯವನ್ನ ನಿವಾರಣೆ ಮಾಡ್ತಾನೆ. ಯಾಕಂದ್ರೆ ಎಷ್ಟೋ ಜನಕ್ಕೆ ತುಂಬಾ ಚೆನ್ನಾಗಿ ಓದೋ ಮಕ್ಳಿಗೂ ಎಕ್ಸಾಮ್ ಅಂದ ತಕ್ಷಣ ತುಂಬಾ ಭಯ ಆಗ್ಬಿಡುತ್ತೆ. ಭಯಕ್ಕೆ ಎಲ್ಲ ಮರೆತು ಬಿಟ್ಟು ಬಂದ್ಬಿಡ್ತಾರೆ. ಆ ಭಯವನ್ನ ಹೋಗಲಾಡಿಸುವವನು ರವಿ ಮತ್ತು ಕುಜ. ಕುಜ ಇದ್ರೆ ಧೈರ್ಯ ಬರುತ್ತೆ, ಆದ್ರೆ ರವಿ ತುಂಬಾ ಆತ್ಮವಿಶ್ವಾಸವನ್ನ ಕೊಡ್ತಾನೆ. ಭಾಗ್ಯಾಧಿಪತಿ ಮತ್ತು ದಶಮಾಧಿಪತಿ, ಧರ್ಮ ಕರ್ಮಾಧಿಪತಿಯಾಗಿ ಶನಿ ಲಾಭದಲ್ಲಿರೋದ್ರಿಂದ ಧಾರ್ಮಿಕ ಕೆಲಸಗಳನ್ನು ಕೂಡ ಮಾಡ್ತೀರಾ. ಹಾಗೆ ನಿಮ್ಮ ಕೆಲಸದ ಕಡೆ ಕೂಡ ತುಂಬಾ ಜಾಸ್ತಿ ಗಮನ ಕೊಡ್ತೀರಾ. ಹಾಗಾಗಿ ವೃಷಭ ರಾಶಿಯವರಿಗೆ ಈ ವಾರ ತುಂಬಾ ಚೆನ್ನಾಗಿದೆ. ಮಿಥುನ ರಾಶಿ, ಮಿಥುನ ರಾಶಿಯವರಿಗೆ ರಾಷ್ಟ್ರಾಧಿಪತಿ ಬುಧ ಗ್ರಹ ನಿಮ್ಮ ರಾಶಿಯಲ್ಲೇ ಕುತ್ಕೊಂಡಿದ್ದಾನೆ. ತುಂಬಾ ಶುಭ. ರಾಷ್ಟ್ರಾಧಿಪತಿಯಾಗಿ ರಾಶಿಯಲ್ಲೇ ಇರೋದ್ರಿಂದ ಕೆಲವರ ಬಗ್ಗೆ ಅಂದ್ರೆ ಯಾರು ಹೇಗೆ ಏನು ಅನ್ನೋದ್ರ ಬಗ್ಗೆ ಕೆಲವರಿಗೆ ತುಂಬಾ ಕನ್ಫ್ಯೂಷನ್ಸ್ ಇರುತ್ತೆ. ಒಳ್ಳೆಯವರು ಅನ್ಸತ್ತೆ, ಕೆಲವೊಂದ್ಸಲ ಕೆಟ್ಟವರು ಅನ್ಸತ್ತೆ, ಕೆಲವೊಂದ್ಸಲ ಅಯ್ಯೋ ಯಾರನ್ನ ನಂಬೋದಪ್ಪ ಯಾರನ್ನ ಬಿಡೋದಪ್ಪ ಅಂತ ಅನ್ಸುತ್ತೆ. ಬಟ್ ನಿಮಗೆ ಈ ವಾರದಲ್ಲಿ ತುಂಬಾ ಕ್ಲಾರಿಟಿ ಸಿಕ್ಬಿಡುತ್ತೆ ಜನಗಳ ಬಗ್ಗೆ, ಯಾರು ಹೇಗೆ, ನಾವು ಯಾರ ಜೊತೆ ಹೇಗಿರ್ಬೇಕು, ಈ ತರದ್ದೊಂದು ತಿಳುವಳಿಕೆ. ಹಾಗೆ ಕೆಲಸ ಕಾರ್ಯಗಳು ಅಂತ ಬಂದಾಗ ಸ್ವಂತ ಉದ್ಯೋಗವನ್ನ ಮಾಡುವಂತವ್ರಿಗೆ ಬಹಳ ಹೆಚ್ಚು ಲಾಭ ಇದೆ ಅಂತ ಹೇಳ್ಬೋದು. ಯಾಕೆಂದ್ರೆ ಸಪ್ತಮಾಧಿಪತಿ 2ನೇ ಮನೆಯಲ್ಲಿ ಉಚ್ಚ ಕ್ಷೇತ್ರದಲ್ಲಿದ್ದಾನೆ. ಹಾಗೆ ಶುಕ್ರ ಕೂಡ ಇದ್ದಾನೆ. ಹಾಗಾಗಿ ವ್ಯಾಪಾರದಲ್ಲಿ ಹೆಚ್ಚು ಲಾಭವನ್ನ ಈ ವಾರದಲ್ಲಿ ಕಾಣ್ತೀರಾ. ವಿವಾಹಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಮಾತುಕತೆಗಳಿದ್ರೆ ಖಂಡಿತ ಈ ವಾರದಲ್ಲಿ ಮಾತಾಡ್ಬೋದು, ಏನೂ ತೊಂದರೆ ಇಲ್ಲ. ಪ್ರೀತಿ ವಿಚಾರವಾಗಿ ಏನಾದ್ರೂ ಮಾತಾಡ್ಬೇಕು ಅಂತಿದ್ರೂ ಕೂಡ ಮಾತಾಡ್ಬೋದು, ಯಾಕಂದ್ರೆ ಪಂಚಮಾಧಿಪತಿ ಕೂಡ ವಾಕ್ಸ್ಥಾನದಲ್ಲಿ ಇದ್ದಾನೆ. ಇನ್ನು ಹಣಕಾಸಿನ ವಿಷಯವಾಗಿ ತುಂಬಾ ಚೆನ್ನಾಗಿದೆ ಮಿಥುನ ರಾಶಿಯವರಿಗೆ. ಹಣಕಾಸಿನ ವಿಷಯದಲ್ಲಿ ಯಾವುದೇ ರೀತಿಯ ತೊಂದರೆ ಇಲ್ಲ. 6ನೇ ಮನೆ ಅಧಿಪತಿ ಮಂಗಳ ಗ್ರಹ ಲಾಭದಲ್ಲಿ ಸ್ಥಿತನಾಗಿದ್ದಾನೆ. ಹಾಗಾಗಿ ಯಾರ್ಯಾರೆಲ್ಲ ಪ್ರೈವೇಟ್ ಉದ್ಯೋಗದಲ್ಲಿ, ಪ್ರೈವೇಟ್ ಜಾಬ್ ಅಲ್ಲಿ ಇದ್ದೀರಾ, ನಿಮಗೆ ನಿಮ್ಮ ಕೆಲಸದಲ್ಲಿ ತುಂಬಾ ಚೆನ್ನಾಗಿದೆ. ಉತ್ತಮ ಹೆಸರನ್ನ ಸಂಪಾದಿಸುವಂಥದ್ದು, ನಿಮಗೊಂದು ಒಳ್ಳೆ ಹೆಸರು ಬರುವಂತಹ ಟೈಮ್, ಒಳ್ಳೊಳ್ಳೆ ಅವಕಾಶಗಳು, ಅಧಿಕಾರ ಪ್ರಾಪ್ತಿಯಾಗುವಂತಹ ಸಂದರ್ಭ. ಕೆಲವು ಅವಕಾಶಗಳು ಕಣ್ಣು ಮುಂದೆನೆ ಇರುತ್ತೆ, ನಿಮ್ಗೆ ಗೊತ್ತಾಗ್ತಾ ಇರಲ್ಲ. ಆದಷ್ಟು ಅಬ್ಸರ್ವ್ ಮಾಡಿ, ಸಿಕ್ಕುವಂತಹ ಅವಕಾಶಗಳನ್ನ ತಕ್ಷಣ ನೀವು ಉಪಯೋಗಿಸ್ಕೊಳ್ಳಿ. ಖಂಡಿತ ಮುಂದಿನ ದಿನಗಳಲ್ಲಿ ತುಂಬಾ ಒಳ್ಳೇದಾಗತ್ತೆ. 2ನೇ ಮನೆಯಲ್ಲಿ ಶುಕ್ರ ಮತ್ತೆ ಗುರು ಸ್ಥಿತನಾಗಿರೋದ್ರಿಂದ ಕೆಲವು ವಿಚಾರಗಳನ್ನ ಮಾತಾಡದೆ ಹಾಗೆ ಉಳಿಸ್ಕೊಂಡಿರ್ತೀರಾ, ಮುಚ್ಚಿಟ್ಕೊಂಡಿರ್ತೀರಾ. ಅಂತಹ ವಿಚಾರಗಳನ್ನ ಕ್ಲಿಯರ್ ಆಗಿ ಹೇಳ್ಕೊಳ್ತೀರಾ. ಅದು ಯಾರ ಹತ್ರ ಆಗಿರ್ಬೋದು, ಅದು ಬೇಸರದ ಸಂಗತಿ ಆಗಿರ್ಬೋದು ಅಥವಾ ಖುಷಿ ವಿಚಾರ ಆಗಿರಬಹುದು. ಅದನ್ನ ಹೇಳ್ಕೊಳ್ಳೋದ್ರ ಮೂಲಕ ಮನಸ್ಸಿಗೆ ಬಹಳ ಸಂತೋಷ ಆಗುತ್ತೆ. ತೃತೀಯ ಭಾವಾಧಿಪತಿ 12ನೇ ಮನೆಯಲ್ಲಿ ಇರೋದ್ರಿಂದ ಕೆಲವು ಬಂಧುಗಳಿಂದ ಅಥವಾ ಕೆಲವು ಮಿತ್ರರಿಂದ ಮನಸ್ಸಿಗೆ ಬೇಸರ ಆಗುತ್ತೆ ಸ್ವಲ್ಪ ಅವ್ರ ನಡವಳಿಕೆಯಿಂದ. ಹಾಗಾಗಿ ಕೆಲವರನ್ನ ಇನ್ ಮುಂದೆ ನಾ ದೂರ ಇಡಬೇಕು ಅಂತ ಡಿಸೈಡ್ ಮಾಡ್ತೀರಾ. ಅಂದ್ರೆ ತುಂಬಾ ಯೋಚನೆ ಮಾಡಿನೇ ಡಿಸೈಡ್ ಮಾಡ್ತೀರಾ. ಕೆಲವು ಬಂಧುಗಳು ಅಥವಾ ಸ್ನೇಹಿತರು ಯಾರಾದ್ರೂ ಆಗಿರಬಹುದು, ಯಾಕಂದ್ರೆ ಮಿತ್ರರು ಅಂದ್ರೂ ತೃತೀಯ ಭಾವವನ್ನೇ ನೋಡ್ತೇವೆ, ಬಂಧುಗಳು ಅಂದ್ರೂ ಕೂಡ ನಾವು ತೃತೀಯ ಭಾವವನ್ನು ನೋಡೋದ್ರಿಂದ ಇವರಿಬ್ರಲ್ಲಿ ಯಾರು ಬೇಕಾದ್ರೂ ಆಗಿರಬಹುದು. ತುಂಬಾ ನಿಮ್ಮ ಲೈಫ್ಗೆ ಅವರಿಂದ ಕಷ್ಟ ಆಗ್ತಾ ಇದೆ ಅಥವಾ ತೊಂದರೆ ಆಗ್ತಾ ಇದೆ ಅಂತ ಅನ್ಸಿ ಅವರನ್ನ ದೂರ ಇಟ್ಬಿಡೋಣ ಅಂತ ಡಿಸೈಡ್ ಮಾಡ್ತೀರಾ. ಬಹಳ ಮುಖ್ಯವಾದ ತೀರ್ಮಾನಗಳು ಇದೆಲ್ಲ. ಚತುರ್ಥ ಭಾವಾಧಿಪತಿ ಲಗ್ನದಲ್ಲೇ ನಿಮ್ಮ ರಾಶಿಯಲ್ಲೇ ಇದ್ದಾನೆ. ಮನೆ, ಆಸ್ತಿ, ಭೂಮಿ ವಿಚಾರವಾಗಿ ಏನಾದ್ರೂ ನಿರ್ಧಾರಗಳು ತಗೊಳ್ಳೋದಕ್ಕೆ ತುಂಬಾ ಒಳ್ಳೆ ಟೈಮ್. ಸೈಟ್ ತಗೋಬೇಕು, ಮನೆ ತಗೋಬೇಕು ಅಥವಾ ವಾಹನ ತಗೋಬೇಕು ಅಂತಿದ್ರೆ ತುಂಬಾ ಒಳ್ಳೆ ಟೈಮ್. ಧನಸ್ಥಾನದಲ್ಲಿ ಗುರು ಬಂದಿರೋದ್ರಿಂದ ನಿಮಗೆ ಅದಕ್ಕೆ ಬೇಕಾದಂತಹ ಹಣಕಾಸಿನ ವ್ಯವಸ್ಥೆ ಕೂಡ ತುಂಬಾ ಚೆನ್ನಾಗಾಗುತ್ತೆ. ಹಾಗಾಗಿ ಆ ವಿಚಾರವಾಗಿ ಏನ್ ಬೇಕಾದ್ರೂ ನಿರ್ಧಾರ ಮಾಡ್ಬೋದು. ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡೋರಿಗೆ ಅದ್ಭುತವಾದ ಸಮಯ, ಯಾಕಂದ್ರೆ ಸಪ್ತಮಾಧಿಪತಿ ಉಚ್ಚ ಕ್ಷೇತ್ರದಲ್ಲಿದ್ದಾನೆ. ಹಾಗಾಗಿ ತುಂಬಾ ಚೆನ್ನಾಗಿದೆ. ಪ್ರಯಾಣದ ಬಗ್ಗೆ ಏನಾದ್ರೂ ಯೋಚನೆ ಮಾಡ್ತಾ ಇದ್ರೆ ಸದ್ಯಕ್ಕೆ ಈ ವಾರದಲ್ಲಿ ಹತ್ತಿರದ ಪ್ರಯಾಣಗಳು ಯಾವುದೇ ಅನ್ಕೊಂಡ್ರು ಕೂಡ ಬೇಡ. ಯಾಕಂದ್ರೆ ತೃತೀಯ ಭಾವಾಧಿಪತಿ 12ನೇ ಮನೆಯಲ್ಲಿ ಇರೋದ್ರಿಂದ ನಿಮ್ಗೆ ಪ್ರಯಾಣದಿಂದ ತೊಂದರೆ ಅಂತ ಏನಾಗಲ್ಲ, ಬಟ್ ಸಿಕ್ಕಾಪಟ್ಟೆ ಖರ್ಚಾಗತ್ತೆ, ತುಂಬಾ ವೇಸ್ಟ್ ಖರ್ಚು, ನಷ್ಟ ಆಗತ್ತೆ. ಹಾಗಾಗಿ ತುಂಬಾ ಅವಶ್ಯಕತೆ ಇದ್ರೆ ಮಾತ್ರ ಪ್ರಯಾಣವನ್ನ ಮಾಡಿ. ನೆಕ್ಸ್ಟ್ ದಶಮದಲ್ಲಿ ಶನಿ ಗ್ರಹ ಸ್ಥಿತನಾಗಿದ್ದಾನೆ. ಶನಿ ಗ್ರಹ ಕರ್ಮಸ್ಥಾನದಲ್ಲಿರೋದ್ರಿಂದ ತುಂಬಾ ಇಂಪಾರ್ಟೆಂಟ್ ಕೆಲಸಗಳು, ಜವಾಬ್ದಾರಿ ಕೆಲಸಗಳನ್ನ ನೋಟ್ ಮಾಡ್ಕೋತೀರ ಈ ವಾರದಲ್ಲಿ. ಅಂದ್ರೆ ಬರೀ ಉದ್ಯೋಗ ಅಷ್ಟೇ ಅಲ್ಲ, ಕುಟುಂಬಕ್ಕೆ ಸಂಬಂಧಪಟ್ಟಂತೆ ನಿಮ್ದೊಂದಿಷ್ಟು ಜವಾಬ್ದಾರಿಗಳಿದ್ರು ಕೂಡ ಅದ್ರ ಬಗ್ಗೆ ಜಾಸ್ತಿ ಥಿಂಕ್ ಮಾಡ್ತೀರ ಅಂತ ಹೇಳ್ಬೋದು. ಪಂಚಮಾಧಿಪತಿ ಧನಸ್ಥಾನದಲ್ಲಿದ್ದಾನೆ. ಮಕ್ಕಳ ವಿಷಯವಾಗಿ ಸಂತೋಷ, ಸಮಾಧಾನ, ನೆಮ್ಮದಿ ಇರುತ್ತೆ. ಅಂದ್ರೆ ಮಕ್ಕಳ ವಿಷಯದಲ್ಲಿ
ಅವಾಗ ಸ್ವಲ್ಪ ಟೆನ್ಷನ್ ಮಾಡ್ಕೊಳ್ತಾ ಇದ್ರಿ, ಬಟ್ ಈ ವಾರದಲ್ಲಿ ಸ್ವಲ್ಪ ಟೆನ್ಷನ್ ಕಮ್ಮಿ ಇರುತ್ತೆ ಅಂತಾನೆ ಹೇಳ್ಬೋದು. 12ನೇ ಮನೆಯಲ್ಲಿ ರವಿ ಇರೋದ್ರಿಂದ ವಿದೇಶಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡಿರೋರು ಪ್ರಯತ್ನವನ್ನ ಮಾಡಿ ನಿಮ್ಗೆ ವಿದೇಶಕ್ಕೆ ಹೋಗುವ ಅವಕಾಶ ಸಿಗುವ ಸಾಧ್ಯತೆ ಇದೆ. ಅಷ್ಟಮಾಧಿಪತಿ ಶನಿ ದಶಮದಲ್ಲಿದ್ದಾನೆ. ಸ್ವಲ್ಪ ಹಳೆ ವಿಚಾರಗಳನ್ನ ನೆನ್ಪು ಮಾಡ್ಕೋತಾ ಇರ್ತಾರೆ. ಯಾಕಂದ್ರೆ ಈ ದಶಮದಲ್ಲಿರುವಂತಹ ಶನಿ ಗ್ರಹ ರವಿನ ನೋಡ್ತಾ ಇದ್ದಾನೆ. ಹಾಗಾಗಿ ಇಲ್ಲೇನಾಗತ್ತೆ ಅಂದ್ರೆ ನಿಮ್ಮ ತಂದೆ ವಿಚಾರವಾಗಿ ಅಥವಾ ಪಿತ್ರಾರ್ಜಿತ ಆಸ್ತಿ ವಿಚಾರವಾಗಿ ದೊಡ್ಡಪ್ಪ ಚಿಕ್ಕಪ್ಪ ಅಂದ್ರೆ ನಿಮ್ ತಂದೆಯ ಸಂಬಂಧಿಕರು ಅಣ್ಣ ತಮ್ಮಂದ್ರು ಇವ್ರುಗಳ ವಿಷಯವಾಗಿ ಏನಾದ್ರೂ ಒಂದು ಹಳೆ ಘಟನೆ ನಡೆದಿರುವಂತದ್ದು ನೆನಪಾಗುವಂಥದ್ದು, ಬೇಸರದ ವಿಚಾರಗಳು ನೆನಪಾಗುವಂಥದ್ದು, ಅಥವಾ ಅವರನ್ನ ಕಳ್ಕೊಂಡಿದ್ರೆ ಅವ್ರನ್ನ ನೆನಪು ಮಾಡ್ಕೊಳ್ಳುವಂಥದ್ದು, ಇದೆಲ್ಲ ಸ್ವಲ್ಪ ಆಗತ್ತೆ. ಯಾಕಂದ್ರೆ ಶನಿ ದೃಷ್ಟಿ ರವಿಯ ಮೇಲೆ ಇರೋದ್ರಿಂದ ಅಷ್ಟೇ. ಬಟ್ ವ್ಯಾವಹಾರಿಕವಾಗಿ ಆಗಿರ್ಲಿ ಅಥವಾ ಕೌಟುಂಬಿಕವಾಗಿ ಆಗಿರ್ಲಿ ಯಾವುದೇ ರೀತಿಯ ತೊಂದರೆಗಳಿಲ್ಲದೆ ಇರೋದ್ರಿಂದ ಮಿಥುನ ರಾಶಿಯವರಿಗೆ ಈ ವಾರ ತುಂಬಾ ಚೆನ್ನಾಗಿದೆ. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ನಿಮ್ಮ ರಾಶಿಯಲ್ಲಿ ಗುರು ಮತ್ತು ಶುಕ್ರ 2 ಗ್ರಹಗಳು ಇರ್ತಾರೆ. ನೋಡಿ, ಗುರು ಬಂದು ಭಾಗ್ಯಾಧಿಪತಿ, ನಿಮ್ಗೆ ಭಾಗ್ಯವನ್ನ ಕೊಡುವವನು, ಅದೃಷ್ಟವನ್ನ ಕೊಡುವವನು. ಹಾಗಾಗಿ ದೈವ ಕಾರ್ಯಗಳು, ಶುಭ ಕಾರ್ಯಗಳು ಇತ್ಯಾದಿಗಳಿಗೆ ಸಂಬಂಧಪಟ್ಟಂತೆ ನೀವೇನೇ ಅನ್ಕೊಂಡ್ರು ಕೂಡ ಆ ಕೆಲಸಗಳು ಈ ವಾರದಲ್ಲಿ ಆಗತ್ತೆ. ಹಾಗೆ ಏನೋ ಒಂದು ಪೂಜೆ ವಿಚಾರವಾಗಿ ಏನೋ ಒಂದು ಪೂಜೆಯನ್ನ ಮಾಡಿಸ್ಬೇಕು, ಯಾವುದೋ ಒಂದು ಶುಭ ಕಾರ್ಯಗಳ ಬಗ್ಗೆ ಏನೋ ಮಾತುಕತೆಗಳಿದೆ ಅಂತಂದ್ರೆ ಇದು ಸೂಕ್ತವಾದ ಸಮಯ, ನೀವು ಮಾತಾಡ್ಬೋದು. ಹಾಗೆ ವ್ಯವಹಾರ ಅಂತ ಬಂದಾಗ ಯಾರ್ಯಾರೆಲ್ಲ ಸ್ವಂತ ಉದ್ಯೋಗವನ್ನ ಮಾಡ್ತಾ ಇದ್ರು ವ್ಯಾಪಾರದಲ್ಲಿ ಹೆಚ್ಚು ಲಾಭ ಇದೆ. ಹಣಕಾಸಿನ ವಿಷಯದಲ್ಲಿ ತುಂಬಾ ಅನುಕೂಲ ಇದೆ. ಯಾಕಂದ್ರೆ ಗುರು ಅಂದ್ರನೆ ಫೈನಾನ್ಸ್, ಹಣ ಅಂದ್ರನೆ ಧನಕ್ಕೆ ಕಾರಕನೇ ಗುರುಗ್ರಹ. ಹಾಗಾಗಿ ಹಣಕಾಸಿನ ವಿಷಯದಲ್ಲಿ ತುಂಬಾ ಅನುಕೂಲಗಳಾಗತ್ತೆ. ಯಾವ್ದ್ಯಾವ್ದು ಹಣ ಸ್ಟಕ್ ಆಗಿದೆ ಅದು ಬರುತ್ತೆ, ಅಥವಾ ಎಲ್ಲೋ ಒಂದ್ ಕಡೆ ಇನ್ವೆಸ್ಟ್ ಮಾಡಿರ್ತೀರಾ ಅದರ ಲಾಭದ ಒಂದು ಅಪೇಕ್ಷೆಯಲ್ಲಿ ಇದ್ದೀರಾ ನೀವು, ಆ ಲಾಭದ ನಿರೀಕ್ಷೆಯಲ್ಲಿ ಇದ್ದೀರಾ ನೀವು ಅಂದ್ರೆ ಆ ಹಣ ನಿಮ್ಗೆ ಕೈಗೆ ಬರುವಂತದ್ದು. ಈ ರೀತಿ ಒಂದಷ್ಟು ಶುಭ ಫಲಗಳನ್ನ ಗುರು ಕೊಡ್ತಾನೆ. ಅದರಲ್ಲೂ ದೊಡ್ಡ ಮಟ್ಟದ ಹಣ ಯಾವುದೋ ಒಂದು ಬರೋದಿದೆ ಅಂತಂದ್ರೆ ಆ ವಿಷಯವಾಗಿ ತುಂಬಾ ಚೆನ್ನಾಗಿದೆ. ಹಾಗೆ ನಿಮ್ಮ ರಾಶಿಯಲ್ಲಿ ಗುರು ಕೂತ್ಕೊಂಡು ಪಂಚಮ ನೋಡ್ತಾ ಇದ್ದಾನೆ. ಪಂಚಮಾಧಿಪತಿ ದಶಮದಲ್ಲಿ ದಿಗ್ಬಲನಾಗಿದ್ದಾನೆ. ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ. ಅದರಲ್ಲೂ ಮುಖ್ಯವಾಗಿ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಪ್ರಿಪೇರ್ ಆಗ್ತಾ ಇದ್ದೀರಾ ನೀವು ಅಂದ್ರೆ ತುಂಬಾ ಅದ್ಭುತವಾದ ಸಮಯ. ಯಾಕಂದ್ರೆ ಲಾಭದಲ್ಲಿ ರವಿ ಕೂತ್ಕೊಂಡು ತುಂಬಾ ಆತ್ಮವಿಶ್ವಾಸವನ್ನ ಕೊಡ್ತಾ ಇದ್ರೆ, ರಾಶಿಯಲ್ಲೇ ಗುರು ಕೂತ್ಕೊಂಡು ಓದೋದ್ರಲ್ಲಿ ತುಂಬಾ ಆಸಕ್ತಿಯನ್ನ ಕೊಡ್ತಾ ಇದ್ದಾನೆ. ಹಾಗೆ ಪಂಚಮಾಧಿಪತಿ ದಶಮದಲ್ಲಿರೋದ್ರಿಂದ ಭವಿಷ್ಯಕ್ಕೆ ಸಂಬಂಧಪಟ್ಟಂತ ಸರಿಯಾದ ನಿರ್ಧಾರವನ್ನ ತಗೊಳ್ತೀರಾ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಬಹಳ ಚೆನ್ನಾಗಿದೆ. ನಿಮ್ಮ ರಾಶಿಯಲ್ಲೇ ಶುಕ್ರ ಇದ್ದಾನೆ. ಶುಕ್ರ ಚತುರ್ಥಾಧಿಪತಿ ಪ್ಲಸ್ ಲಾಭಾಧಿಪತಿ. ಸ್ವಂತ ಉದ್ಯೋಗವನ್ನ ಮಾಡುವಂತಹವರಿಗೆ ಲಾಭವನ್ನು ಕೊಡ್ತಾ ಇದ್ದಾರೆ. ಹಾಗೆ ಆಸ್ತಿ, ಮನೆ, ಭೂಮಿ, ವಾಹನ ಇತ್ಯಾದಿ ವಿಚಾರಗಳಲ್ಲಿ ಯಾವುದೋ ಒಂದು ನಿರ್ಧಾರ ತಗೊಳ್ಬೇಕು ಅಂದ್ರೂ ಕೂಡ ಅದಕ್ಕೂ ಕೂಡ ಶುಭ ಫಲವನ್ನ ಕೊಡ್ತಾ ಇದ್ದಾನೆ. ಮನೆ ತಗೋಬೇಕು, ಸೈಟ್ ತಗೋಬೇಕು, ಅಥವಾ ಅದಕ್ಕೆ ದುಡ್ಡು ಹೊಂದಿಸ್ಕೊಳಕ್ ಆಗ್ತಾ ಇಲ್ಲ, ಅಥವಾ ನಿಮಗೆ ಇಷ್ಟ ಆಗೋ ಕಡೆ ನಿಮ್ಗೆ ನಿವೇಶನ ಆಗ್ಲಿ ಪ್ರಾಪರ್ಟಿ ಆಗ್ಲಿ ಸಿಗ್ತಾ ಇಲ್ಲ ಅನ್ನುವಂಥದ್ದಿದೆ, ಆ ಸಮಸ್ಯೆಗಳು ಈ ವಾರದಲ್ಲಿ ಸಾಲ್ವ್ ಆಗುತ್ತೆ. ಹಾಗೇನಾದ್ರೂ ನಿವೇಶನ ಅಥವಾ ಕಾರು ವಾಹನ ಏನೋ ಒಂದು ತಗೋಬೇಕು ಅಂತಿದ್ರೆ ಇದು ಒಳ್ಳೆ ಟೈಮು, ತಗೋಬಹುದು ಖಂಡಿತವಾಗ್ಲು. ಇನ್ನು ಧನಸ್ಥಾನದಲ್ಲಿ ಕೇತು ಗ್ರಹ ಕುತ್ಕೊಂಡಿದ್ದಾನೆ. ಆದ್ರೆ ಧನಾಧಿಪತಿ ಲಾಭದಲ್ಲಿರೋದ್ರಿಂದ ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಏನೂ ತೊಂದರೆ ಇಲ್ಲ. ಆದ್ರೆ ಕುಟುಂಬದವರ ಬಗ್ಗೆ, ಕೆಲವರ ಬಗ್ಗೆ, ಎಲ್ಲರ ಮೇಲೂ ಅಂತಲ್ಲ, ಕೆಲವರ ಬಗ್ಗೆ ಸ್ವಲ್ಪ ಅಸಮಾಧಾನ ಸಹಜವಾಗಿ ಇದ್ದೇ ಇರುತ್ತೆ. ಯಾಕಂದ್ರೆ 2ನೇ ಮನೆಯಲ್ಲಿ ಯಾವಾಗ ಕೇತು ಬಂದ ಅವಾಗ್ಲಿಂದನೂ ಕುಟುಂಬದಲ್ಲಿ ಕೆಲವರ ಮೇಲೆ ನಿಮ್ಗೆ ಬೇಸರಗಳು ಇದೆ. ಕೆಲವರ ನಡವಳಿಕೆಗಳು ಏನೋ ಸ್ವಲ್ಪ ಅಷ್ಟು ಸರಿ ಇಲ್ಲ ಅಂತ ಅನ್ಸೋದು, ಈ ತರದ್ದೆಲ್ಲ ಇದೆ. ಅದು ಸ್ವಲ್ಪ ಹಾಗೆ ಇರುತ್ತೆ. ಆದ್ರೆ ಹಣಕಾಸಿನ ವಿಷಯವಾಗಿ ಎಲ್ಲ ತುಂಬಾ ಚೆನ್ನಾಗಿದೆ. ಇನ್ನು ತೃತೀಯ ಭಾವಾಧಿಪತಿ ಬುಧ ಗ್ರಹ 12ನೇ ಮನೆಯಲ್ಲಿದ್ದಾನೆ. ಅವನು ನಿಮ್ಗೆ 12ನೇ ಮನೆ ಅಧಿಪತಿ ಕೂಡ ಆಗಿದ್ದಾನೆ. ವಿದೇಶಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡಿದ್ರೆ ಅಂದ್ರೆ ನೋಡಿ, ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿರಬಹುದು ಅಥವಾ ಉದ್ಯೋಗದ ನಿಮಿತ್ತವಾಗಿ ವಿದೇಶಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡಿದ್ರೆ ಪ್ರಯತ್ನವನ್ನ ಮಾಡಿ. ಈ ವಾರದಲ್ಲಿ ನಿಮ್ಗೆ ವಿದೇಶಕ್ಕೆ ಹೋಗುವಂತ ಅವಕಾಶಗಳು ಸಿಗುವ ಸಾಧ್ಯತೆಗಳಿದೆ, ಅಥವಾ ಸಿಗುವಂತಹ ಸೂಚನೆಗಳಾದ್ರೂ ಕಂಡು ಬರುತ್ತೆ. 12ನೇ ಮನೆಯಲ್ಲಿ ಬುಧ ಗ್ರಹ ಇರೋದ್ರಿಂದ ಸ್ವಲ್ಪ ಹೆಚ್ಚು ವಿಚಾರಗಳ ಬಗ್ಗೆ ಅಂದ್ರೆ ಆಳವಾದ ಅಧ್ಯಯನ, ಅಂದ್ರೆ ಯಾವುದೇ ಒಂದು ವಿಷಯದ ಬಗ್ಗೆ ನಿಮ್ಗೆ ಸ್ವಲ್ಪ ಗೊತ್ತಿರುತ್ತೆ, ಅದ್ರ ಬಗ್ಗೆ ಪೂರ್ತಿ ತಿಳ್ಕೋಬೇಕು ಅಂತ ಇಂಟ್ರೆಸ್ಟ್ ಬರುತ್ತೆ ಈ ವಾರದಲ್ಲಿ. ಯಾತಕ್ಕೆ ಅಂದ್ರೆ ನಿಮ್ ರಾಶಿಗೆ ಗುರು ಬಂದಿದ್ದಾನೆ. ಗುರು ಅಂದ್ರೇನೆ ಏನಾದ್ರೂ ಹೊಸ ಹೊಸ ವಿಚಾರಗಳನ್ನ ಕಲಿಯುವಂಥದ್ದು. ಅರಿವೇ ಗುರು ಅಲ್ವಾ. ತುಂಬಾ ಮುಖ್ಯವಾಗಿ ನಮ್ಮ ಬದುಕಿಗೆ ಏನ್ ಬೇಕು ಅದನ್ನ ಕಲಿಸುವವನೇ ಗುರುಗ್ರಹ ಆಗಿರ್ತಾನೆ. ನೋಡಿ, ಎಲ್ಲಾ ಗ್ರಹಗಳು ಕಲಿಸ್ತಾರೆ ನಮ್ಗೆ, ಆದ್ರೆ ನಮ್ ಜೀವನಕ್ಕೆ ಯಾವ್ದು ಬೇಕೋ ಅದನ್ನ ಕಲಿಸುವವನು ಗುರು.
ಗುರು ಅಂದ್ರೆ ದಾರಿ ತೋರ್ಸೋನಲ್ವ, ಈಗ ರಾಹುನು ಕಲಿಸ್ತಾನೆ. ಎಲ್ರು ಎಷ್ಟು ಚೆನ್ನಾಗಿ ಮೊಬೈಲ್ ಯೂಸ್ ಮಾಡ್ತಾರೆ. ಚಿಕ್ಕ ಮಕ್ಕಳಿಗೆ ಕೊಡಿ, 4 ವರ್ಷ 5 ವರ್ಷದ ಮಕ್ಳಿಗೆ ಕೊಟ್ಟರು ಕೂಡ ಆ ಮಕ್ಕಳು ನೀಟಾಗಿ ಮೊಬೈಲ್ ನ ಸ್ಕ್ರಾಲ್ ಮಾಡ್ಕೊಂಡು ಅವ್ರಿಗೆ ಏನ್ ಬೇಕೋ ಅದು ಹಾಕೊಂಡು ನೋಡ್ತಾರೆ. ಇದೆಲ್ಲ ಯಾರು ಕಲಿಸ್ತಾರೆ? ಇದೆಲ್ಲ ರಾಹು ಕಲಿಸುವಂಥದ್ದು. ಎಲ್ಲಾ ಗ್ರಹಗಳು ನಮ್ಗೆ ಏನಾದ್ರು ಒಂದು ಕಲಿಸ್ತಾರೆ. ಈಗ ಯುದ್ಧ ಆಗಿರಬಹುದು ಅಥವಾ ಶಸ್ತ್ರಾಭ್ಯಾಸ ಆಗಿರಬಹುದು, ಈ ತರದ್ದೆಲ್ಲ ಕಲಿಸೋದಕ್ಕೆ ಕುಜಕಾರಕ. ಅದು ಯುದ್ಧಕ್ಕೆ ಉಪಯೋಗ ಆಗುತ್ತೆ, ದೇಶ ರಕ್ಷಣೆಗೆ ಉಪಯೋಗ ಆಗುತ್ತೆ. ಆದ್ರೆ ಬದುಕಿನಲ್ಲಿ ನಾವು ಹೇಗ್ ಬಾಳ್ಬೇಕು, ಹಾಗೆ ನಮ್ಮ ಬದುಕಿಗೆ ಏನ್ ಬೇಕು, ನಾವು ಹೇಗಿರ್ಬೇಕು, ನಾವು ಯಾವ್ದನ್ನ ಕಲಿಬೇಕು, ನಮ್ಮ ಜೀವನಕ್ಕೆ ಯಾವ್ದು ಇಂಪಾರ್ಟೆಂಟ್, ಇದನ್ನೆಲ್ಲ ಕಲಿಸೋನು ಗುರುಗ್ರಹ ನಿಮ್ ರಾಶಿಗೆ ಬಂದಾಯ್ತು. ಬಹಳಷ್ಟು ಪಾಠವನ್ನ ಕಲಿಯುವ ಸಮಯ ಕರ್ಕಾಟಕ ರಾಶಿಯವರಿಗೆ. ಅದೇ ತರ ಕೆಲವೊಂದು ವಿಚಾರದ ಬಗ್ಗೆ ತುಂಬಾ ಆಳವಾದ ಅಧ್ಯಯನವನ್ನ ಮಾಡ್ತೀರಾ ಅಂತ ಹೇಳ್ಬೋದು. ಇನ್ನು 6ನೇ ಮನೆ ಅಧಿಪತಿ ಗುರುಗ್ರಹನೇ ಆಗಿರೋದ್ರಿಂದ ಉದ್ಯೋಗದಲ್ಲಿ ತುಂಬಾ ಅನುಕೂಲ ಇದೆ. ಜಾಬ್ ಏನಾದ್ರೂ ಚೇಂಜ್ ಮಾಡ್ಬೇಕು ಅಂತಿದ್ರೆ ಚೆನ್ನಾಗಿದೆ. ಈ ಟೈಮ್ ನಿಮ್ಗೆ ಒಳ್ಳೆ ಅವಕಾಶ ಸಿಕ್ಕುತ್ತೆ. ಸಿಕ್ಕಿದ ಕೂಡಲೇ ಚೇಂಜ್ ಮಾಡಿ. ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ ತುಂಬಾ ಚೆನ್ನಾಗಿದೆ, ಏನು ಸಮಸ್ಯೆ ಇಲ್ಲ. ನಿಮ್ಮ ರಾಶಿಗೆ ಈ ವಾರ ಬಹಳ ಶುಭದಾಯಕ ವಾರ ಅಂತ ಹೇಳ್ಬೋದು. ಸಿಂಹರಾಶಿ. ಸಿಂಹರಾಶಿಯವರಿಗೆ 12ನೇ ಮನೆಯಲ್ಲಿ ಗುರುಗ್ರಹ ಇದ್ದಾನೆ. 12ನೇ ಮನೆ ಅಂತಂದ್ರೆ ವ್ಯಯಸ್ಥಾನ ನೋಡಿ. ಪಂಚಮಾಧಿಪತಿಯು 12ನೇ ಮನೆಯಲ್ಲಿದ್ದಾನೆ. ಪಂಚಮ ಅಂದ್ರೆ ಮಕ್ಕಳು. ಮಕ್ಕಳಿಗೋಸ್ಕರ ಹಣವನ್ನ ವ್ಯಯ ಮಾಡ್ತೀರಾ ಅಂದ್ರೆ 12ನೇ ಮನೆಯಲ್ಲಿ ಗುರು ಇದ್ದಾನಲ್ವ, ಹಾಗಾಗಿ ಮಕ್ಕಳಿಗೋಸ್ಕರ ನಿಮ್ಗೆ ಖರ್ಚು ಸಹಜವಾಗಿ ಇಷ್ಟು ಖರ್ಚು ಬರುತ್ತೆ ಅಂತ ಅನ್ಕೊಂಡಿರ್ತೀರಾ. ಬಟ್ ಈ ವಾರದಲ್ಲಿ ಏನಾಗತ್ತೆ ಅಂದ್ರೆ ಅನ್ಕೊಂಡಿದ್ದಕ್ಕಿಂತ ಸ್ವಲ್ಪ ಜಾಸ್ತಿನೇ ಖರ್ಚಾಗತ್ತೆ. ಇದು ಒಂದು. 12ನೇ ಮನೆಯಲ್ಲಿ ಗುರುಗ್ರಹ ಇರೋದ್ರಿಂದ ಒಂದು ವಿಶೇಷ ಏನಂದ್ರೆ ವಿದ್ಯಾಭ್ಯಾಸಕ್ಕೋಸ್ಕರ ಏನಾದ್ರೂ ವಿದೇಶಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡಿದ್ರೆ ಇದು ಸೂಕ್ತವಾದ ಸಮಯ, ಅಂದ್ರೆ ಒಳ್ಳೆ ಟೈಮ್ ಇದು, ನೀವು ನಿರ್ಧಾರ ತಗೋಬಹುದು. ಇನ್ನು ಕೆಲಸ ಅಂತ ಬಂದಾಗ ಯಾರ್ಯಾರೆಲ್ಲ ಸ್ವಂತ ಉದ್ಯೋಗವನ್ನ ಮಾಡ್ತಾ ಇದ್ದೀರೋ ಅವರಿಗೆ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ನಿಮ್ಮ ರಾಶ್ಯಾಧಿಪತಿ ರವಿಯು ದಶಮದಲ್ಲಿ ದಿಗ್ಬಲನಾಗಿ ಕುತ್ಕೊಂಡಿದ್ದಾನೆ. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳೆಲ್ಲ ತುಂಬಾ ಅಚ್ಚುಕಟ್ಟಾಗಿ ಆಗತ್ತೆ. ನೀವು ಏನ್ ಅನ್ಕೊಂಡಿರ್ತೀರಾ, ಇಷ್ಟು ಟೈಮ್ ಒಳಗಡೆ ಇಷ್ಟು ಕೆಲಸವನ್ನ ಮುಗಿಸ್ಬೇಕು ಅಂತ ಅನ್ಕೊಂಡಿರ್ತೀರಲ್ವಾ, ಅಷ್ಟು ಕೆಲಸವನ್ನ ಅಷ್ಟು ಟೈಮ್ ಒಳಗಡೆ ಖಂಡಿತ ಮುಗಿಸ್ತಾರೆ. ಯಾವುದೇ ರೀತಿ ಅಡೆತಡೆಗಳು ಬರಲ್ಲ. ಯಾಕೆ ಬರಲ್ಲ ನೋಡಿ, ಇಲ್ಲಿ ಶನಿ ರವಿನ ನೋಡ್ತಾ ಇದ್ದಾನೆ, ಅಷ್ಟಮ ಶನಿ. ಆದ್ರೂ ಯಾಕೆ ಅಡೆತಡೆಗಳು ಬರಲ್ಲ ಅಂತಂದ್ರೆ ಶನಿಯ ಮೇಲೆ ಗುರು ದೃಷ್ಟಿ ಬಿದ್ದಿದೆ ನೋಡಿ. ಯಾವಾಗ್ಲೂ ಅಷ್ಟೇ, ಪಂಚಮ ಶನಿ ಆಗ್ಲಿ, ಅಷ್ಟಮ ಶನಿ ಆಗ್ಲಿ, 7.5 ಶನಿ ಆಗ್ಲಿ, ಆ ಶನಿ ಮೇಲೆ ಗುರು ದೃಷ್ಟಿ ಬೀಳ್ತಾ ಇದೆ ಅಂದ್ರೆ ಅಲ್ಲಿ ಅವನ ಪ್ರಭಾವವನ್ನ ಅಂದ್ರೆ ಅವನ್ ಕೊಡೋ ಅಶುಭ ಫಲವನ್ನ ಸ್ವಲ್ಪ ಕಡಿಮೆ ಮಾಡ್ತಾನೆ, ಅಂದ್ರೆ ಶುಭ ಆಗ್ತಾನೆ ಅಂತ. ಈಗ ನಮಗ್ ಕೋಪ ಬಂದಾಗ ಯಾರೋ ಒಬ್ರು ಸಮಾಧಾನ ಹೇಳ್ತಿದ್ರೆ ಸ್ವಲ್ಪ ಕೂಲ್ ಆಗ್ತೀವಲ್ವಾ. ಕೋಪ ಬಂದಾಗ ಇನ್ನೂ ಜಾಸ್ತಿ ಆ ಕೋಪನ ಜಾಸ್ತಿ ಮಾಡಿದ್ರೆ ಇನ್ನೂ ಜಾಸ್ತಿ ಆಗುತ್ತೆ. ಅದೇ ತರ ಶನಿಯ ಮೇಲೆ ಗುರುದೃಷ್ಟಿ ಬಿದ್ದಿರೋದ್ರಿಂದ ಶನಿ ಸ್ವಲ್ಪ ಅಶುಭ ಫಲವನ್ನ ಕಮ್ಮಿ ಮಾಡ್ತಾನೆ. ಹೆಚ್ಚು ಕೆಲಸದ ಕಡೆ ಗಮನ ಕೊಡ್ತೀರಾ, ಹಾಗಾಗಿ ಕೆಲಸಗಳು ತುಂಬಾ ಚೆನ್ನಾಗಿ ಆಗತ್ತೆ. ಇನ್ನು ಹಣಕಾಸಿನ ವಿಷಯ ಅಂತ ಬಂದಾಗ ಎಷ್ಟೇ ಖರ್ಚುಗಳಿದ್ರೂ ಕೂಡ ಹಣಕಾಸಿನ ಮುಗ್ಗಟ್ಟುಗಳು ಇರೋದಿಲ್ಲ ಈ ವಾರದಲ್ಲಿ. ಯಾಕಂದ್ರೆ ಧನಾಧಿಪತಿಯಾದ ಬುಧ ಗ್ರಹ ನಿಮ್ಗೆ ಲಾಭದಲ್ಲಿ ಕುತ್ಕೊಂಡಿದ್ದಾನೆ. ದುಡ್ಡು ಬರ್ತಾ ಇರುತ್ತೆ, ಯಾವಾಗ್ಲೂ ಕಷ್ಟಪಟ್ಟು ಕೆಲಸ ಮಾಡಿದ್ರಿ ಆ ಹಣ ಬರುತ್ತೆ, ಯಾವ್ದಕ್ಕೋ ಇನ್ವೆಸ್ಟ್ ಮಾಡಿರ್ತೀರಾ ಆ ಹಣ ಬರುತ್ತೆ, ಅಥವಾ ಈಗಲೇ ಪ್ರೆಸೆಂಟ್ ನೀವೇನೋ ಒಂದು ಕೆಲಸ ಮಾಡ್ತಾ ಇದ್ದೀರಾ ಅದಕ್ಕೆ ಒಳ್ಳೆ ಲಾಭವನ್ನ ನೀವು ತಗೊಳ್ತಾ ಇರ್ತೀರಾ. ಹಾಗಾಗಿ ಹಣಕಾಸಿನ ವಿಷಯದಲ್ಲಿ ನಿಮ್ಗೆ ತುಂಬಾ ಚೆನ್ನಾಗಿದೆ. ಕುಟುಂಬದಲ್ಲಿದ್ದಂತಹ ಸಮಸ್ಯೆಗಳು ಏನಾದ್ರೂ, ಕೆಲವು ಕುಟುಂಬದಲ್ಲಿ ಸಮಸ್ಯೆಗಳಿತ್ತು, ಕಿರಿಕಿರಿ ಇತ್ತು, ಜಗಳಗಳಿತ್ತು, ಆ ತರ ಏನಾದ್ರೂ ಇತ್ತು ಅಂದ್ರೆ ಅದನ್ನೆಲ್ಲ ಬಗೆಹರಿಸ್ಕೊಳ್ಳೋ ಟೈಮ್ ಇದು ಸಿಂಹರಾಶಿಯವರಿಗೆ. ಯಾಕಂದ್ರೆ 2ನೇ ಮನೆ ಅಧಿಪತಿ ಲಾಭದಲ್ಲಿ ಸ್ಥಿತನಾಗಿದ್ದಾನೆ. ಅದಕ್ಕೆ ಮುಂಚೆ ಕೆಲವು ಪಾಪಗ್ರಹಗಳಿಂದ ಪೀಡಿತನಾಗಿದ್ದರಿಂದ ಸ್ವಲ್ಪ ಕುಟುಂಬದಲ್ಲಿ ಜಗಳ ಮನಸ್ತಾಪಗಳಾಗಿತ್ತು. ಆ ತರದ್ದೆಲ್ಲ ಏನೇ ಇದ್ರೂ ಕೂಡ ಅದನ್ನೆಲ್ಲ ಮಾತನಾಡಿ ಬಗೆಹರಿಸಿಕೊಳ್ಳುವಂತಹ ಸಮಯ ಅಂತ ಹೇಳ್ಬೋದು. ಚತುರ್ಥ ಅಧಿಪತಿ ಭಾಗ್ಯದಲ್ಲಿದ್ದಾನೆ. ಪಿತ್ರಾರ್ಜಿತ ಆಸ್ತಿಯ ವಿಚಾರದಲ್ಲಿ ಏನೇ ಸಮಸ್ಯೆಗಳಿದ್ರು ಕೂಡ ಸರಿ ಮಾಡ್ಕೊಳ್ಳೋದಕ್ಕೆ ಅಥವಾ ಸರಿಪಡಿಸ್ಕೊಳ್ಳೋದಕ್ಕೆ, ಕೂತು ಮಾತಾಡಿ ಬಗೆಹರಿಸಿಕೊಳ್ಳೋದಕ್ಕೆ ಸೂಕ್ತವಾದ ಸಮಯ ಇದಾಗಿದೆ. ವಿದ್ಯಾರ್ಥಿಗಳಿಗೆ ಚೆನ್ನಾಗಿದೆ. ಪಂಚಮ ಸ್ಥಾನಾಧಿಪತಿ 12ನೇ ಮನೆ ವ್ಯಯ ಅಂದ್ರೆ ದುಸ್ಥಾನದಲ್ಲಿ ಇದ್ರೂ ಕೂಡ ಅವನು ಉಚ್ಚ ಕ್ಷೇತ್ರದಲ್ಲಿರೋದ್ರಿಂದ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಏನು ಅಶುಭ ಫಲವನ್ನ ಕೊಡೋದಿಲ್ಲ. ತೃತೀಯ ಭಾವಾಧಿಪತಿ 12ನೇ ಮನೆಯಲ್ಲಿರೋದ್ರಿಂದ ಮಿತ್ರರಿಗೋಸ್ಕರ ಅಥವಾ ಬಂಧುಗಳಿಗೋಸ್ಕರ ಸ್ವಲ್ಪ ವ್ಯರ್ಥ ಖರ್ಚುಗಳಾಗತ್ತೆ. ಹಾಗಾಗಿ ಆದಷ್ಟು ಸ್ವಲ್ಪ
ಓಡಾಟ, ಪ್ರಯಾಣ ಅಂದ್ರೆ ಶಾಪಿಂಗ್ ಮಾಡೋದು ಇಂಥದ್ದು ಯಾವುದನ್ನು ಮಾಡಬೇಡಿ. 12ನೇ ಮನೆಯಲ್ಲಿ ಶುಕ್ರ ಇದ್ರೆ ಸ್ವಲ್ಪ ಅಂತದಕ್ಕೆಲ್ಲ ಎಂಕರೇಜ್ ಮಾಡ್ತಾನೆ. ಶಾಪಿಂಗ್ ಮಾಡೋದು, ಎಲ್ಲಾದ್ರೂ ಪ್ರಯಾಣ ಮಾಡೋದು, ಆ ತರದ್ದೆಲ್ಲ ಸ್ವಲ್ಪ ಇಂಟ್ರೆಸ್ಟ್ ಬರುತ್ತೆ. ಆದಷ್ಟು ಈ ವಾರದಲ್ಲಿ ಅದನ್ನೆಲ್ಲ ಅವಾಯ್ಡ್ ಮಾಡ್ಬಿಡಿ. ಬೇರೆಯವರ ಕೈ ಕೆಳಗೆ ಕೆಲಸ ಮಾಡುವಂತವ್ರಿಗೆ ಸಾಧಾರಣ ಫಲ, ಆದ್ರೆ ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ ತುಂಬಾ ಚೆನ್ನಾಗಿದೆ. ಸ್ವಂತ ಬಿಸ್ನೆಸ್ ಮಾಡುವಂತವ್ರಿಗೂ ಅಷ್ಟೇ ಚೆನ್ನಾಗಿದೆ. ಆದ್ರೆ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರಿಗೆ ಸಾಧಾರಣ ಫಲ. ಯಾಕೆಂದ್ರೆ ಸಪ್ತಮ ಮತ್ತು ಷಷ್ಠ ಭಾವಾಧಿಪತಿಯಾಗಿ ಶನಿ ನಿಮ್ಗೆ ಪೂರ್ಣ ಶುಭನೂ ಕೊಡ್ತಾ ಇಲ್ಲ, ಅಶುಭನೂ ಕೊಡ್ತಾ ಇಲ್ಲ. ಅಶುಭ ಸ್ವಲ್ಪ ಕೊಡ್ತಾ ಇದ್ದಾನೆ, ಆದ್ರೆ ಶುಭ ಫಲ ಅಂತೂ ಏನು ಕೊಡ್ತಾ ಇಲ್ಲ. ಹಾಗಾಗಿ ಸ್ವಲ್ಪ ಅವನಿಗೆ ಪರಿಹಾರವನ್ನ ಮಾಡ್ಕೊಳ್ಳಿ. ಶನಿವಾರ ತಪ್ಪದೆ ಕಪ್ಪು ಎಳ್ಳು ಅಥವಾ ಎಳ್ಳೆಣ್ಣೆಯನ್ನ ಯಾವ್ದಾದ್ರು ದೇವಸ್ಥಾನಕ್ಕೆ ಕೊಡಿ, ಒಳ್ಳೇದಾಗತ್ತೆ. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ರಾಶ್ಯಾಧಿಪತಿ ದಶಮದಲ್ಲಿದ್ದಾನೆ. ತುಂಬಾ ಬ್ಯುಸಿ ಆಗೋ ಟೈಮ್ ಇದು. ಯಾಕಂದ್ರೆ ತುಂಬಾ ಜವಾಬ್ದಾರಿಗಳು ಬರುತ್ತೆ. ದಶಮ ಅನ್ನೋದು ಬರೀ ಉದ್ಯೋಗ ಅಷ್ಟೇ ಅಲ್ಲ, ಎಲ್ಲಾ ತರದ ವೃತ್ತಿ, ಪೂರ್ಣ ಕರ್ಮ ಅಂತ ಹೇಳ್ತಾ ಇರ್ತೀನಿ ನಾನು. ಪ್ರತಿ ವಿಡಿಯೋದಲ್ಲೂ ಸುಮಾರು ಸಲ ಹೇಳಿದ್ದೀನಿ. ಕರ್ಮ ಅಂದ್ರೆ ಕಂಪ್ಲೀಟ್ ಕರ್ಮ ಆಗಿರುತ್ತೆ. ಸೊ ಇದು ಏನೇನೆಲ್ಲ ಹೇಳುತ್ತೆ ಅಂದ್ರೆ, ನಮ್ಮ ಜೀವನದಲ್ಲಿ ನಾವು ಏನೇನ್ ಕೆಲಸಗಳನ್ನ ಮಾಡ್ತೀವಿ, ಎಷ್ಟು ಜನಕ್ಕೆ ಸಹಾಯ ಮಾಡಿರ್ತೀವಿ ಅಥವಾ ಎಷ್ಟು ಜನಕ್ಕೆ ಬೇಜಾರು ಮಾಡಿರ್ತೀವಿ, ಎಷ್ಟು ಕೆಲಸ ಮಾಡಿರ್ತೀವಿ, ಎಷ್ಟು ವರ್ಷ ದುಡ್ದಿರ್ತೀವಿ, ಎಷ್ಟು ಜವಾಬ್ದಾರಿಗಳನ್ನ ನಿಭಾಯಿಸಿರ್ತೀವಿ, ಇದು ಎಲ್ಲವನ್ನ ತೋರಿಸುತ್ತೆ ಈ 10ನೇ ಮನೆ. ಈ 10ನೇ ಮನೆಯಲ್ಲಿ ಬುಧ ಇರೋದ್ರಿಂದ ಈ ವಾರದಲ್ಲಿ ನಿಮ್ಗೆ ಸ್ವಲ್ಪ ಜವಾಬ್ದಾರಿ ಜಾಸ್ತಿ ಆಗ್ಬಿಡುತ್ತೆ. ಅದಕ್ಕೆ ಇದಕ್ಕೆ ಅಂತ ಒಂದಿಷ್ಟು ವೇಸ್ಟ್ ಖರ್ಚು ಮಾಡ್ತಿದ್ರಿ, ನಿಮ್ಗೆ ಅನ್ಸುತ್ತೆ ಅಯ್ಯೋ ನಾನು ತುಂಬಾ ಖರ್ಚು ಮಾಡ್ತಾ ಇದ್ದೀನಿ, ಇನ್ಮೇಲೆ ಕಮ್ಮಿ ಮಾಡ್ಕೋಬೇಕು ಅಂತ ನಿಮ್ಗೆ ಅನ್ಸಕ್ ಶುರುವಾಗತ್ತೆ. ಹಾಗಾಗಿ ಸ್ವಲ್ಪ ಅದನ್ನೆಲ್ಲ ಅವಾಯ್ಡ್ ಮಾಡ್ತೀರಾ. ಕೆಲ್ಸದ ಕಡೆ ಜಾಸ್ತಿ ಗಮನ ಕೊಡ್ತೀರಾ. ಕೆಲವೊಂದ್ಸಲ ಏನಾಗುತ್ತೆ, ನಮ್ಗೆ ಕೆಲಸ ಇದ್ರೂ ಕೂಡ ನಾವು ಅದನ್ನ ಮರೆತು ಬೇರೆ ಬೇರೆ ಕಡೆಗೆ ಮಾಡ್ಕೊಳ್ಳೋಣ ಬಿಡು ಆಮೇಲೆ ಮಾಡೋಣ ಅಂತ ಅನ್ಕೊಂಡು ನಾವು ಟೈಮ್ನ ವೇಸ್ಟ್ ಮಾಡ್ತಾ ಮುಂದೆ ಹಾಕ್ತಾ ಇರ್ತೀವಿ. ಆದ್ರೆ ಯಾವುದೋ ಒಂದು ಟೈಮಲ್ಲಿ ನಮ್ಮನ್ನ ಎಚ್ಚರಿಸ್ಬೇಕು. ಆ ಎಚ್ಚರಿಸೋ ಟೈಮೇ ಇದಾಗಿದೆ ಅನ್ಕೊಳ್ಳಿ. ಎಷ್ಟು ಟೈಮ್ ನಾನು ವೇಸ್ಟ್ ಮಾಡ್ತಾ ಇದ್ದೀನಿ, ಅದನ್ನ ನನ್ನ ವರ್ಕ್ಗೆ ನಾನು ಇನ್ವೆಸ್ಟ್ ಮಾಡಿದ್ರೆ ನಾನು ಇನ್ನೂ ಬೇಗ ಅಭಿವೃದ್ಧಿಯನ್ನ ಸಾಧಿಸ್ಬೋದು ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ. ಹಾಗಾಗಿ ಕೆಲಸದ ಕಡೆ ತುಂಬಾ ಗಮನ ಕೊಡ್ತೀರಾ ಈ ವಾರದಲ್ಲಿ ಕನ್ಯಾ ರಾಶಿಯವರು. ಹಾಗೆ ಉದ್ಯೋಗ ಅಂತ ಬಂದಾಗ ಮೇನ್ ಆಗಿ ಸ್ವಂತ ಉದ್ಯೋಗವನ್ನ ಮಾಡುವಂತವ್ರಿಗೆ ಅದ್ಭುತವಾದ ಬೆಳವಣಿಗೆ ಅಂತ ಹೇಳ್ಬೋದು. ಅದ್ಭುತ ಅಂತ ಯಾಕಂತಂದ್ರೆ ತುಂಬಾ ಗ್ರಹಗಳು ನಿಮ್ಗೆ ಶುಭ ಫಲ ಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರ ಫಸ್ಟ್ ರಾಷ್ಟ್ರಾಧಿಪತಿ ದಶಮದಲ್ಲಿ ಕುತ್ಕೊಂಡಿದ್ದಾನೆ. ಅನ್ಕೊಂಡಿದ್ ಕೆಲಸ ಅನ್ಕೊಂಡಿದ್ ಟೈಮಲ್ಲಿ ಕ್ಲಿಯರ್ ಆಯ್ತು, ಹಾಗೆ ಮಾಡ್ತಾನೆ. ಇನ್ನು ಧನಾಧಿಪತಿ ಶುಕ್ರ ಲಾಭದಲ್ಲೇ ಕುತ್ಕೊಂಡ್ಬಿಟ್ಟಿದ್ದಾನೆ. ಇನ್ನು ಗುರುಗ್ರಹ ಧನಕ್ಕೆ ಕಾರಕ, ಅವನು ಲಾಭ ಸ್ಥಾನದಲ್ಲಿ ಪ್ರಬಲವಾಗಿ ಕುತ್ಕೊಂಡಿದ್ದಾನೆ. ಹಾಗಾಗಿ ಲಾಭ ಸ್ಥಾನ ತುಂಬಾ ಚೆನ್ನಾಗಿದೆ. ಭಾಗ್ಯದಲ್ಲಿ ರವಿ ಇದ್ದಾನೆ. ಹಾಗಾಗಿ ಹಣಕಾಸಿನ ವಿಷಯದಲ್ಲಿ ತುಂಬಾ ಚೆನ್ನಾಗಿದೆ. ಸ್ವಂತ ಉದ್ಯೋಗವನ್ನ ಮಾಡುವಂತವ್ರಿಗೆ, ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರಿಗೆ ಅದ್ಭುತವಾದ ಯಶಸ್ಸು ಈ ವಾರದಲ್ಲಿ ಕಾಣುತ್ತೆ ಅಂತ ಹೇಳ್ಬೋದು. ಇನ್ನು ಧನಾಧಿಪತಿ ಲಾಭದಲ್ಲಿರೋದ್ರಿಂದ ಕುಟುಂಬದಲ್ಲಿ ಹಣಕಾಸಿನ ವಿಷಯಕ್ಕೆ ಸಂಬಂಧಪಟ್ಟಂತ ಏನೇ ಸಮಸ್ಯೆಗಳಿದ್ರು ಅದನ್ನ ನಿಭಾಯಿಸ್ಕೊಳ್ತೀರಾ. ಒಡವೆ ವಸ್ತ್ರಗಳನ್ನ ಖರೀದಿ ಮಾಡುವಂತಹ ವಾರ ಇದಾಗಿದೆ. ನೀವು ಒಡವೆ ತಗೊಳ್ಬೋದು ಅಥವಾ ವಸ್ತ್ರಗಳನ್ನ ತಗೋಬಹುದು. ನಿಮ್ಗೆ ತುಂಬಾ ಶಾಪಿಂಗ್ ಮಾಡ್ಬೇಕು ಅಂತ ಆಸೆ ಆಗುತ್ತೆ. ಬಟ್ ವಸ್ತ್ರಕ್ಕೆ ಹೆಚ್ಚು ದುಡ್ಡನ್ನ ಹಾಕೋ ಬದಲು ಬೇಕಿದ್ರೆ ಒಡವೆಗೆ ದುಡ್ಡು ಹಾಕಿ ನಿಮ್ಗೆ ಅದು ಇನ್ವೆಸ್ಟ್ಮೆಂಟ್ ಅಂತ ಆಗುತ್ತೆ. ಚತುರ್ಥಾಧಿಪತಿ ಗುರುಗ್ರಹ ಉಚ್ಚ ಕ್ಷೇತ್ರದಲ್ಲಿದ್ದಾನೆ. ಎಷ್ಟು ಒಳ್ಳೆ ಟೈಮ್ ಅಂದ್ರೆ, ನೀವೇನಾದ್ರೂ ಮನೆ ತಗೋಬೇಕು, ನಿವೇಶನ ತಗೋಬೇಕು ಅಂತ ಅನ್ಕೊಂಡಿದ್ರೆ ತಗೊಳ್ಳೋದಕ್ಕೆ ಎಲ್ಲಾ ಅನುಕೂಲಗಳಾಗತ್ತೆ. ಅದಕ್ಕೆ ಬೇಕಾಗಿರೋ ದುಡ್ಡು ನಿಮ್ ಹತ್ರ ಬರುತ್ತೆ. ಕೆಲವೊಂದ್ಸಲ ಪ್ಲಾನ್ ಮಾಡೇ ಇರಲ್ಲ ತಗೋಬೇಕು ಅಂತ, ಆದ್ರೂ ತಗೊಳ್ಳೋ ತರ ಒಂದು ಯೋಚನೆ ಬರುತ್ತೆ ಈ ವಾರದಲ್ಲಿ. ಸೊ ಖಂಡಿತ ತಗೋಬಹುದು. ಒಳ್ಳೆ ಟೈಮ್ ಆಗಿದೆ. ಹಾಗೆ ದೀರ್ಘಕಾಲದ ಅವಧಿಯವರೆಗೂ ಗುರುಗ್ರಹ ಈ ಕರ್ಕಾಟಕ ರಾಶಿಯಲ್ಲಿ ಇರ್ತಾನಲ್ವಾ, ಹಾಗಾಗಿ ನೀವು ಪ್ಲಾನ್ ಮಾಡಬಹುದು. ಏನು ತೊಂದರೆ ಇಲ್ಲ, ಭಯ ಪಡೋ ಅವಶ್ಯಕತೆ ಇಲ್ಲ. ಇನ್ನು ಪಿತ್ರಾರ್ಜಿತ ಆಸ್ತಿಯ ವಿಚಾರವಾಗಿ ಏನೇ ಒಂದು ಸಮಸ್ಯೆಗಳಿದ್ರು ಕೂಡ ಅದನ್ನ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಕೆಲವೊಂದು ಮಾರ್ಗದರ್ಶನ ಸಿಗುತ್ತೆ. ಪಂಚಮಾಧಿಪತಿ ದಿಗ್ಬಲನಾಗಿರೋದ್ರಿಂದ ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ. ರಾಷ್ಟ್ರಾಧಿಪತಿ ಕೂಡ ಪ್ರಬಲನಾಗಿದ್ದಾನೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ತುಂಬಾ ಒಳ್ಳೆ ಟೈಮ್ ಅಂತ ಹೇಳ್ಬೋದು. ಇನ್ನು ನಿಮಗೆ ಭಾಗ್ಯಾಧಿಪತಿ ಶುಕ್ರ ಗ್ರಹ ಗುರು ಜೊತೆ ಕುತ್ಕೊಂಡಿದ್ದಾನೆ. ಪೂಜೆ ಪುನಸ್ಕಾರಗಳ ಕಡೆಗೆ ಜಾಸ್ತಿ ಗಮನ ಬರುತ್ತೆ. ನೋಡಿ, ಚತುರ್ಥಾಧಿಪತಿ ಗುರು ಉಚ್ಚ ಕ್ಷೇತ್ರದಲ್ಲಿದ್ದಾನೆ. ನಿಮ್ಮ ಮನೆಯ ವಾತಾವರಣನೇ ಸ್ವಲ್ಪ ಚೇಂಜ್ ಮಾಡ್ಬಿಡ್ತೀರಾ ಕನ್ಯಾ ರಾಶಿಯವರು. ಇಷ್ಟು ದಿನ ಮನೆ ಬೇರೆ ತರ ಇರ್ತಿತ್ತು, ಇನ್ ಮುಂದೆ ಸ್ವಲ್ಪ ಡಿಫರೆಂಟ್ ಆಗಿ ಏನೋ ಬದಲಾವಣೆ ಮಾಡ್ಕೊಳ್ತೀರಾ.
ಸ್ವಲ್ಪ ಬೇಗ ಹೇಳೋದು ಪ್ರಾಕ್ಟೀಸ್ ಮಾಡ್ತೀರಾ. ಮನೇಲಿ ಸ್ವಲ್ಪ ಡೈಲಿ ಪೂಜೆ ಅಥವಾ ಇಷ್ಟು ದಿನ ಮಾಡ್ತಿದ್ರಿ ಅಂದ್ರೆ ಇನ್ನು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ತೀರಾ. ಕೆಲವು ಜಪ ತಪ ಇತ್ಯಾದಿಗಳನ್ನ ಸ್ಟಾರ್ಟ್ ಮಾಡ್ಕೊಳ್ತೀರಾ. ಆಧ್ಯಾತ್ಮ ವಿಚಾರಗಳ ಬಗ್ಗೆ ತಿಳ್ಕೊಳ್ತೀರಾ. ಕಲಿಸುವವನು ಗುರು ಅಲ್ವಾ. ಸೊ ಈ ರೀತಿ ಒಂದಿಷ್ಟು ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ಆಗುತ್ತೆ. ಈ ವಾರದಿಂದನೇ ಆಗುತ್ತೆ. 6ನೇ ಮನೆ ಅಧಿಪತಿ ದಿಗ್ಬಲನಾಗಿದ್ದಾನೆ ಶನಿ ಗ್ರಹ. ಹಾಗಾಗಿ ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡುವಂತವ್ರಿಗೆ, ಬೇರೆಯವ್ರ ಕೈಗಳಲ್ಲಿ ಕೆಲಸ ಮಾಡುವಂತವ್ರಿಗೆ ತುಂಬಾ ಚೆನ್ನಾಗಿದೆ. ಏನು ತೊಂದರೆ ಇಲ್ಲ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಾವುದೇ ರೀತಿಯ ತೊಂದರೆಗಳಿಲ್ಲ. ಸರ್ಕಾರಿ ಉದ್ಯೋಗದಲ್ಲಿರೋರ್ಗೂ ಅಷ್ಟೇ ಯಾವುದೇ ಸಮಸ್ಯೆ ಇಲ್ಲ. ಉದ್ಯೋಗ ಕ್ಷೇತ್ರದಲ್ಲಿ ತುಂಬಾ ಚೆನ್ನಾಗಿದೆ. ಆದ್ರೆ ಓನ್ ಬಿಸ್ನೆಸ್ ಮಾಡುವಂತವ್ರಿಗೆ ಹೆಚ್ಚು ಲಾಭ ಅಂತ ಹೇಳ್ಬೋದು. ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡ್ತಾ ಇದ್ದೀರಾ ಅಂತಂದ್ರೂ ಕೂಡ ನೀವು ಪ್ರಮೋಷನ್ಗೋಸ್ಕರ ಅಥವಾ ಸ್ಯಾಲ್ರಿ ಜಾಸ್ತಿ ಮಾಡಿಸ್ಕೋಬೇಕು ಆ ಥರದ್ದೇನಾದ್ರೂ ಇದ್ರೆ ಅದ್ರ ಬಗ್ಗೆ ಮಾತಾಡಿ. ಖಂಡಿತ ಒಳ್ಳೇದಾಗತ್ತೆ. ಕನ್ಯಾ ರಾಶಿಯವರಿಗೆ ಈ ವಾರ ಅತ್ಯಂತ ಶುಭದಾಯಕವಾದ ವಾರ ಅಂತ ಹೇಳ್ಬೋದು. ತುಲಾ ರಾಶಿ. ತುಲಾ ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿಯಾದ ಶುಕ್ರ ಗ್ರಹ ದಶಮ ಭಾವದಲ್ಲಿ ಸ್ಥಿತನಾಗಿದ್ದಾನೆ. ದಶಮ ಸ್ಥಾನ ಅನ್ನೋದೇ ಶುಭ ಸ್ಥಾನ ಅಂತ ಹೇಳ್ಬೋದು. ಯಾಕಂದ್ರೆ ದಶಮ ಅನ್ನೋದು ಕರ್ಮವನ್ನ ತೋರಿಸುತ್ತೆ. ಕರ್ಮ, ಕೆಲಸ, ನಮ್ಮ ವೃತ್ತಿ ಜೀವನ ಇತ್ಯಾದಿಗಳು. ಹಾಗೆ ನಮ್ಮ ಜೀವನದಲ್ಲಿ ನಾವು ಯಾವ ಯಾವ ವಿಷಯದಲ್ಲಿ ಗೆಲುವನ್ನ ಸಾಧಿಸ್ತೀವಿ ಇದೆಲ್ಲವನ್ನು ಕೂಡ ಕರ್ಮಸ್ಥಾನ ತೋರಿಸುತ್ತೆ. ಹಾಗಾಗಿ ನಿಮ್ಮ ರಾಷ್ಟ್ರಾಧಿಪತಿ ಕರ್ಮಸ್ಥಾನದಲ್ಲಿದ್ದಾನೆ. ನೀವು ಅನ್ಕೊಂಡಂತಹ ಎಲ್ಲಾ ಕೆಲಸಗಳು ಕೂಡ ಸಕ್ಸಸ್ ಆಗುತ್ತೆ. ಹಾಗೆ ಕೆಲಸದಲ್ಲಿ ತುಂಬಾ ಆಸಕ್ತಿ ಇರುತ್ತೆ. ಈ ವಾರ ಪೂರ್ತಿ ಆದಷ್ಟು ನಿಮ್ಮ ಕೆಲಸದಲ್ಲೇ ನೀವು ತುಂಬಾ ಬ್ಯುಸಿ ಆಗ್ಬಿಡ್ತೀರ ಅಂತ ಹೇಳ್ಬೋದು. ಯಾಕೆಂದ್ರೆ ನಿಮ್ದು ವರ್ಕ್ ಪ್ರೆಷರ್ ಕೂಡ ಹಾಗೆ ಇರುತ್ತೆ. ಅದೇ ತರ ತುಂಬಾ ಆಸಕ್ತಿ ಇಟ್ಟು ಕೆಲಸದಲ್ಲಿ ಜಾಸ್ತಿ ಟೈಮ್ ಕೊಟ್ಟು ನೀವು ಬ್ಯುಸಿ ಆಗ್ತೀರಾ. ಹಾಗೆ ದಶಮದಲ್ಲಿ ಶುಕ್ರನೊಟ್ಟಿಗೆ ಗುರು ಕೂಡ ಸ್ಥಿತನಾಗಿರ್ತಾನೆ. ನೋಡಿ, 6ನೇ ಮನೆ ಅಧಿಪತಿಯಾಗಿ ಗುರು 10ನೇ ಮನೆಯಲ್ಲಿ ಉಚ್ಚ ಕ್ಷೇತ್ರದಲ್ಲಿರೋದ್ರಿಂದ ಉದ್ಯೋಗ ಕ್ಷೇತ್ರದಲ್ಲಿ ಒಂದು ಮಹತ್ತರವಾದ ಬದಲಾವಣೆಗಳಾಗುವ ಸಾಧ್ಯತೆಗಳಿದೆ. ಕೆಲಸ ಚೇಂಜ್ ಮಾಡ್ಬೇಕು ಅನ್ಕೊಂಡಿರೋರ್ಗೆ ಇದು ಸೂಕ್ತವಾದ ಸಮಯ. ಹಾಗೆ ವೃತ್ತಿ ಕ್ಷೇತ್ರದಲ್ಲಿ ಏನೋ ಒಂದು ಬದಲಾವಣೆ ಆಗತ್ತೆ. ಹೊಸ ಅವಕಾಶ ನಿಮ್ಮನ್ನ ಹುಡ್ಕೊಂಡು ಬರುತ್ತೆ ಅಂತ ಹೇಳ್ಬೋದು. ಅವಕಾಶಗಳು ಬಂದಾಗ ಅದನ್ನ ತುಂಬಾ ಚೆನ್ನಾಗಿ ಬಳಸ್ಕೊಳ್ಳಿ, ಒಳ್ಳೇದಾಗತ್ತೆ. ವೃತ್ತಿ ಜೀವನದಲ್ಲಿ ಪ್ರಮೋಷನ್ ಆಗಿರಬಹುದು ಅಥವಾ ಸ್ಯಾಲ್ರಿ ಜಾಸ್ತಿ ಆಗುವಂತದ್ದು ಏನೋ ಒಂದು ಶುಭ ಆಗುವ ಸಾಧ್ಯತೆಗಳು ಈ ವಾರದಲ್ಲಿ ಕಂಡು ಬರ್ತಾ ಇದೆ. ಧನಾಧಿಪತಿಯಾದ ಮಂಗಳ ಗ್ರಹ ಸಪ್ತಮ ಭಾವದಲ್ಲಿ ಸ್ಥಿತನಾಗಿರೋದ್ರಿಂದ, ಅಂದ್ರೆ ಧನಾಧಿಪತಿ ನಿಮ್ಮನ್ನ ನೋಡ್ತಾ ಇದ್ದಾನೆ. ಹಾಗಾಗಿ ಹಣಕಾಸಿನ ವಿಷಯದಲ್ಲಿ ಏನೂ ತೊಂದರೆ ಇಲ್ಲ, ನಿಮ್ಗೆ ದುಡ್ಡು ಬರ್ತಾ ಇರತ್ತೆ. ಆದ್ರೆ ಸಪ್ತಮದಲ್ಲಿ ಕುಜ ಇರೋದ್ರಿಂದ ದುಡ್ಡನ್ನ ಬೇರೆಯವರಿಗೆ ಕೊಡಬೇಡಿ. ಹಾಗೇನಾದ್ರೂ ದುಡ್ಡನ್ನ ಬೇರೆಯವರಿಗೆ ಕೊಟ್ರೆ ವಾಪಸ್ ಬರೋದಿಲ್ಲ. ಇದೊಂದು ನೆನಪಲ್ಲಿ ಇಟ್ಕೊಳ್ಳಿ. ಚತುರ್ಥ ಭಾವಾಧಿಪತಿ ಶನಿ ಗ್ರಹ ಅವನು ಷಷ್ಠ ಭಾವದಲ್ಲಿರೋದ್ರಿಂದ ಕೆಲಸ ಕಾರ್ಯಗಳ ವಿಷಯದಲ್ಲಿ ಯಾವುದೇ ರೀತಿಯ ತೊಂದರೆಗಳಿಲ್ಲದೆ ನೀವು ಅನ್ಕೊಂಡಂತ ಟೈಮ್ಗೆ ನೀವು ಕೆಲಸಗಳನ್ನ ಮಾಡಿ ಮುಗಿಸೋದಕ್ಕೆ ಶನಿಯ ಒಂದು ಏನು ಬೆಂಬಲ ತುಂಬಾ ಇರುತ್ತೆ. ತೃತೀಯ ಭಾವಾಧಿಪತಿ ಗುರುಗ್ರಹ ಉಚ್ಚ ಕ್ಷೇತ್ರದಲ್ಲಿರೋದ್ರಿಂದ ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಹೊಸ ವ್ಯಕ್ತಿಯ ಪರಿಚಯ ಆಗುವ ಸಾಧ್ಯತೆಗಳಿದೆ ಈ ವಾರದಲ್ಲಿ. ಬಟ್ ಹೊಸ ವ್ಯಕ್ತಿ ಪರಿಚಯ ಆಗ್ತಾ ಇದ್ದಾರೆ, ಯಾರೇ ಆಗಿರ್ಬಹುದು. ಅವರಿಂದ ಮುಂದೆ ನಿಮ್ಗೆ ಒಳ್ಳೇದು ಆಗಬಹುದು, ಕೆಟ್ಟದ್ದು ಆಗಬಹುದು. ಆದ್ರೆ ಯಾರನ್ನು ಅತಿಯಾಗಿ ಹಚ್ಕೊಳ್ಳೋದು, ಯಾರನ್ನಾದರೂ ಅತಿಯಾಗಿ ನಂಬುವಂಥದ್ದು ಇದು ನಮ್ಗೆ ಕೆಡುಕನ್ನ ಉಂಟು ಮಾಡುತ್ತೆ. ಯಾಕಂದ್ರೆ ಇದೆಲ್ಲವೂ ಕೂಡ ದೌರ್ಬಲ್ಯಗಳು. ಒಬ್ಬರನ್ನ ಬಿಟ್ಟಿರಕ್ ಆಗಲ್ಲ, ಒಬ್ಬರನ್ನ ತುಂಬಾ ಹಚ್ಕೊಂಡ್ಬಿಟ್ಟಿದೀನಿ ಆ ತರದ್ದೆಲ್ಲ ಅನ್ಕೊಳ್ಳೋದು. ಮತ್ತೆ ಪ್ರತಿಯೊಬ್ಬರಲ್ಲೂ ತಪ್ಪನ್ನೇ ಹುಡುಕ್ತಿರ್ತಾರೆ ಕೆಲವರು. ಅವ್ರಿಗೆ ಒಳ್ಳೇದ್ ಮಾಡ್ದೆ ಅವ್ರು ಸರಿ ಇಲ್ಲ, ಇವ್ರಿಗೆ ಒಳ್ಳೇದ್ ಮಾಡ್ದೆ ಇವ್ರು ಸರಿ ಇಲ್ಲ. ಆದ್ರೆ ಅವ್ರು ಕೆಟ್ಟವರು ಅಂತ ಗೊತ್ತಿದ್ದು ನಾವು ಅವ್ರಿಗೆ ಸಪೋರ್ಟ್ ಮಾಡಿದ್ವಿ ಅಂತಂದ್ರೆ ಇಲ್ಲಿ ನಾವೇ ದಡ್ಡರಾಗಿದ್ದೀವಿ ಅಂತ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಸಪೋರ್ಟ್ ಮಾಡಿದಿರಾ, ಸಹಾಯ ಮಾಡಿದಿರಾ ಅಂದಾಗ ಅದನ್ನ ಮರ್ತು ಬಿಡ್ಬೇಕು. ಏನೇ ಒಂದು ಸಹಾಯ ಮಾಡಿದ್ದನ್ನ ನಾವು ಹೇಳ್ಕೊಂಡ್ರೆ ಆ ಒಂದು ಪ್ರತಿಫಲ ನಮ್ಗೇನು ಸಿಕ್ಕಲ್ಲ. ಹಾಗಾಗಿ ಸ್ನೇಹ ಅಂತ ಬಂದಾಗ ಬಹಳ ಎಚ್ಚರಿಕೆಯಿಂದ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಗುರು ನಿಮ್ಮ ರಾಷ್ಟ್ರಾಧಿಪತಿಗೆ ಶತ್ರು ಆಗ್ತಾನೆ. ಹಾಗಾಗಿ ನೋಡ್ಕೊಂಡು ಮುಂದುವರಿಬೇಕಾಗತ್ತೆ. ಯಾವುದೇ ಒಂದು ಫ್ರೆಂಡ್ಶಿಪ್ ಆಗಿರಬಹುದು, ಯಾವುದೇ ಒಂದು ಸ್ನೇಹ ಆಗಿರಬಹುದು. ಹಾಗೆ ಪಂಚಮಾಧಿಪತಿ ಶನಿಗ್ರಹ 6ನೇ ಮನೆಯಲ್ಲಿರೋದ್ರಿಂದ ವಿದ್ಯಾಭ್ಯಾಸಕ್ಕೆ ಏನು ತೊಂದರೆ ಇಲ್ಲ. ಆದ್ರೆ 5ನೇ ಮನೆಯಲ್ಲಿ ರಾಹು ಇರೋದ್ರಿಂದ ಓದೋದನ್ನ ಬಿಟ್ಟು ಬೇರೆ ಎಲ್ಲ ಯೋಚನೆಗಳು ಬರುತ್ತೆ. ಓದೋದಕ್ಕೆ ಆಸಕ್ತಿ ಬರೋದೇ ಸ್ವಲ್ಪ ಲೇಟ್ ಆಗತ್ತೆ. ಬಟ್ ಆಸಕ್ತಿ ಬಂದ್ಬಿಟ್ರೆ ಏನೂ ತೊಂದರೆ ಇಲ್ಲ. ಬಟ್ ಆಸಕ್ತಿ ಬರೋದಕ್ಕೆ ರಾಹು ಬಿಡೋದಿಲ್ಲ. ಹಾಗಾಗಿ ದುರ್ಗಾ ಅಷ್ಟೋತ್ತರವನ್ನ ಪ್ರತಿದಿನ ಹೇಳ್ಕೋಬೇಕು. ಇನ್ನು ಸಪ್ತಮಾಧಿಪತಿ ಸಪ್ತಮದಲ್ಲೇ ಇರೋದ್ರಿಂದ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರಿಗೆ, ಸ್ವಂತ ಉದ್ಯೋಗವನ್ನ ಮಾಡುವಂತವ್ರಿಗೆ ತುಂಬಾ ಚೆನ್ನಾಗಿದೆ ಈ ವಾರ.
ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡುವಂತವ್ರಿಗೆ ಚೆನ್ನಾಗಿದೆ. ಆದ್ರೆ ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ ಸ್ವಲ್ಪ ಕಿರಿಕಿರಿ ಇರುತ್ತೆ. ಯಾಕಂದ್ರೆ 8ನೇ ಮನೆಯಲ್ಲಿ ಶನಿ ಕುತ್ಕೊಂಡಿದ್ದಾನೆ. ತುಂಬಾ ಕೆಲಸ ಅಥವಾ ನಿಮ್ ಕೆಲ್ಸನ ನಿಮ್ಮ ಮೇಲಧಿಕಾರಿಗಳು ಒಪ್ತಾ ಇಲ್ಲ, ಏನೋ ಮಿಸ್ಟೇಕ್ಗಳನ್ನೇ ಹೇಳ್ತಾ ಇದ್ದಾರೆ. ಈ ತರದ್ದೇನೋ ಒಂದ್ ಸ್ವಲ್ಪ ಉದ್ಯೋಗ ಕ್ಷೇತ್ರದಲ್ಲಿ, ಅದು ಸರ್ಕಾರಿ ಉದ್ಯೋಗದಲ್ಲಿರೋರಿಗೆ ಇದಾಗ್ತಾ ಇರುತ್ತೆ. ಆದಷ್ಟು ಕೆಲಸದ ಕಡೆ ಗಮನ ಕೊಡಿ. ಆದಿತ್ಯ ಹೃದಯ ಮಂತ್ರವನ್ನ ಪ್ರತಿದಿನ ಹೇಳ್ಕೊಡಿ. ನಿಮ್ಮ ರಾಶ್ಯಾಧಿಪತಿ ಜೊತೆ ಗುರು ಗ್ರಹ ಇದ್ದಾನೆ ನೋಡಿ, ಇಬ್ರು ಶುಭ ಗ್ರಹನೇ. ಆದ್ರೆ ಗುರು 6ನೇ ಮನೆ ಅಧಿಪತಿ, ರೋಗಾಧಿಪತಿ. ಹಾಗಾಗಿ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗಬಹುದು ಈ ವಾರದಲ್ಲಿ. ಏನಾದ್ರೂ ಶುಗರ್ ಇದೆ ನಿಮ್ಗೆ ಅಂದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಯಾಕಂದ್ರೆ ಗುರು ಗ್ರಹ ಶುಗರ್ಗೆ ಕಾರಕ, ಜೊತೆಗೆ ಶುಕ್ರ ಕೂಡ. ಹಾಗಾಗಿ ಏನಾದ್ರೂ ಈಗಾಗ್ಲೇ ಸ್ವಲ್ಪ ಸಕ್ಕರೆ ಕಾಯಿಲೆ ಇದೆ ಅಂತಂದ್ರೆ ಸ್ವಲ್ಪ ಆರೋಗ್ಯದ ಕಡೆ ಜಾಸ್ತಿ ಗಮನ ಕೊಡಿ. ಈ ವಾರದಲ್ಲಿ ಸ್ವಲ್ಪ ಆರೋಗ್ಯದಲ್ಲಿ ಏನೋ ವ್ಯತ್ಯಾಸಗಳಾಗುವ ಸಾಧ್ಯತೆಗಳು ಇದೆ. ಇನ್ನು ಭಾಗ್ಯಾಧಿಪತಿಯಾದ ಬುಧ ಗ್ರಹ ಭಾಗ್ಯಸ್ಥಾನದಲ್ಲೇ ಸ್ಥಿತನಾಗಿದ್ದಾನೆ. ಪೂಜೆ ಪುನಸ್ಕಾರಗಳಲ್ಲಿ ಆಸಕ್ತಿ ಇರುತ್ತೆ, ದೇವಸ್ಥಾನಕ್ಕೆ ಹೋಗುವಂಥದ್ದು ಇದೆಲ್ಲವೂ ಕೂಡ ಇರುತ್ತೆ. ಯಾಕಂದ್ರೆ 9ನೇ ಮನೆಯಲ್ಲಿ ಬುಧ ಕೂತ್ಕೊಂಡು ತೃತೀಯ ಭಾವ ನೋಡ್ತಾ ಇದ್ದಾನೆ. ಹಾಗಾಗಿ ಇದು ಮನಸ್ಸಿಗೆ ಬಹಳ ಸಂತೋಷವನ್ನ ಕೊಡುತ್ತೆ ನಿಮ್ಗೆ. ಬೇರೆ ಏನು ತೊಂದರೆ ಇಲ್ಲ, ವ್ಯಾವಹಾರಿಕವಾಗಿ ಉದ್ಯೋಗದ ವಿಚಾರವಾಗಿ ಏನೂ ತೊಂದರೆ ಇಲ್ಲ. ಆದ್ರೆ ಪರ್ಸನಲ್ ಲೈಫ್ ಅಂತ ಬಂದಾಗ, ಹಾಗೆ ಆರೋಗ್ಯ ಅಂತ ಬಂದಾಗ ಸ್ವಲ್ಪ ಸಮಸ್ಯೆ ಇರೋದ್ರಿಂದ ಆದಷ್ಟು ಪರಿಹಾರ ಮಾಡ್ಕೊಳ್ಳಿ. ಈ ವಾರದ ಶುಕ್ರವಾರ ಒಣ ಅವರೆಕಾಳು ದಾನ, ಹಾಗೆ ಪ್ರತಿದಿನ ದುರ್ಗಾ ಅಷ್ಟೋತ್ತರ ಹಾಗೂ ಆದಿತ್ಯ ಹೃದಯ ಮಂತ್ರ, ಇದೆರಡು ಮಂತ್ರವನ್ನ ಪ್ರತಿದಿನ ಹೇಳ್ಕೊಳ್ಳಿ, ಒಳ್ಳೇದಾಗುತ್ತೆ. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿ ಮಂಗಳ ಗ್ರಹ 6ನೇ ಮನೆಯಲ್ಲಿ ಕುತ್ಕೊಂಡಿದ್ದಾನೆ. ಉದ್ಯೋಗದಲ್ಲಿ ಏನೂ ತೊಂದರೆ ಇಲ್ಲ. ಆದ್ರೆ 6ನೇ ಮನೆ ಅನ್ನೋದು ಸೇವೆಯನ್ನ ತೋರಿಸುತ್ತೆ. ಅಂದ್ರೆ ಕೆಲಸ, ಎಷ್ಟು ಕೆಲಸ ಮಾಡಿದ್ರು ಮುಗಿತಿಲ್ವಲ್ಲಪ್ಪ ಅನ್ನೋ ತರ ಇರುತ್ತೆ ನಿಮ್ಗೆ ಈ ವಾರ. ಯಾಕೆಂದ್ರೆ ಅಷ್ಟು ಜವಾಬ್ದಾರಿಗಳಿರುತ್ತೆ. ದಶಮಾಧಿಪತಿ ರವಿ ಸಪ್ತಮದಲ್ಲಿ ಕೂತ್ಕೊಂಡು ನಿಮ್ ರಾಶಿ ನೋಡ್ತಾ ಇದ್ದಾನೆ. ಹಾಗಾಗಿ ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ. ಅದನ್ನ ಪ್ರೆಷರ್ ಅಂತ ತಗೊಳ್ಳೋದಕ್ಕಿಂತ ಜವಾಬ್ದಾರಿ ಅಂತ ನೀವು ತಗೊಂಡಿರ್ತೀರ. ಹಾಗಾಗಿ ತುಂಬಾ ಕೆಲಸ, ತುಂಬಾ ಸೇವೆ ಅಲ್ಲಿ ನಿರತರಾಗಿರ್ತೀರ ಈ ವಾರ ಪೂರ್ತಿ ಅಂತ ಹೇಳ್ಬೋದು. ಮನಸ್ಸಿಗೆ ಸಮಾಧಾನ ಇರುತ್ತೆ. ಯಾಕಂದ್ರೆ ನೀವು ಹೆಚ್ಚು ಕೆಲಸದಲ್ಲಿ ಬ್ಯುಸಿ ಆಗೋದ್ರಿಂದ ಬೇರೆ ಏನು ಯೋಚನೆ ಮಾಡೋದಕ್ಕೆ ನಿಮ್ಗೆ ಸಮಯ ಸಿಗಲ್ಲ. ಯಾವಾಗ್ಲೂ ಅಷ್ಟೇ ಸುಮ್ಮನೆ ಕೂತಿದ್ರೇನೆ ಏನಾದ್ರೂ ನಿಮ್ಗೆ ಬೇಜಾರಾಗೋದು, ದುಃಖ ಆಗೋದು ಎಲ್ಲ. ನಿಮ್ಮ ಕೆಲಸಗಳಲ್ಲಿ ಹೆಚ್ಚು ನೀವು ಬ್ಯುಸಿ ಆಗ್ಬಿಟ್ರೆ ಯೋಚನೆ ಮಾಡೋಕ್ಕೂ ಟೈಮ್ ಇರೋದಿಲ್ಲ. ಮೈಂಡ್ ತುಂಬಾ ಚೆನ್ನಾಗಿರುತ್ತೆ. ಯಾಕಂದ್ರೆ ನಾವು ಕೆಲಸ ಮಾಡ್ತಾ ಇರ್ತೀವಿ, ಕೆಲಸದ ಕಡೆ ಗಮನ ಇರುತ್ತೆ, ಬೇರೆ ಏನು ಯೋಚನೆ ಮಾಡಕ್ಕಾಗಲ್ವಲ್ಲ. ಹಾಗಾಗಿ ಚೆನ್ನಾಗಿದೆ. ಇನ್ನು ದಶಮಾಧಿಪತಿ ರವಿಗ್ರಹ ಸಪ್ತಮದಲ್ಲಿರೋದ್ರಿಂದ ಏನ್ ಜವಾಬ್ದಾರಿ ಇರುತ್ತೆ ಅಥವಾ ನೀವೇನ್ ಕೆಲಸ ಕಂಪ್ಲೀಟ್ ಮಾಡ್ಬೇಕು ಅನ್ಕೊಂಡಿರ್ತೀರಾ ಅದೆಲ್ಲವನ್ನ ಇನ್ ಟೈಮಲ್ಲಿ ಕಂಪ್ಲೀಟ್ ಮಾಡ್ತೀರಾ. ಇದೊಂದು ವಿಚಾರ. ಆದ್ರೆ ಸ್ವಂತ ಉದ್ಯೋಗವನ್ನ ಮಾಡುವಂತವ್ರಿಗೆ ತುಂಬಾ ಒಳ್ಳೆ ಲಾಭ ಇದೆ. ಬರೀ ಸ್ವಂತ ಉದ್ಯೋಗ ಅಷ್ಟೆಲ್ಲ, ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂದ್ರೂ ಕೂಡ ತುಂಬಾ ಚೆನ್ನಾಗಿದೆ ಈ ವಾರ. ಯಾಕಂದ್ರೆ ಸಪ್ತಮಾಧಿಪತಿ ಶುಕ್ರನೇ ಭಾಗ್ಯದಲ್ಲಿ ಕುತ್ಕೊಂಡಿದ್ದಾನೆ, ಹಾಗೆ ಗುರು ಜೊತೆ. ಗುರು 2ನೇ ಮನೆ ಅಧಿಪತಿ ಆಗಿರೋದ್ರಿಂದ ಹಣಕಾಸಿನ ವಿಷಯದಲ್ಲಿ ತುಂಬಾ ಶುಭ ಫಲ ಕೊಡ್ತಾನೆ ವೃಶ್ಚಿಕ ರಾಶಿಯವರಿಗೆ. ಯಾವುದೋ ಹಣ ಬೇರೆಯವ್ರಿಗೆ ಕೊಟ್ಟಿದೀವಿ, ವಾಪಸ್ ಬರ್ತಾ ಇಲ್ಲ, ಸ್ಟಕ್ ಆಗ್ಬಿಟ್ಟಿದೆ, ಬಿಸ್ನೆಸ್ ಇನ್ವೆಸ್ಟ್ ಮಾಡಿದೀವಿ, ದುಡ್ಡು ಬರ್ತಾ ಇಲ್ಲ, ಈ ತರ ಎಲ್ಲ ಚಿಂತೆ ಮಾಡ್ಕೊಂಡಿದ್ರೆ ಆ ಹಣ ವಾಪಸ್ ಬರುವಂತಹ ಸಾಧ್ಯತೆಗಳು ಇದೆ. ನಿಮ್ಮ ಕೈಗೆ ದುಡ್ಡು ಬರ್ತಾ ಇರುತ್ತೆ. ಹಾಗಾಗಿ ಹಣಕಾಸಿನ ವಿಷಯದಲ್ಲಿ ಮಾತ್ರ ತುಂಬಾನೇ ಚೆನ್ನಾಗಿದೆ. ಇನ್ನು ಸರ್ಕಾರಿ ಉದ್ಯೋಗದಲ್ಲಿರೋರಿಗೆ ಬಹಳ ಶುಭ. ಜವಾಬ್ದಾರಿ ಜಾಸ್ತಿ ಇದ್ರೂ ಕೂಡ ಕೆಲಸ ಮಾಡುವುದರಲ್ಲಿ ಆಸಕ್ತಿ ಕೂಡ ನಿಮಗೆ ಜಾಸ್ತಿ ಇರುತ್ತೆ. ಯಾಕಂದ್ರೆ ಕೆಲಸ ಅಂದ್ರೇನೆ ಕರ್ಮಸ್ಥಾನ. ಆ ಕರ್ಮಸ್ಥಾನಾಧಿಪತಿ ರವಿ 7ನೇ ಮನೇಲಿ ಕುತ್ಕೊಂಡು ನೋಡ್ತಾ ಇರೋದ್ರಿಂದ ಕೆಲಸದಲ್ಲಿ ತುಂಬಾ ಆಸಕ್ತಿ ಇರುತ್ತೆ. ಸಪ್ತಮದಲ್ಲಿ ರವಿ ಇರೋದ್ರಿಂದ ಈಗಾಗ್ಲೇ ಯಾರಿಗೆ ವೈವಾಹಿಕ ಜೀವನದಲ್ಲಿ ಮನಸ್ತಾಪಗಳಿದೆಯೋ ಅವ್ರಿಗೆ ಸ್ವಲ್ಪ ಆ ಮನಸ್ತಾಪಗಳು ಜಾಸ್ತಿ ಆಗಬಹುದು. ತೊಂದರೆ ಅಂತಲ್ಲ, ಸಪ್ತಮದಲ್ಲಿ ರವಿ ಇರೋದ್ರಿಂದ ಕೋಪ ಅಥವಾ ಈಗೋ ಇದನ್ನ ಸ್ವಲ್ಪ ಜಾಸ್ತಿ ಮಾಡ್ತಾನೆ. ಹಾಗಾಗಿ ಆ ರವಿಯ ಒಂದು ಪ್ರಭಾವ ನಿಮ್ಮ ರಾಶಿ ಮೇಲೆ ಇರುತ್ತೆ. ನಾನ್ ಯಾಕೆ ಮಾತಾಡಿಸ್ಬೇಕು, ನಾನ್ ಯಾಕೆ ಸುಮ್ನೆ ಇರ್ಬೇಕು, ಈ ತರದ ಸ್ವಭಾವಗಳು. ಇದು ವೈವಾಹಿಕ ಜೀವನ ಅಂತಾನೆ ಅಲ್ಲ, ಬೇರೆಯವ್ರ ವಿಷಯದಲ್ಲೂ ಇದೇ ತರ ಅನ್ಸುತ್ತೆ ನಿಮ್ಗೆ. ಯಾಕಂದ್ರೆ 7ನೇ ಮನೇಲಿ ಕೂತ್ಕೊಂಡಿರುವಂತಹ ರವಿ ನಿಮ್ಮ ರಾಶಿಯನ್ನ ನೋಡ್ತಾ ಇದ್ದಾನೆ. ಯಾವುದೇ ಒಂದು ಗ್ರಹ ನಮ್ಮ ರಾಶಿಯಲ್ಲಿದ್ದಾಗ ನಮ್ಮ ಮೇಲೆ ಎಷ್ಟು ಪ್ರಭಾವನ ಬೀರ್ತಾನೋ, ಸಪ್ತಮದಲ್ಲಿ ಕೂತ್ಕೊಂಡು ನಮ್ಮ ರಾಶಿನ ನೋಡ್ತಾ ಇದ್ರು ಕೂಡ ಹೆಚ್ಚು ಕಡಿಮೆ
ಅಷ್ಟೇ ಒಂದು ಪ್ರಭಾವನ ಉಂಟು ಮಾಡ್ತಾನೆ. ಒಂದು 50% ಅಂತೂ ಅದರ ಒಂದು ಪ್ರಭಾವ ಇದ್ದೇ ಇರುತ್ತೆ. ಹಾಗಾಗಿ ಸ್ವಲ್ಪ ಸಮಾಧಾನವಾಗಿ, ನಿಧಾನವಾಗಿ, ತಾಳ್ಮೆಯಿಂದ ಯೋಚನೆ ಮಾಡೋದು ಒಳ್ಳೆಯದು. ಪಂಚಮದಲ್ಲಿ ಶನಿ ಇದ್ರೂ ಕೂಡ ಪಂಚಮಕ್ಕೆ ಗುರುದೃಷ್ಟಿ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ಪರವಾಗಿಲ್ಲ. ಆದ್ರೆ ತುಂಬಾ ಚೆನ್ನಾಗಿದೆ ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ಪಂಚಮದಲ್ಲಿ ಶನಿ ಇರೋದ್ರಿಂದ ಸ್ವಲ್ಪ ಸೋಮಾರಿತನ, ನಿಧಾನ ಮಾಡೋದು ಈ ತರದೆಲ್ಲ ಇರುತ್ತೆ. ಆದ್ರೆ ಗುರುದೃಷ್ಟಿ ಇರೋದ್ರಿಂದ ಓದ್ಬೇಕು ಅನ್ನೋದು ಜಾಸ್ತಿ ನಿಮ್ಗೆ ಅನಿಸ್ತಾ ಇರುತ್ತೆ. ನಾನು ಓದ್ಬೇಕು ಅನ್ನಿಸ್ತಿರುತ್ತೆ. ಯಾಕಂದ್ರೆ ಗುರು ನಿಮ್ಮ ರಾಶಿ ನೋಡ್ತಾ ಇರ್ತಾನೆ. ಹಾಗಾಗಿ ಇಲ್ಲಪ್ಪ ನಾನು ಓದ್ಕೊಂಡ್ಬಿಡ್ಬೇಕು, ಈ ಸಲ ಎಕ್ಸಾಮ್ ಅಲ್ಲಿ ಮಾರ್ಕ್ಸ್ ತೆಗಿಬೇಕು, ಆ ತರದೆಲ್ಲ ಅನಿಸ್ತಿರುತ್ತೆ. ಲಾಭಾಧಿಪತಿ ಮತ್ತು ಅಷ್ಟಮಾಧಿಪತಿಯಾದ ಬುಧ ಗ್ರಹ ಅಷ್ಟಮದಲ್ಲೇ ಕುತ್ಕೊಂಡಿದ್ದಾನೆ. ಭವಿಷ್ಯದ ಬಗ್ಗೆ ಏನೋ ಒಂದು ಆತಂಕ, ಭಯ ಅನ್ನಿಸ್ತಿರುತ್ತೆ. ಮಾತಾಡಕ್ ಹೋಗಿ ಎಲ್ಲೋ ಕೆಲವರಿಗೆ ಹರ್ಟ್ ಆಗೋ ತರನು ಮಾತಾಡ್ಬೋದು. ನೀವು ಮಾತಿಂದ ದೋಷಗಳಾಗತ್ತೆ. ಆದಷ್ಟು ಈ ವಾರದಲ್ಲಿ ನೋಡಿ, ವಾಕ್ಸ್ಥಾನಾಧಿಪತಿ ಉಚ್ಚ ಕ್ಷೇತ್ರದಲ್ಲಿ ಇದ್ರೂ ಕೂಡ ಈ ವಾರದಲ್ಲಿ ಏನು ಮಾತುಕತೆಗಳು ಬೇಡ. ಯಾಕಂದ್ರೆ ಮಾತಿಗೆ ಕಾರಕ ಬುಧ ಅಷ್ಟಮದಲ್ಲಿ ಕೂತ್ಕೊಂಡು 2ನೇ ಮನೆ ನೋಡ್ತಿದ್ದಾನೆ. ಹಾಗೆ ವಾಕ್ಸ್ಥಾನಾಧಿಪತಿ ಗುರು ಶುಕ್ರನೊಟ್ಟಿಗೆ ಕುತ್ಕೊಂಡಿದ್ದಾನೆ. ಶುಕ್ರ ವ್ಯಯಾಧಿಪತಿ ಅಲ್ವಾ, ಮಾತಿನಿಂದ ಏನಾದ್ರೂ ನಷ್ಟ ಆಗಬಹುದು, ಇಲ್ಲ ಹಣ ನಷ್ಟ ಆಗಬಹುದು, ವ್ಯವಹಾರ ನಷ್ಟ ಆಗಬಹುದು, ಸಂಬಂಧಗಳು ನಷ್ಟ ಆಗಬಹುದು. ಹಾಗಾಗಿ ಮಾತಿನ ವಿಷಯದಲ್ಲಿ ತುಂಬಾ ಜಾಗರೂಕತೆಯಿಂದ ಇರಬೇಕಾಗತ್ತೆ. ಬೇರೆ ಏನು ತೊಂದರೆ ಇಲ್ಲ. ಸರ್ಕಾರಿ ಉದ್ಯೋಗದಲ್ಲಿರೋರಿಗೆ, ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡುವಂತವ್ರಿಗೆ, ಸ್ವಂತ ಉದ್ಯೋಗದಲ್ಲಿರೋರಿಗೆ ಎಲ್ರಿಗೂ ತುಂಬಾ ಚೆನ್ನಾಗಿದೆ. ಆಸ್ತಿ, ಮನೆ, ಭೂಮಿ, ವಾಹನ ಇತ್ಯಾದಿಗಳ ವಿಚಾರದಲ್ಲಿ ಏನಾದ್ರೂ ನಿರ್ಧಾರಗಳು ತಗೊಳ್ಳೋದಾದ್ರೆ ಇನ್ ಸ್ವಲ್ಪ ದಿನ ವೇಟ್ ಮಾಡಿ. ಈ ವಾರ ಬೇಡ. ಯಾಕಂದ್ರೆ ಇನ್ನು ಶುಕ್ರ ಗುರುವನ್ನ ಬಿಟ್ಟು ಮುಂದಿನ ಮನೆಗೆ ಬರಬೇಕು. ಇಲ್ಲಿ ಶುಕ್ರ ಏನಾಗ್ತಾನೆ, ವ್ಯಯಾಧಿಪತಿ ಆಗ್ತಾನೆ. ಯಾವುದೋ ಒಂದು ವಿಚಾರದಲ್ಲಿ ನಿಮ್ಗೆ ನಷ್ಟವನ್ನ ತೋರಿಸ್ತಾನ. ಹಾಗಾಗಿ ಸ್ವಲ್ಪ ದಿನ ವೇಟ್ ಮಾಡಿ. ಉಳಿದಂತೆ ಚೆನ್ನಾಗಿದೆ. ಪಂಚಮ ಶನಿಗೆ ಪರಿಹಾರಾರ್ಥವಾಗಿ ಪ್ರತಿ ಶನಿವಾರ ಎಳ್ಳು ದಾನ ಕೊಡೋಕೆ ಹೇಳ್ತಾ ಇರ್ತೀನಿ ನಾನು. ಹಾಗೆ ಈ ವಾರ ಕೂಡ ಶನಿವಾರ ಎಳ್ಳು ದಾನ ಕೊಡಿ, ಒಳ್ಳೇದಾಗುತ್ತೆ. ಅಥವಾ ಎಳ್ಳೆಣ್ಣೆ ಆದ್ರೂ ಕೂಡ ದಾನ ಕೊಡಿ. ಧನಸ್ಸು ರಾಶಿ. ಧನಸ್ಸು ರಾಶಿಯವರಿಗೆ ರಾಶ್ಯಾಧಿಪತಿ ಅಷ್ಟಮಕ್ಕೆ ಹೋಗಿದ್ದಾನೆ. ಅಷ್ಟಮ ಅನ್ನೋದೇ ಒಂದ್ ರೀತಿ ಭಯ, ಆತಂಕ. ಹಾಗೆ ಅಷ್ಟಮ ಅನ್ನೋದು ನಮ್ಮ ಜೀವನದಲ್ಲಿ ನಾವೇನು ನಿರ್ಧಾರ ತಗೊಳ್ಳೋದಕ್ಕೆ ಬಿಡಲ್ಲ. ಯಾಕಂದ್ರೆ ಎಲ್ಲಾದ್ರಲ್ಲೂ ಭಯ ಆಗ್ತಿರುತ್ತೆ. ನಾನೇನಾದ್ರೂ ಒಂದು ನಿರ್ಧಾರ ತಗೊಂಡ್ಬಿಟ್ರೆ ಅದರಿಂದ ತೊಂದರೆ ಆಗ್ಬಿಟ್ರೆ ಅನ್ನೋ ಆತಂಕ ಆಗ್ತಾ ಇರುತ್ತೆ. ಅದೇ ತರ ಧನಸ್ಸು ರಾಶಿಯವರಿಗೆ ಆಗ್ತಾ ಇರುತ್ತೆ. ಗುರುಬಲ ಇಲ್ಲ, ಬಟ್ ಗುರು ಉಚ್ಚ ಕ್ಷೇತ್ರದಲ್ಲಿ ಇದ್ದಾನೆ. ಅಂದ್ರೆ ನೀವು ತುಂಬಾ ಕರೆಕ್ಟ್ ಆಗಿದ್ದೀರಾ. ನಿಮ್ಮ ನಿರ್ಧಾರ ಆಗಿರಬಹುದು, ನಿಮ್ಮ ಯೋಚನಾ ಶೈಲಿ ಆಗಿರ್ಬೋದು, ಎಲ್ಲ ಸರಿಯಾಗಿದೆ. ಆದ್ರೆ ಪರಿಸ್ಥಿತಿ ಸರಿಯಾಗಿರಲ್ಲ. ಕೆಲವರಿಂದ ಕೆಲವೊಂದು ಮಾತುಗಳು, ಕೆಲವರ ನಡವಳಿಕೆಗಳು ನಿಮಗ್ ಬೇಜಾರಾಗತ್ತೆ. ಅವಾಗ ಅನ್ಸುತ್ತೆ ನಾನೇ ತಪ್ಪ, ಅಥವಾ ನನ್ನ ಕಡೆಯಿಂದನೇ ಸರಿಯಾಗಿ ನಾನೇ ತಪ್ಪು ಮಾಡ್ತಿದ್ದೀನಾ, ಅಥವಾ ನಂಗೆ ಗೊತ್ತಾಗ್ತಿಲ್ವಾ ಅಂತ. ಖಂಡಿತ ನಿಮ್ ಕಡೆಯಿಂದ ಏನು ತಪ್ಪಿರೋದಿಲ್ಲ. ಬಟ್ ಯಾರ್ಯಾರು ಹೇಗೆ ಅನ್ನೋದರ ಸತ್ಯದ ದರ್ಶನ ಆಗೋ ಟೈಮ್ ಇದು. ಹಾಗೆ ಹಣಕಾಸಿನ ವಿಷಯ ಅಂತ ಬಂದಾಗ ತುಂಬಾ ತೊಂದರೆ ಅಂತೇನಿಲ್ಲ. ಆದ್ರೆ ಫೈನಾನ್ಷಿಯಲಿ ದೊಡ್ಡ ಮಟ್ಟದ ಅಭಿವೃದ್ಧಿ ಇಲ್ಲ. ಹಾಗಾಗಿ ಇರುವ ಹಣವನ್ನ ಬೇರೆ ಏನಕ್ಕೂ ಇನ್ವೆಸ್ಟ್ ಮಾಡಬೇಡಿ ಸದ್ಯದ ಪರಿಸ್ಥಿತಿಯಲ್ಲಿ. ಸ್ವಂತ ಉದ್ಯೋಗದಲ್ಲಿ, ವ್ಯಾಪಾರದಲ್ಲಿ ಅಭಿವೃದ್ಧಿ ತಕ್ಕ ಮಟ್ಟಿಗಿದೆ, ಪರವಾಗಿಲ್ಲ. ಅಂದ್ರೆ ಅಷ್ಟಮದಲ್ಲಿ ಕೂತಿದ್ರು 2ನೇ ಮನೆ ನೋಡ್ತಿರ್ತಾನಲ್ಲ, ಸಾಧಾರಣವಾದ ಫಲ ಅಂತ ಹೇಳ್ಬೋದು. ಸಪ್ತಮದಲ್ಲಿ ಬುಧ ಇರೋದ್ರಿಂದ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರಿಗೆ ಚೆನ್ನಾಗಿದೆ. 12ನೇ ಮನೆ ಅಧಿಪತಿ ಕುಜಗ್ರಹ ಪಂಚಮದಲ್ಲಿದ್ದಾನೆ. ವಿದೇಶಕ್ಕೆ ಹೋಗ್ಬೇಕು ಅನ್ಕೊಂಡಿರೋರಿಗೆ, ಅದರಲ್ಲೂ ಮುಖ್ಯವಾಗಿ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ವಿದೇಶಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡಿರೋರಿಗೆ ತುಂಬಾ ಒಳ್ಳೆ ಟೈಮ್. ನೀವು ನಿಮ್ಮ ಪ್ರಯತ್ನವನ್ನ ಮುಂದುವರಿಸಿ. ಹಾಗೆ 4ನೇ ಮನೆಯಲ್ಲಿ ಶನಿ ಇದ್ದಾನೆ. ಏನೋ ಒಂದು ಪೀಸ್ ಆಫ್ ಮೈಂಡ್ ಇಲ್ಲ, ಏನೋ ಒಂದ್ ರೀತಿ ಬೇಸರ. ಎಲ್ರೂ ಇದ್ದಾರೆ, ಆದ್ರೂ ಏನೋ ಒಂಥರ ಒಂಟಿತನ, ನಾನು ಒಬ್ಳೆ ಅಥವಾ ನಾನು ಒಬ್ಬನೇ ಅನ್ನೋ ಫೀಲ್. ಯಾಕೆಂದ್ರೆ ಶನಿಯ ಮೇಲೆ ಗುರುದೃಷ್ಟಿ ಇದೆ, ಸ್ವಲ್ಪ ಬೆಟರ್. ಬಟ್ ಶನಿ 4ನೇ ಮನೆಯಲ್ಲಿದ್ರೆ 4ನೇ ಮನೆಯನ್ನ ಮನಃಶಾಂತಿ, ಸುಖ ಸ್ಥಾನ ಅಂತ ಹೇಳ್ತಾರೆ. ಮನೆಯ ವಾತಾವರಣ ಅಂತ ಕೂಡ ಹೇಳ್ತೀವಿ. ಮನೆಯಲ್ಲಿ ತುಂಬಾ ಜನ ಇದ್ರು ಕೂಡ ಮನೆಯ ವಾತಾವರಣ ನೋಡಿದಾಗ ಏನೋ ಒಂಟಿ ನಾನು ಅನ್ನೋ ತರ ಫೀಲ್ ಆಗ್ತಾ ಇರುತ್ತೆ. ಅದೆಲ್ಲ ಸಹಜವಾಗಿ ಆಗ್ತಾ ಇರುತ್ತೆ. ಶನಿಗೆ ಪರಿಹಾರವನ್ನ ಮಾಡ್ಕೊಳ್ಳಿ. ಹಾಗೆ ಬಹಳ ಬಹಳ ಮುಖ್ಯವಾದದ್ದು ನಿಮ್ಮ ಆರೋಗ್ಯ. ನಿಮ್ಮ ಆರೋಗ್ಯವನ್ನ ನೋಡ್ಕೊಳ್ಳಿ. ನಿಮ್ಮ ದಿನಚರಿ ಸರಿಯಾಗಿರ್ಬೇಕು. ಯಾಕಂದ್ರೆ ಪ್ರಸ್ತುತ ಈ ವಾರದಲ್ಲಿ ರೋಗಾಧಿಪತಿಯಾದ ಶುಕ್ರ
ರಾಷ್ಟ್ರಾಧಿಪತಿಯಾದ ಗುರು ಒಂದೇ ಮನೆಯಲ್ಲಿ ಅದು ಅಷ್ಟಮದಲ್ಲಿರೋದ್ರಿಂದ ಈಗಿರುವಂತಹ ಅನಾರೋಗ್ಯ ಸಮಸ್ಯೆಗಳೇ ಉಲ್ಬಣವಾಗುವ ಸಾಧ್ಯತೆ ಇದೆ. ಈಗಿರುವಂತದ್ದು ಅಂದ್ರೆ ಇವಾಗ ಶುಗರ್ ಇದೆ ಅನ್ಕೊಳ್ಳಿ, BP ಇದೆ ಅನ್ಕೊಳ್ಳಿ, ಇನ್ನೂ ಜಾಸ್ತಿ ಆಗಬಹುದು. ಕಾಯಿಲೆನೇ ಇಲ್ಲ, ನಾನು ಆರಾಮಾಗಿದ್ದೀನಿ ಅಂದ್ರೂ ಕೂಡ ಸ್ವಲ್ಪ ಹುಷಾರ್ ತಪ್ಪೋದು, ಸ್ಟ್ರೈನ್ ಆಗೋದು, ಸುಸ್ತಾಗೋದು, ಏನೋ ಒಂದು ಸಣ್ಣ ಪುಟ್ಟ ಸಮಸ್ಯೆಗಳಂತೂ ಆಗತ್ತೆ. ಬೆನ್ನು ನೋವಿನ ಸಮಸ್ಯೆ ಬರುತ್ತೆ. ಹಾಗಾಗಿ ನಿಮ್ಮ ಆರೋಗ್ಯವನ್ನ ನೋಡ್ಕೊಳ್ಳಿ. 9ನೇ ಮನೆ ಅಧಿಪತಿ ರವಿ ಗ್ರಹ 6ನೇ ಮನೆಯಲ್ಲಿರೋದ್ರಿಂದ ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಯಾಕಂದ್ರೆ 6ನೇ ಮನೆ ಅಂದ್ರೇನೆ ಸೇವೆ, ಕೊಟ್ಟಿರೋ ಕೆಲ್ಸನ ಆರಾಮಾಗಿ ಮಾಡ್ತೀರಾ, ಏನು ತೊಂದರೆ ಇಲ್ಲ. ಆದ್ರೆ ಷಷ್ಠ ಭಾವಾಧಿಪತಿ ಅಷ್ಟಮದಲ್ಲಿರೋದ್ರಿಂದ ಕೆಲಸದ ಒತ್ತಡ ಇರುತ್ತೆ. ಆದ್ರೆ ಪ್ರೈವೇಟ್ ಜಾಬ್ ಅಲ್ಲಿ ಇರೋರಿಗೆ ಇನ್ನೂ ಜಾಸ್ತಿ ಶ್ರಮ. ಯಾಕೆಂದ್ರೆ ರವಿ 6ನೇ ಮನೇಲಿ ಇದ್ರೂ ಕೂಡ ನಿಮ್ಗೆ ಅಂಥ ಅಶುಭ ಫಲ ಏನ್ ಕೊಡ್ತಾ ಇಲ್ಲ. ಮೃಗಶಿರ ನಕ್ಷತ್ರದಲ್ಲಿದ್ದಾನೆ, ಹಾಗಾಗಿ ತಕ್ಕ ಮಟ್ಟಿಗೆ ಶುಭ ಫಲ ಕೊಡ್ತಾ ಇದ್ದಾನೆ. ಆದ್ರೆ 6ನೇ ಮನೆ ಅಧಿಪತಿ 8ನೇ ಮನೆ ಇರೋದ್ರಿಂದ ತುಂಬಾ ವರ್ಕ್ ಪ್ರೆಷರ್, ತುಂಬಾ ಕಷ್ಟ ಆಗ್ತಾ ಇದೆ ಅನ್ನೋ ತರ ಆಗ್ತಾ ಇರುತ್ತೆ. ಇದು ಪ್ರೈವೇಟ್ ಜಾಬ್ ಅಲ್ಲಿ ಇರೋರಿಗೆ ಹೆಚ್ಚಾಗಿ ಸಮಸ್ಯೆ ಆಗ್ತಿರುತ್ತೆ. ಇನ್ನು ದಶಮಾಧಿಪತಿ 7ನೇ ಮನೆಯಲ್ಲಿ ಇರೋದ್ರಿಂದ ಕೆಲಸದ ವಿಷಯ ಅಂತ ಬಂದಾಗ ಯಾವುದೇ ರೀತಿ ಟೈಮ್ ವೇಸ್ಟ್ ಮಾಡದೆ ನಿಮ್ ಪಾಡಿಗೆ ನೀವು ಕೆಲಸ ಮಾಡ್ತೀರಾ. ಯಾಕೆಂದ್ರೆ ಬುಧ ನಿಮ್ಮನ್ನ ಎಚ್ಚರಿಸ್ತಾ ಇರ್ತಾನೆ, ತುಂಬಾ ಕಾನ್ಶಿಯಸ್ ಇಂದ ಇರ್ತೀರಾ, ನಾನು ಟೈಮ್ ವೇಸ್ಟ್ ಮಾಡಬಾರ್ದು ಅಂತೇಳಿ. ಹಾಗಾಗಿ ಆ ಒಂದು ಗಮನದಿಂದ ನೀವು ಕೆಲಸ ಮಾಡೋದ್ರಿಂದ ತಕ್ಕ ಮಟ್ಟಿಗೆ ಹೇಗೋ ಪರಿಸ್ಥಿತಿನ ನಿಭಾಯಿಸ್ಕೊಂಡು ಹೋಗ್ತೀರಾ. ಬಟ್ ಮನಸ್ಸಿಗೆ ಅಸಮಾಧಾನ, ನೆಮ್ಮದಿ ಇಲ್ಲದೆ ಇರೋದು ಇದು ಸಹಜವಾಗಿ ಇರುತ್ತೆ. ಕೆಲವು ಪರಿಹಾರಗಳನ್ನ ಮಾಡ್ಕೊಳ್ಳಿ. ಹಾಗೆ ಯಾವುದೇ ಒಂದು ರೀತಿಯ ಇನ್ವೆಸ್ಟ್ಮೆಂಟ್ ಅಂತ ಮಾಡಕ್ ಹೋಗ್ಬಿಡಿ. ಇನ್ನು ವಿದ್ಯಾರ್ಥಿಗಳಿಗೆ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಗುರು ದೃಷ್ಟಿ ಇಲ್ಲದೆ ಹೋದ್ರೂ ಕೂಡ ಪಂಚಮಾಧಿಪತಿ ಪಂಚಮದಲ್ಲಿ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ಚೆನ್ನಾಗಿದೆ. ನೀವು ಮಾಡ್ಬೇಕಾಗಿರೋ ಪರಿಹಾರ ಈ ವಾರದ ಶನಿವಾರ ಎಳ್ಳೆಣ್ಣೆ ದಾನ, ಹಾಗೆ ಗುರುವಾರ ಕಡಲೆಬೇಳೆ ದಾನ, ಇದು 2 ಪರಿಹಾರ ಮಾಡ್ಕೊಳ್ಳಿ, ಒಳ್ಳೇದಾಗುತ್ತೆ. ಮಕರ ರಾಶಿಯವರಿಗೆ ನಿಮ್ಮ ರಾಷ್ಟ್ರಾಧಿಪತಿಯಾದ ಶನಿ ಗ್ರಹ ತೃತೀಯ ಭಾವದಲ್ಲಿ ಸ್ಥಿತನಾಗಿದ್ದು ಶನಿಯ ಮೇಲೆ ಗುರು ದೃಷ್ಟಿ ಕೂಡ ಬೀಳ್ತಾ ಇದೆ. ಹಾಗೆ ನಿಮ್ಮ ರಾಶಿ ಮೇಲೂ ಕೂಡ ಗುರು ದೃಷ್ಟಿ ಬೀಳ್ತಾ ಇದೆ. ಅಂದ್ರೆ ಇಷ್ಟು ದಿನ ಗುರುಬಲ ಇರ್ಲಿಲ್ಲ, ಇನ್ ಮುಂದೆ ಗುರುವಿನ ಅನುಗ್ರಹ ಇರುತ್ತೆ. ಯಾಕಂದ್ರೆ ಗುರುವಿನ ದೃಷ್ಟಿ ನಿಮ್ಮ ರಾಶಿಯ ಮೇಲೆ ಬೀಳ್ತಾ ಇರೋದ್ರಿಂದ ಪ್ರಮುಖವಾಗಿ ಕೆಲವೊಂದು ವಿಚಾರಗಳಲ್ಲಿ ಅಂದ್ರೆ ದೊಡ್ಡ ಸಮಸ್ಯೆಗಳಲ್ಲಿ ಸಿಕ್ಕಾಕೊಂಡ್ಬಿಟ್ಟಿರ್ತೀರಾ, ಅಂತಹ ಸಮಸ್ಯೆಗಳಿಂದ ಹೊರಗಡೆ ಬರುವಂತಹ ಟೈಮ್ ಅಂತ ಹೇಳ್ಬೋದು. ಈ ವಾರದಲ್ಲಂತೂ ಮುಖ್ಯವಾಗಿ ಉದ್ಯೋಗದ ವಿಚಾರದಲ್ಲಿ ಏನೋ ಒಂದು ಒಳ್ಳೆ ಬದಲಾವಣೆ ಆಗುತ್ತೆ. ಯಾಕಂದ್ರೆ ದಶಮಾಧಿಪತಿ ಶುಕ್ರ ಗ್ರಹ ಇವನು ಕೂಡ ಗುರುವಿನ ಜೊತೆನಲ್ಲೇ ಸಪ್ತಮದಲ್ಲಿ ಕುತ್ಕೊಂಡು ನಿಮ್ಮ ರಾಶಿನ ನೋಡ್ತಾ ಇದ್ದಾನೆ. ಕೆಲಸ ಚೇಂಜ್ ಮಾಡ್ಬೇಕು ಅನ್ಕೊಂಡಿದ್ರೆ ಅದಕ್ಕೆ ಒಳ್ಳೆ ಅವಕಾಶ ಸಿಗುತ್ತೆ. ಅಥವಾ ಕೆಲಸದಲ್ಲಿ ಏನೋ ಒಂದು ಒಳ್ಳೆದನ್ನ ಬಯಸ್ತಾ ಇದ್ದೀರಾ, ನಿಮ್ಮ ಆಸೆ ಈಡೇರುತ್ತೆ. ಉದ್ಯೋಗ ಕ್ಷೇತ್ರದಲ್ಲಿ ಪ್ರಮೋಷನ್ ಆಗಿರಬಹುದು, ಅಥವಾ ಸಂಬಳ ಜಾಸ್ತಿ ಆಗ್ಬಹುದು, ಅಥವಾ ಯಾವುದೋ ಒಂದು ನಿರೀಕ್ಷೆಯಲ್ಲಿ ಇದ್ದೀರಾ, ಖಂಡಿತ ಅದಾಗತ್ತೆ. ಆಗುವಂತಹ ಸೂಚನೆಗಳಾದ್ರೂ ಸಹ ಈ ವಾರದಲ್ಲಿ ಕಂಡು ಬರುತ್ತೆ. ಇದು ಮೊದಲನೇ ಶುಭ ಅಂತ ಹೇಳ್ಬೋದು. ಇನ್ನು 2ನೇ ವಿಚಾರ ಏನಪ್ಪಾ ಅಂದ್ರೆ 4ನೇ ಮನೆ ಅಧಿಪತಿ ಕುಜಗ್ರಹ ಚತುರ್ಥ ಭಾವದಲ್ಲೇ ಇದ್ದಾನೆ. ಸೈಟು ಅಥವಾ ಕೃಷಿ ಭೂಮಿ ವಿಚಾರದಲ್ಲಿ ಏನಾದ್ರೂ ತೊಂದರೆಗಳಿದ್ರೆ ಅದನ್ನ ಸರಿ ಮಾಡ್ಕೊಳ್ಳೋ ಪ್ರಯತ್ನದಲ್ಲಿ ನೀವಿದ್ದೀರಾ ಅಂದ್ರೆ ಅಂತಹ ಕೆಲಸಗಳು ತುಂಬಾ ಫಾಸ್ಟ್ ಆಗಿ ಆಗತ್ತೆ ಈ ವಾರದಲ್ಲಿ. ವ್ಯಾಜ್ಯಗಳಾಗಿರಬಹುದು ಅಥವಾ ಏನೋ ಸಮಸ್ಯೆಗಳಾಗಿದೆ ಅದನ್ನ ಸರಿ ಮಾಡ್ಕೊತಿದ್ರ ಅಂತಹ ಸಮಸ್ಯೆಗಳು ಸಾಲ್ವ್ ಆಗೋ ಸಾಧ್ಯತೆ, ಅಥವಾ ಬೇಗ ಬೇಗ ಆ ಒಂದು ಸಮಸ್ಯೆಗಳು ಕ್ಲಿಯರ್ ಆಗುವಂತಹ ಸೂಚನೆಗಳು ಕಂಡು ಬರುತ್ತೆ. ಅಥವಾ ನಿವೇಶನ ತಗೋಬೇಕು ಅಥವಾ ಕೃಷಿ ಭೂಮಿ ತಗೋಬೇಕು ಅಂತ ಅನ್ಕೊಂಡಿದ್ರು ಕೂಡ ಅದಕ್ಕೆ ಒಂದು ಒಳ್ಳೆ ಕಾಲ ಕೂಡ ಬಂದಿದೆ ಅನ್ಕೊಳ್ಳಿ. ಈ ವಾರದಲ್ಲಿ ಒಂದ್ ರೀತಿ ಕೆಲವೊಂದು ಅಡೆತಡೆಗಳಿರುತ್ತೆ. ಈ ಎಲ್ಲಾ ಅಡೆತಡೆಗಳನ್ನ ನಿವಾರಣೆ ಮಾಡಿಕೊಂಡು ಮುಂದಿನ ಒಂದು ಕೆಲಸವನ್ನ ನೀವು ಮಾಡ್ತೀರಾ. ಅಂದ್ರೆ ನಿವೇಶನ ತಗೊಳ್ಳುವಂಥದ್ದು ಅಥವಾ ಕೃಷಿ ಭೂಮಿಯನ್ನ ತಗೊಳ್ಳುವಂಥದ್ದು ಇದಕ್ಕೆ ಮುಂದಾಗುವಂತ ಸಾಧ್ಯತೆಗಳಿದೆ. ಇನ್ನು ಧನಾಧಿಪತಿ ನಿಮಗೆ ತೃತೀಯ ಭಾವದಲ್ಲಿದ್ದು ಧನಕಾರಕನಾದ ಗುರುವಿನ ದೃಷ್ಟಿಯನ್ನು ಪಡ್ಕೊಂಡಿರೋದ್ರಿಂದ ಹಣಕಾಸಿನ ವಿಷಯದಲ್ಲಿ ತುಂಬಾ ಚೆನ್ನಾಗಿದೆ. ಬೇರೆಯವರಿಗೆ ದುಡ್ಡು ಕೊಟ್ಟು ವಾಪಸ್ ಬರ್ತಿಲ್ಲ ಅಂದ್ರೆ ಆ ಹಣ ವಾಪಸ್ ಬರಬಹುದು. ಅಥವಾ ನೀವೆಲ್ಲೋ ಒಂದ್ ಕಡೆ ಇನ್ವೆಸ್ಟ್ ಮಾಡಿದೀರಾ, ಈ ಹಣ ಬರುವಂತದ್ದು ಅಂದ್ರೆ ದುಡ್ಡು ಕಾಸಿನ ವಿಷಯದಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ನಿಮ್ಗೆ ತುಂಬಾ ಶುಭನೇ ಆಗತ್ತೆ. ಈ ವಾರದಲ್ಲೂ ಕೂಡ ನಿಮ್ಗೆ ತುಂಬಾನೇ ಶುಭ ಆಗತ್ತೆ ಅಂತ ಹೇಳ್ಬೋದು. ಇನ್ನು ಸ್ವಂತ ಉದ್ಯೋಗವನ್ನ ಮಾಡುವಂತವ್ರಿಗೆ ಚೆನ್ನಾಗಿದೆ, ವ್ಯಾಪಾರದಲ್ಲಿ ಲಾಭ ಇದೆ ತುಂಬಾ ಅಂತ ಹೇಳ್ಬೋದು. ಆದ್ರೆ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡ್ತಾ ಇದೀರಂದ್ರೆ ಇನ್ನೂ ಹೆಚ್ಚಿನ ಲಾಭವನ್ನ ನೀವು ಕಾಣ್ತೀರಾ ಅಂತ ಹೇಳ್ಬೋದು. ಯಾಕಂದ್ರೆ ಪಾರ್ಟ್ನರ್ ಅಂದ್ರೇನೆ 7ನೇ ಮನೆ ನೋಡ್ತೀವಿ ನಾವು. ಸೊ ಸಪ್ತಮ ಭಾವ ಇನ್ನೂ ಚೆನ್ನಾಗಿರೋದ್ರಿಂದ ನಿಮ್ಗೆ ಇನ್ನೂ ಹೆಚ್ಚು ಲಾಭ ಇದೆ ಅಂತ ಹೇಳ್ಬೋದು. 6ನೇ ಮನೆ ಅಧಿಪತಿ ಬುಧ ಗ್ರಹ 6ನೇ ಮನೆಯಲ್ಲೇ ಕುತ್ಕೊಂಡಿದ್ದಾನೆ. ಅಂದ್ರೆ
ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇರೋರಿಗೆ ಕೆಲಸ ಕಾರ್ಯಗಳಲ್ಲಿ ಹೆಚ್ಚು ನಿಮ್ಗೆ ಗೌರವ ಮರ್ಯಾದೆ ಸಿಗುತ್ತೆ. ಯಾಕಂದ್ರೆ ದಶಮಾಧಿಪತಿಗೆ ಗುರುವಿನ ಕಾಂಬಿನೇಷನ್ ಬಂತು ಅಂದ್ರೇನೆ ನಿಮ್ಗೆ ಹೆಚ್ಚು ಗೌರವವನ್ನ ಕೀರ್ತಿಯನ್ನ ತಂದು ಕೊಡ್ತಾನೆ ಅಂತೇಳಿ. ಅಂದ್ರೆ ಒಳ್ಳೆಯ ಒಂದು ಗೌರವ ಸ್ಥಾನಮಾನಗಳನ್ನ ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ನೀವು ಪಡಿತೀರಾ. ಹಾಗೆ ಏನಾದ್ರೂ ಸ್ವಲ್ಪ ಅವಮಾನಗಳಾಗಿತ್ತು, ಏನೋ ಅಪವಾದಗಳಿತ್ತು ಅಂತಂದ್ರೆ ಅದರಿಂದ ಹೊರಗಡೆ ಬರುವಂತಹ ಸಮಯ ಕೂಡ ಇದಾಗಿದೆ ಅಂತ ಹೇಳ್ಬೋದು. ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ಪಂಚಮದಲ್ಲಿ ಸೂರ್ಯಗ್ರಹ ಕುತ್ಕೊಂಡಿರೋದ್ರಿಂದ ಏನು ನಿಮ್ಗೆ ಅಲ್ಲಿ ಅಂತಹ ಶ್ರಮ ಆಗಿರ್ಬಹುದು ಆ ಥರದ್ದೇನು ಇರೋದಿಲ್ಲ. ಆರಾಮಾಗಿ ನೀವು ಕೆಲಸ ಮಾಡ್ಕೊಂಡು ಹೋಗ್ತೀರಾ. ಪಂಚಮದಲ್ಲಿ ಸೂರ್ಯ ಇದ್ದಾನೆ, ಪಂಚಮಾಧಿಪತಿ ಶುಕ್ರ ಸಪ್ತಮದಲ್ಲಿದ್ದಾನೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ. ಗುರುದೃಷ್ಟಿ ಇರೋದ್ರಿಂದ ಹೆಚ್ಚಿನ ಒಂದು ವಿದ್ಯಾಭ್ಯಾಸಕ್ಕೆ ವಿದೇಶಕ್ಕೆ ಹೋಗ್ಬೇಕು ಅನ್ಕೊಂಡಿರೋರಿಗೆ ಅವಕಾಶಗಳು ಸಿಕ್ಕತ್ತೆ. ಹಾಗೆ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಪ್ರಿಪೇರ್ ಆಗ್ತಿದ್ದೀರಂದ್ರೆ ತುಂಬಾ ತುಂಬಾ ಒಳ್ಳೆ ಟೈಮ್ ಅಂತ ಹೇಳ್ಬೋದು. ತುಂಬಾ ಎಲ್ಲದಕ್ಕಿಂತ ವಿಶೇಷವಾದ ವಿಚಾರ ಅಂದ್ರೆ ವಿವಾಹಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ನಿರ್ಧಾರಗಳು ತಗೊಳ್ಳೋದಾದ್ರೆ, ಪ್ರೀತಿ ವಿಚಾರವಾಗಿ ಏನಾದ್ರೂ ಮಾತಾಡ್ಬೇಕು, ಪ್ರೀತಿ ವಿಷಯವನ್ನ ಮನೆಯಲ್ಲಿ ಹೇಳ್ಬೇಕು, ವಿವಾಹಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಮಾತುಕತೆಗಳಿದೆ, ಈ ತರದಕ್ಕೆಲ್ಲ ತುಂಬಾ ತುಂಬಾ ಒಳ್ಳೆ ಟೈಮ್ ಈ ವಾರ. ಅಂದ್ರೆ ಸಪ್ತಮ ಸ್ಥಾನದಲ್ಲಿ ಪಂಚಮಾಧಿಪತಿನೂ ಕುತ್ಕೊಂಡಿದ್ದಾನೆ. ಹಾಗಾಗಿ ಇದೆಲ್ಲ ವಿಷಯದಲ್ಲೂ ಕೂಡ ಒಳ್ಳೆಯ ಸಮಯ ಈ ವಾರ ಅಂತ ಹೇಳ್ಬೋದು. ಇನ್ನು ಲಾಭಾಧಿಪತಿ ಚತುರ್ಥ ಭಾವದಲ್ಲಿರೋದ್ರಿಂದ ವ್ಯಾಪಾರ ಕ್ಷೇತ್ರದಲ್ಲಿ ಹೆಚ್ಚಿನ ಲಾಭವನ್ನ, ಅಂದ್ರೆ ಈ ಹಿಂದೆ ನೋಡಿದಾಗ ಅದಕ್ಕಿಂತ ಹೆಚ್ಚು ಲಾಭವನ್ನ ಈ ವಾರದಲ್ಲಿ ನೀವು ಕಾಣ್ತೀರಂತ ಹೇಳ್ಬೋದು. ಇನ್ನು ಎಲ್ಲದಕ್ಕಿಂತ ಮುಖ್ಯವಾಗಿ ಮನಸ್ಸಿಗೆ ನೆಮ್ಮದಿ ಮತ್ತು ಸಂತೋಷ, ದೇವರ ಮೇಲೆ ತುಂಬಾ ಭಕ್ತಿ, ಹಾಗೆ ಕೆಲವೊಂದು ದೈವಿಕ ವಿಚಾರಗಳನ್ನ ತಿಳ್ಕೊಳ್ಳುವಂಥದ್ದು, ಆಧ್ಯಾತ್ಮದ ಬಗ್ಗೆ ಹೆಚ್ಚು ಆಸಕ್ತಿ ಬರುವಂಥದ್ದು, ಮನೆಯಲ್ಲಿ ವಿಶೇಷವಾದ ಪೂಜೆ ಪುನಸ್ಕಾರಗಳು ಮಾಡುವಂಥದ್ದು, ಹೀಗೆಲ್ಲ ಮಕರ ರಾಶಿಯವರಿಗೆ ಈ ವಾರ ಅತ್ಯಂತ ಶುಭದಾಯಕವಾದಂತಹ ವಾರ ಅಂತ ಹೇಳ್ಬೋದು. ಎಲ್ಲಾ ವಿಷಯದಲ್ಲೂ ತುಂಬಾ ಚೆನ್ನಾಗಿದೆ. ಇನ್ನು ಪರಿಹಾರ ಅಂತ ಮಾಡ್ಕೊಳ್ಳೋದಾದ್ರೆ ದುರ್ಗಾ ಅಷ್ಟೋತ್ತರ, ಗಣಪತಿ ಅಷ್ಟೋತ್ತರ ಹೇಳ್ಕೊಳ್ಳಿ ಪ್ರತಿದಿನ ಸಾಕು. ಆಲ್ಮೋಸ್ಟ್ ಎಲ್ಲಾ ಗ್ರಹಗಳು ಶುಭ ಫಲನೆ ಕೊಡ್ತಾ ಇದ್ದಾರೆ ನಿಮ್ಗೆ. ಯಾಕೆ ದುರ್ಗಾ ಅಷ್ಟೋತ್ತರ ಗಣಪತಿ ಅಷ್ಟೋತ್ತರ ಹೇಳ್ಬೇಕು ಅಂದ್ರೆ ರಾಹು 2ನೇ ಮನೆಯಲ್ಲಿ ಅಷ್ಟಮದಲ್ಲಿ ಕೇತು ಇದ್ದಾನೆ. ಅದಕ್ಕೋಸ್ಕರ ರಾಹು ಕೇತುಗಳಿಗೆ ಇದೊಂದು ಪರಿಹಾರ ಮಾಡ್ಕೊಳ್ಳಿ, ಒಳ್ಳೇದಾಗತ್ತೆ. ಕುಂಭರಾಶಿ. ಕುಂಭರಾಶಿಯವರಿಗೆ ನಿಮ್ಮ ರಾಶಿಯಾಧಿಪತಿ ಶನಿ ಗ್ರಹ 2ನೇ ಮನೆಯಲ್ಲಿದ್ದಾನೆ. 7.5 ಇನ್ನೂ ನಡೀತಾ ಇದೆ. ಬಟ್ 7.5ಗಿಂತ ಎಫೆಕ್ಟ್ ಏನ್ ಗೊತ್ತಾ, ಗುರುಬಲ ಇಲ್ಲ ಅನ್ನೋದು. ಗುರುಬಲ ಇಷ್ಟು ದಿನ ಗುರುಬಲ ಇತ್ತು, 7.5 ಇದ್ರೂ ಕೂಡ ಹೇಗೋ ಒಂದು ಬಚಾವಾಗ್ತಾ ಇದ್ರಿ, ಗುರು ದೃಷ್ಟಿ ನಿಮ್ ರಾಶಿ ಮೇಲೆ ಇದ್ದಿದ್ರಿಂದ. ಬಟ್ ಏನಪ್ಪಾ ಅಂದ್ರೆ 6ನೇ ಮನೆಯಲ್ಲಿ ಗುರು ಇದ್ದಾನೆ. ದುಡ್ಡು ಕಾಸಿನ ವಿಷಯದಲ್ಲಿ ತುಂಬಾ ಸಮಸ್ಯೆ ಆಗುತ್ತೆ. ಸಮಸ್ಯೆ ಅಂದ್ರೆ ಬಹಳ ಮುಖ್ಯವಾಗಿ ನೀವು ಎಚ್ಚರಿಕೆ ವಹಿಸ್ಬೇಕು. ಯಾಕಂದ್ರೆ ಏನೋ ಇಷ್ಟು ದಿನ ಚೆನ್ನಾಗಿತ್ತು ಅನ್ಕೊಂಡು ದುಡ್ಡನ್ನ ಇನ್ನೆಲ್ಲೋ ಇನ್ವೆಸ್ಟ್ ಮಾಡೋದು, ಅಥವಾ ಯಾರಿಗೋ ಕೊಡುವಂಥದ್ದು, ಸಾಲ ಕೊಡುವಂಥದ್ದು, ಚೀಟಿ ವ್ಯವಹಾರಗಳು, ಈ ತರದ್ದೆಲ್ಲ ಏನಾದ್ರೂ ಮಾಡಿಕೊಳ್ಳೋದ್ರ ಮೂಲಕ ನಿಮ್ಮ ಹಣ ನಿಮ್ಮ ಕೈ ತಪ್ಪಿ ಹೋಗ್ಬಿಡೋ ಸಾಧ್ಯತೆ ಇದೆ. ಅಂದ್ರೆ ಹಣಕಾಸಿನ ವಿಷಯದಲ್ಲಿ ತುಂಬಾ ಎಚ್ಚರಿಕೆಯಿಂದ ಇರಿ. 2ನೇ ವಿಚಾರ, ಶತ್ರುಗಳು ಜಾಸ್ತಿ ಆಗ್ತಾರೆ, ಹುಷಾರಾಗಿರಿ. ಹುಷಾರಾಗಿ ಅಂತಂದ್ರೆ ಏನು, ನಾವ್ ಯಾರಿಗೂ ತೊಂದರೆ ಮಾಡಬಾರ್ದು ಅಷ್ಟೇ. ಹಾಗೆ ಯಾರ ವಿರುದ್ಧವಾಗೂ ನಾವು ಮಾತಾಡೋದು ಅದ್ಯಾವುದು ಬೇಡ. ಯಾರೇ ಆಗಿದ್ರು ಅಷ್ಟೇ, ಎಷ್ಟು ಬೇಕೋ ಅಷ್ಟೇ ಮಾತಾಡಿ, ಎಷ್ಟು ಬೇಕೋ ಅಷ್ಟೇ ಹಚ್ಕೊಳ್ಳಿ. ತುಂಬಾ ಹಚ್ಕೊಳ್ಳೋದ್ರಿಂದ ಕೂಡ ಶತ್ರುತ್ವ ಬರಬಹುದು ಮುಂದಿನ ದಿನಗಳಲ್ಲಿ. ನಿಮ್ಮ ಯಾವುದೇ ಒಂದು ಸೀಕ್ರೆಟ್ ವಿಚಾರಗಳು, ನಿಮ್ಮ ಕುಟುಂಬದ ವಿಚಾರಗಳು, ನಿಮ್ಮ ವ್ಯವಹಾರದ ವಿಚಾರಗಳನ್ನ ಹೇಳ್ಕೊಳಕ್ ಹೋಗ್ಬೇಡಿ. ಬೇರೆಯವರು ಶತ್ರುಗಳಾಗೋದು ತುಂಬಾ ಆಶ್ಚರ್ಯ. ನಿಮ್ಗೆ ತುಂಬಾ ಹತ್ರದವರೇ ನಿಮ್ಗೆ ಶತ್ರುಗಳಾಗ್ತಾರೆ. ಯಾಕಂದ್ರೆ ಶತ್ರು ಸ್ಥಾನದಲ್ಲಿರೋದು ಬೇರೆ ಯಾರು ಅಲ್ಲ, ಕುಟುಂಬ ಸ್ಥಾನಾಧಿಪತಿ. ಹಾಗಾಗಿ ಕುಟುಂಬ ಸ್ಥಾನಾಧಿಪತಿ ಪ್ಲಸ್ ಚತುರ್ಥಾಧಿಪತಿ, ಮನೆಯ ವಾತಾವರಣ ಸುತ್ತಮುತ್ತ ಇರುವಂತವ್ರು ಕೂಡ ಶತ್ರುಗಳ ತರ, ನಿಮ್ಮ ವಿಚಾರದಲ್ಲಿ ಶತ್ರುಗಳ ತರ ವರ್ತಿಸುವಂತದ್ದಾಗತ್ತೆ. ಸ್ವಲ್ಪ ಬೇಸರ ಆಗತ್ತೆ. ಬಟ್ ಎಲ್ಲವನ್ನ ಎಷ್ಟು ಬೇಕು ಅಷ್ಟೇ ನೀವು ಮಿತವಾದ ರೀತಿಯಲ್ಲಿ ಇಟ್ಕೊಂಡ್ರೆ ಏನು ಸಮಸ್ಯೆ ಇಲ್ಲ. ಯಾವ್ದನ್ನ ತುಂಬಾ ಹಚ್ಕೊಳಕ್ ಹೋಗ್ತೀರ ಅಲ್ಲೇ ಪ್ರಾಬ್ಲಮ್ ಆಗೋದು. ಇದು ಒಂದು ವಿಚಾರ. ಇನ್ನು ಕೆಲಸ ಅಂತ ಬಂದಾಗ ನಿಮಗೆ ಸ್ವಂತ ಉದ್ಯೋಗವನ್ನ ಮಾಡುವಂತವ್ರಿಗೆ ಸಾಧಾರಣ ಫಲ. ಹೆಚ್ಚು ಹೆಚ್ಚು ಇನ್ವೆಸ್ಟ್ ಮಾಡಬೇಡಿ. ಇವಾಗ ಏನ್ ಮಾಡ್ಕೊಂಡು ಹೋಗ್ತಿದ್ದೀರೋ ಅಷ್ಟರಲ್ಲೇ ಇರಿ. ತುಂಬಾ ಜಾಸ್ತಿ ನೀವು ಇನ್ವೆಸ್ಟ್ ಮಾಡೋದೇ ಆದ್ರೆ ಸ್ಥಿರಾಸ್ತಿಗೆ ಇನ್ವೆಸ್ಟ್ ಮಾಡಿ. ಸ್ಥಿರಾಸ್ತಿ ಅಂದ್ರೇನು, ಮನೆ, ಭೂಮಿ, ಸೈಟು, ನಿವೇಶನ, ಈ ತರದ್ದೆಲ್ಲ, ಇದಕ್ಕೆಲ್ಲ ಸ್ಥಿರಾಸ್ತಿ ಅಂತ ಹೇಳ್ತಾರೆ. ಇಂಥದಕ್ಕೆ ಇನ್ವೆಸ್ಟ್ ಮಾಡಿ. ಅಟ್ಲೀಸ್ಟ್ ದುಡ್ಡು ನಿಮ್ ಕೈಲಿ ಖಾಲಿ ಆದ್ರೂ ಕೂಡ ಆಸ್ತಿ ರೂಪದಲ್ಲಿ ಇರತ್ತೆ. ಬಟ್ ನೀವೇನೋ ಒಂದು ಬಿಸ್ನೆಸ್ಗೆ ಅಂತ ಇನ್ವೆಸ್ಟ್ ಮಾಡಿದ್ರೆ ಅದು ವಾಪಸ್ ಬರಲ್ಲ. ಇಲ್ಲ ಮಾಡ್ಲೇಬೇಕು ಅಂದ್ರೆ ನಿಮ್ಮ ದಶಾಭುಕ್ತಿನ ಚೆಕ್ ಮಾಡಿಸ್ಕೊಳ್ಳಿ.
ಒಳ್ಳೆ ದಶೆ ಭುಕ್ತಿ ನಡೀತಾ ಇದ್ರೆ ಮಾಡಬಹುದು. ಆದ್ರೆ ನೀವು ಹಿಂದು ಮುಂದೆ ನೋಡದೆ ಲಕ್ಷಗಟ್ಟಲೆ ದುಡ್ಡನ್ನ ಎಲ್ಲೋ ಇನ್ವೆಸ್ಟ್ ಮಾಡೋದು ಆ ತರದ್ದೇನು ಮಾಡಕ್ ಹೋಗ್ಬೇಡಿ. ಹಾಗೆ ವೃತ್ತಿಯ ವಿಚಾರದಲ್ಲಿ ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ 6ನೇ ಮನೆಯಲ್ಲಿ ಶುಕ್ರ ಗುರು ಇರೋದ್ರಿಂದ ಕೆಲಸ ಏನು ತೊಂದರೆ ಇಲ್ಲ, ಅಂದ್ರೆ ನಿಮ್ ಕೆಲಸ ಆರಾಮಾಗೆ ಮಾಡ್ತೀರಾ. ಬಟ್ ಕೆಲಸ ಮಾಡುವ ಸ್ಥಳದಲ್ಲಿ ವಾತಾವರಣ ನಿಮ್ಗೆ ಚೆನ್ನಾಗಿರಲ್ಲ. ಅಂದ್ರೆ ಏನೋ ಕೆಲವರ ವರ್ತನೆ ಇಂಡೈರೆಕ್ಟ್ ಆಗಿ ಏನೋ ನಡೀತಾ ಇದೆ ಅನಿಸ್ತಿರುತ್ತೆ, ಏನೋ ನೆಗೆಟಿವ್ ಫೀಲ್ ಆಗ್ತಾ ಇರುತ್ತೆ. ನಿಮ್ ಬೆನ್ ಹಿಂದೆ ಬೇರೆ ತರ ಮಾತಾಡ್ಕೊಳ್ತಾರೆ, ಬಟ್ ಎದುರುಗಡೆ ಬೇರೆ ತರ ಇರ್ತಾರೆ ಅಂತ ನಿಮಗ್ ಫೀಲ್ ಆಗ್ತಾ ಇರುತ್ತೆ. ಯಾಕಂದ್ರೆ 6ನೇ ಮನೆಯಲ್ಲಿರೋದು ಗುರು ಶುಕ್ರ, ನೋಡೋರ್ ಕಣ್ಣಿಗೆ ತುಂಬಾ ಒಳ್ಳೆಯವರಾಗೆ ಇರ್ತಾರೆ, ಆದ್ರೆ ನಿಮ್ಮ ಹತ್ರ ಅವ್ರು ನಡ್ಕೊಳ್ತಾ ಇರೋ ರೀತಿ ಬೇರೆ ತರ ಇರುತ್ತೆ. ಹಾಗಾಗಿ ಸ್ವಲ್ಪ ವಾತಾವರಣ ನಿಮ್ಗೆ ಇಷ್ಟ ಆಗ್ತಾ ಇರಲ್ಲ. ನೀವು ಆದಷ್ಟು ನಿಮ್ಮ ಕೆಲಸ ಆಯ್ತು ನೀವಾಯ್ತು ಇಷ್ಟರಲ್ಲೇ ಇದ್ಬಿಡಿ, ಯಾರ ಜೊತೆನೂ ಮಾತಾಡಕ್ ಹೋಗ್ಬೇಡಿ. ನೋಡಿ, ವಾಕ್ಸ್ಥಾನಾಧಿಪತಿ ಶತ್ರು ಸ್ಥಾನದಲ್ಲಿರೋದ್ರಿಂದ ನೀವು ಮಾತಾಡೋದ್ರಿಂದನೇ ಶತ್ರುಗಳು ಜಾಸ್ತಿ ಆಗ್ತಾರೆ. ನೀವೆಷ್ಟು ಮಾತು ಕಮ್ಮಿ ಮಾಡ್ತಿರೋ ಅಷ್ಟು ಒಳ್ಳೇದು, ಅನವಶ್ಯಕ ಮಾತು ಬೇಡ. ಇನ್ನು ಸರ್ಕಾರಿ ಉದ್ಯೋಗದಲ್ಲಿರೋರ್ಗೆ ಏನು ತೊಂದರೆ ಇಲ್ಲ, ಚೆನ್ನಾಗಿದೆ. ಯಾಕಂದ್ರೆ ರವಿ ಚತುರ್ಥ ಭಾವದಲ್ಲಿದ್ದಾನಲ್ವಾ, ಹಾಗಾಗಿ. ಇನ್ನು ಗುರುಬಲ ಇಲ್ಲ ಅಂದ್ರೂ ಕೂಡ ಪಂಚಮಾಧಿಪತಿ ಬುಧ ಗ್ರಹ ಪಂಚಮದಲ್ಲೇ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ವಿದ್ಯಾಭ್ಯಾಸದಲ್ಲಿ ಗುರು ಆಸಕ್ತಿಯನ್ನ ಕೊಟ್ರೆ ಬುಧ ಗ್ರಹ ತುಂಬಾ ನಾಲೆಡ್ಜ್ ಕೊಡ್ತಾನೆ, ಜೊತೆಗೆ ನೆನಪಿನ ಶಕ್ತಿ ಕೊಡ್ತಾನೆ. ವಿದ್ಯಾಭ್ಯಾಸಕ್ಕೆ ಬುಧ ಕೂಡ ತುಂಬಾ ಶುಭ ಫಲ ಕೊಡುವಂತ ಗ್ರಹವಾಗಿರೋದ್ರಿಂದ ಈ ಬುಧನ ಒಂದು ಅನುಗ್ರಹ ಚೆನ್ನಾಗಿದೆ. ಪಂಚಮ ಸ್ಥಾನದಲ್ಲಿ ಕುತ್ಕೊಂಡಿದ್ದಾನೆ, ಹಾಗಾಗಿ ವಿದ್ಯಾರ್ಥಿಗಳಿಗೆ ಏನೂ ತೊಂದರೆ ಇಲ್ಲ. ಸದ್ಯದ ಮಟ್ಟಿಗೆ, ಇದು ಶಾಶ್ವತ ಅಲ್ಲ, ಸದ್ಯದ ಮಟ್ಟಿಗೆ ಈ ವಾರದಲ್ಲಿ ಏನೂ ತೊಂದರೆ ಇಲ್ಲ ಎಜುಕೇಶನ್ ವಿಷಯದಲ್ಲಿ. ಬಟ್ ಮುಂದಿನ ದಿನಗಳಲ್ಲಿ ನಿಮ್ಗೆ ವಿದ್ಯಾಭ್ಯಾಸದಲ್ಲಿ ನಿಜವಾಗ್ಲೂ ತೊಂದರೆಗಳು ಬರುತ್ತೆ. ಸೊ ಗುರುವಿಗೆ ಪರಿಹಾರ ಅಥವಾ ಪಂಚಮಾಧಿಪತಿಗೆ ಪರಿಹಾರ ಮಾಡ್ಕೋಬೇಕಾಗತ್ತೆ. ಕುಂಭ ರಾಶಿಯವರಿಗೆ ಪಂಚಮಾಧಿಪತಿ ಬುಧ ಗ್ರಹ, ಹಾಗೆ ವಿದ್ಯೆಗೆ ಕಾರಕ ಗುರುವಾಗಿರ್ತಾನೆ. ಹಾಗಾಗಿ ಪ್ರತಿ ಗುರುವಾರ ಕಡಲೆಬೇಳೆ ದಾನ, ಪ್ರತಿ ಬುಧವಾರ ಹೆಸರು ಕಾಳು ದಾನ ಈ ವಾರನೂ ಮಾಡಿ, ಜೊತೆಗೆ ಪ್ರತಿ ವಾರನೂ ಮಾಡ್ತಾ ಬನ್ನಿ, ಒಳ್ಳೇದಾಗತ್ತೆ. ಇನ್ನು ಇದ್ರ ಜೊತೆಗೆ ಹನುಮಾನ್ ಚಾಲಿಸ ಮಂತ್ರ ಹೇಳ್ಕೊಳ್ಳೋದು ಮರಿಬೇಡಿ. ಆದಷ್ಟು ಪ್ರತಿದಿನ ಹನುಮಾನ್ ಚಾಲಿಸ ಮಂತ್ರ ಹೇಳ್ಕೊಳ್ಳಿ. ಕೆಲ್ಸದ ಕಡೆ ಜಾಸ್ತಿ ಗಮನ ಕೊಡಿ. ಬೇರೆಯವ್ರ ವಿಚಾರನ ನೀವು ಮಾತಾಡಕ್ಕೆ ಹೋಗ್ಬೇಡಿ. ಅಕ್ಕಪಕ್ಕದವರಾಗಿರ್ಬೋದು, ಯಾರೇ ಆಗಿರ್ಬೋದು, ನಿಮ್ಮ ಬಗ್ಗೆ ನೀವು ಮಾತಾಡ್ಕೊಳ್ಳಿ. ನಿಮ್ಮ ಸೀಕ್ರೆಟ್ ವಿಚಾರಗಳ ಬಗ್ಗೆ ಮಾತಾಡಬೇಡಿ. ಎಷ್ಟು ಬೇಕೋ ಅಷ್ಟೇ ಮಾತಾಡಿದ್ರೆ ತುಂಬಾ ಒಳ್ಳೇದು. ಮೀನರಾಶಿಯವರಿಗೆ ತುಂಬಾ ಒಳ್ಳೆ ಟೈಮ್ ಬಂದಿದೆ. ನೋಡಿ, 7.5 ನಡೀತಾ ಇದೆ, ಇನ್ನು ಆ ಒಂದು ಮಧ್ಯದ ಒಂದು ಸಮಯದಲ್ಲಿ ಇದ್ದೀರಾ ನೀವು. 7.5ನ ಮಧ್ಯಭಾಗ ಅಂತ ಹೇಳ್ಬೋದು. ನಿಮ್ಮ ರಾಶಿಯಲ್ಲೇ ಕುತ್ಕೊಂಡಿದ್ದೇನೆ. ಆದ್ರೆ ಈ 1 ವರ್ಷ ಶನಿಯ ಒಂದು ಪ್ರಭಾವ ನಿಮ್ಮ ಮೇಲೆ ಜಾಸ್ತಿ ಇರಲ್ಲ, ಯಾಕಂದ್ರೆ ಗುರು ದೃಷ್ಟಿ ಬೀಳ್ತಿದೆಯಲ್ಲ ಅದಕ್ಕೆ. ಈ ವಾರದಲ್ಲಿ ನಿಮ್ಮ ರಾಷ್ಟ್ರಾಧಿಪತಿ ಪಂಚಮದಲ್ಲಿ ಆಲ್ರೆಡಿ ಕುತ್ಕೊಂಡಿದ್ದಾನೆ, ಉಚ್ಚ ಕ್ಷೇತ್ರದಲ್ಲಿ. ಅವನ ಜೊತೆನಲ್ಲಿ ಶುಕ್ರನು ಸ್ಥಿತನಾಗಿರ್ತಾನೆ. ಪ್ರಮುಖವಾಗಿ ಭವಿಷ್ಯಕ್ಕೆ ತುಂಬಾ ಒಳ್ಳೇದಾಗುವಂತಹ ತುಂಬಾ ಮೇಜರ್ ನಿರ್ಧಾರಗಳನ್ನ ಈ ವಾರದಲ್ಲಿ ನೀವು ತಗೊಳ್ತೀರಾ. ಬಟ್ ಎಲ್ಲವೂ ಶುಭವೇ ಆಗತ್ತೆ. ಯಾಕಂದ್ರೆ ನಿಮ್ಗೆ ಗುರು ಮಾತ್ರ ಶುಭ ಫಲ ಕೊಡ್ತಾ ಇಲ್ಲ, ಈ ಕಡೆ ಮಂಗಳ ಕೂಡ. ಸ್ವಕ್ಷೇತ್ರದಲ್ಲಿ ಕುತ್ಕೊಂಡಂತಹ ಮಂಗಳ ಗ್ರಹ ನಿಮ್ಗೆ ಹಣಕಾಸಿನ ವಿಷಯದಲ್ಲಿ ತುಂಬಾ ಒಳ್ಳೇದ್ ಮಾಡ್ತಾ ಇದ್ದಾನೆ. ವ್ಯಾಪಾರ ವ್ಯವಹಾರಗಳಲ್ಲಿ ಬಹಳ ಅಭಿವೃದ್ಧಿ ಆಗುತ್ತೆ. ಹಾಗಾಗಿ ಸ್ವಂತ ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಬಹಳ ಚೆನ್ನಾಗಿದೆ. ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡ್ತಿದ್ರು ಕೂಡ ತುಂಬಾ ಅನುಕೂಲ ಆಗುತ್ತೆ. ಯಾಕಂದ್ರೆ ಸಪ್ತಮಾಧಿಪತಿ ಕೂಡ ಚತುರ್ಥ ಭಾವದಲ್ಲಿ ಸ್ವಕ್ಷೇತ್ರದಲ್ಲಿ ಕುತ್ಕೊಂಡಿರೋದ್ರಿಂದ ಬಿಸ್ನೆಸ್ ವಿಷಯದಲ್ಲಿ ತುಂಬಾ ಚೆನ್ನಾಗಿದೆ. ಹಾಗೆ ಯಾವುದೋ ಒಂದು ವಿಚಾರದ ಬಗ್ಗೆ, ಹಣಕಾಸಿನ ವಿಷಯವಾಗಿ, ಸಂಬಂಧಗಳ ವಿಚಾರವಾಗಿ, ಸರ್ಕಾರಕ್ಕೆ ಸಂಬಂಧಪಟ್ಟಂತ ಕೆಲವು ವಿಷಯಗಳು, ಏನೇ ಒಂದು ಮಾತುಕತೆಗಳಿದ್ರು ಕೂಡ ಈ ವಾರದಲ್ಲಿ ಮಾತಾಡ್ಕೊಂಡ್ಬಿಡಿ. ಯಾಕಂದ್ರೆ 2ನೇ ಮನೆಯಲ್ಲೇ ಮಂಗಳ ಇರೋದ್ರಿಂದ ನೀವೇನ್ ಮಾತಾಡಿದ್ರು ನಿಮ್ಮ ಮಾತಿನ ವಿಷಯವಾಗಿ ಏನು ತೊಂದರೆ ಆಗೋದಿಲ್ಲ. ಜೊತೆಗೆ ನಿಮ್ಮ ಮಾತಿಂದ ಎಷ್ಟೋ ಕೆಲಸಗಳು ಸಕ್ಸಸ್ ಆಗುತ್ತೆ. ಹಾಗಾಗಿ ಆ ಥರದ್ದು ಏನೇ ಮಾತುಕತೆಗಳಿದ್ರು ಕೂಡ ತುಂಬಾ ಒಳ್ಳೆ ಟೈಮ್ ಆಗಿದೆ ಇದು. ಹಾಗೆ ಮಕ್ಕಳ ವಿಷಯದಲ್ಲಿ ಪ್ರಮುಖ ನಿರ್ಧಾರಗಳನ್ನ ತಗೊಳ್ತೀರಾ. ಮಕ್ಕಳ ಭವಿಷ್ಯಕ್ಕೆ, ನಿಮ್ಮ ಮಕ್ಕಳ ಭವಿಷ್ಯ ಉತ್ತಮವಾಗಿರೋದಕ್ಕೆ ಏನ್ ಮಾಡ್ಬೇಕು ಅಂತ ಕೆಲಸವನ್ನ ಇವಾಗ್ಲೇ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಈ ವಾರದಲ್ಲಿ ಪ್ರಮುಖವಾದ ನಿರ್ಧಾರವನ್ನ ತಗೊಳ್ತೀರಾ. ಹಾಗೆ ಬೇರೆಯವರ ಕೈ ಕೆಳಗೆ ಕೆಲಸ ಮಾಡುವಂತವ್ರಿಗೆ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ 6ನೇ ಮನೆ ಅಧಿಪತಿ ರವಿ ಗ್ರಹ ತೃತೀಯ ಭಾವದಲ್ಲಿ ಸ್ಥಿತನಾಗಿದ್ದಾನೆ. ಮೃಗಶಿರ ನಕ್ಷತ್ರದಲ್ಲಿ ಸ್ಥಿತನಾಗಿರೋದ್ರಿಂದ ತುಂಬಾ ಶುಭ ಫಲ ಕೊಡ್ತಾ ಇದ್ದಾನೆ. ಸರ್ಕಾರಿ ಉದ್ಯೋಗದಲ್ಲಿರೋರಿಗೆ ಏನೂ ತೊಂದರೆ ಇಲ್ಲ. ಹಾಗೆ ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡುವಂತವ್ರಿಗೂ ಕೂಡ ಯಾವುದೇ ರೀತಿಯ ಸಮಸ್ಯೆಗಳು ಇಲ್ಲ. ಭಾಗ್ಯಾಧಿಪತಿಯಾದಂತಹ ಮಂಗಳ ಗ್ರಹ
ದ್ವಿತೀಯ ಭಾವದಲ್ಲಿ ಸ್ಥಿತನಾಗಿರೋದ್ರಿಂದ ಮನೆಯಲ್ಲಿ ವಿಶೇಷವಾಗಿ ಪೂಜೆ ಪುನಸ್ಕಾರಗಳು ಶುಭ ಕಾರ್ಯಗಳನ್ನ ಮಾಡುವಂಥದ್ದು ಈ ವಾರದಲ್ಲಿ. ದೇವರ ಮೇಲೆ ತುಂಬಾ ಆಸಕ್ತಿ ಜಾಸ್ತಿ ಆಗತ್ತೆ. ಯಾಕಂದ್ರೆ ರಾಷ್ಟ್ರಾಧಿಪತಿ ಯಾವಾಗ ಹೋಗಿ ಉಚ್ಚ ಕ್ಷೇತ್ರದಲ್ಲಿ ಕುತ್ಕೊಬಿಡ್ತಾನೆ, ಅದು ಬೇರೆ ಚಂದ್ರನ ಮನೆ. ಚಂದ್ರ ಅಂದ್ರೆ ಮನಸ್ಸು. ಮನಸ್ಸಿನ ಮೇಲೆ ಗುರುವಿನ ಪ್ರಭಾವ ಯಾವಾಗ ಆಗತ್ತೆ, ಆಗ ಮನಸ್ಸಿನಲ್ಲಿ ಭಕ್ತಿ ಹೆಚ್ಚಾಗತ್ತೆ. ಭಕ್ತಿ ಎಲ್ಲಿರುತ್ತೆ? ನಾವು ಮಾಡುವ ಆಚರಣೆಗಳಲ್ಲೆಲ್ಲ ಭಕ್ತಿ ಇರೋದು, ನಮ್ಮ ಮನಸ್ಸಿನಲ್ಲಿ ಭಕ್ತಿ ಇರೋದು. ಕೆಲವ್ರು ಏನು ಅನ್ಕೊಂಡ್ಬಿಡ್ತಾರೆ, ಆಚರಣೆಗಳೇ ಭಕ್ತಿ ಅನ್ಕೊಂಡ್ಬಿಡ್ತಾರೆ. ನಾನು ವಿಶೇಷವಾಗಿ ಪೂಜೆ ಮಾಡ್ತೀನಿ, ದೇವಸ್ಥಾನಕ್ಕೆ ಹೋಗ್ತೀನಿ, ಎಲ್ಲ ಮಾಡ್ತೀನಿ, ಆಚರಣೆಗಳೆಲ್ಲ ಮಾಡ್ತೀನಿ, ನನ್ಗೆ ಭಕ್ತಿ ಇದೆ ಅನ್ಕೋತಾರೆ. ಬಟ್ ನೀವ್ ಏನ್ ಮಾಡ್ತೀರಾ ಆಚರಣೆ, ಅದನ್ನ ಬಹಳ ಪ್ರೀತಿಯಿಂದ ಇಷ್ಟಪಟ್ಟು ಮಾಡಿದ್ರೆ ಮಾತ್ರ ಅದು ದೇವ್ರಿಗೆ ಸಿಗುತ್ತೆ. ಅಯ್ಯೋ ಇದೆಲ್ಲ ಮಾಡ್ಬೇಕಲ್ಲಪ್ಪ, ನಮ್ ಹಿರಿಯರು ಇದನ್ನೆಲ್ಲ ಯಾಕಾದ್ರೂ ಮಾಡಿದ್ರು ಅನ್ಕೊಂಡ್ ಮಾಡಿದ್ರೆ ಅದು ಏನು ನಿಮಗ್ ಫಲ ಕೊಡಲ್ಲ. ತುಂಬಾ ಜನ ಅದನ್ನ ಆ ತರ ಮಾಡ್ತಾರೆ, ಹಂಗ್ ಮಾಡಬಾರ್ದು. ಸೊ ಮನಸ್ಸಿನಲ್ಲಿ ಭಕ್ತಿ ಹೆಚ್ಚಾಗತ್ತೆ, ಆಧ್ಯಾತ್ಮದ ವಿಚಾರಗಳ ಬಗ್ಗೆ ಹೆಚ್ಚಾಗಿ ತಿಳ್ಕೊಳ್ತೀರಾ. ಆಮೇಲೆ ಈ ಈ ಒಂದು ಪುರಾಣಗಳು, ಆಧ್ಯಾತ್ಮದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಕೆಲವು ಪುಸ್ತಕಗಳನ್ನ ಓದುವಂಥದ್ದು, ಅಥವಾ ಯಾರೋ ಓದಿ ಹೇಳ್ತಾ ಇರೋದನ್ನ ಕೇಳಿಸ್ಕೊಳ್ಳುವಂಥದ್ದು. ಕೆಲವು ವಿಷಯಗಳನ್ನ ನಾವಾಗೆ ಇಷ್ಟಪಟ್ಟು ಕೇಳ್ಬೇಕು, ತಿಳ್ಕೊಬೇಕು ಅಂತ ಆಸೆ ಪಡದೆ ಹೋದ್ರು ಕೂಡ ಸಮಯ ಬಂದಾಗ ಕೆಲವೊಂದು ವಿಚಾರಗಳು ಕೆಲವು ಸಲ ನಮ್ಗೆ ಅರ್ಥ ಆಗತ್ತೆ. ಹಾಗೆ ಬಹಳಷ್ಟು ಒಳ್ಳೆ ಬದಲಾವಣೆಗಳಾಗತ್ತೆ ಮೀನರಾಶಿಯವರ ಜೀವನದಲ್ಲಿ. ಎಲ್ಲದಕ್ಕಿಂತ ಮುಖ್ಯವಾಗಿ ತುಂಬಾ ದೊಡ್ಡ ಒಂದು ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ದೀರಾ ಮೀನರಾಶಿಯವರು, ಅದು ಹಣಕಾಸಿನ ಸಮಸ್ಯೆ ಆಗಿರ್ಬೋದು, ಅಥವಾ ನಿಮ್ಮ ಉದ್ಯೋಗ ಆಗಿರ್ಬೋದು, ಯಾವುದೋ ಒಂದು ದೊಡ್ಡ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ದೀರಾ ಅಂದ್ರೆ ಅದರಿಂದ ಹೊರಗಡೆ ಬರ್ತೀರಾ. ಕೆಲವರು ಅಪವಾದಕ್ಕೆ ಗುರಿಯಾಗಿದ್ದೀರಾ ಅಂದ್ರೂ ಕೂಡ ಈ ಅಪವಾದದಿಂದ ಮುಕ್ತರಾಗ್ತೀರಾ. ಯಾಕಂದ್ರೆ ಗುರು ಅಂದ್ರನೆ ನಿಮ್ಮ ರಾಷ್ಟ್ರಾಧಿಪತಿ ಮತ್ತು ದಶಮಾಧಿಪತಿ, ಎರಡೂ ಇಂಪಾರ್ಟೆಂಟ್ ನಮ್ಮ ಲೈಫಲ್ಲಿ. ದಶಮ ಅನ್ನೋದು ನಿಮ್ಮ ಕ್ಯಾರೆಕ್ಟರ್ನ, ರಾಶಿ ಅನ್ನೋದು ನಿಮ್ಮ ಒಂದು ವ್ಯಕ್ತಿತ್ವವನ್ನ ತೋರಿಸುತ್ತೆ. ಎಲ್ಲೋ ಒಂದ್ ಕಡೆ ನೀವು ಕಷ್ಟ ಬಂದು ಸಮಸ್ಯೆಗಳು ಸಿಕ್ಕಾಕೊಂಡಾಗ ಒಂದ್ ಕಡೆ ನಿಮ್ಮನ್ನ ನೀವು ಪ್ರೂವ್ ಮಾಡ್ಕೊಳಕ್ಕಾಗಲ್ಲ, ಏನೂ ಆಗಲ್ಲ. ಸೊ ಇಂಥ ಸಂದರ್ಭದಲ್ಲಿ ಈ ಗುರುಗ್ರಹ ಈ ಒಂದು ಶುಭ ಸ್ಥಾನಕ್ಕೆ ಬಂದಿರೋದು ಬಹಳ ವಿಶೇಷ. ಹಾಗಾಗಿ ಮೀನರಾಶಿಯವರಿಗೆ ಈ ವಾರ ಅತ್ಯಂತ ಶುಭದಾಯಕ ವಾರ ಅಂತ ಹೇಳ್ಬೋದು. ಗುರು ಅಷ್ಟೇ ಅಲ್ಲದೆ ಮಂಗಳ ಗ್ರಹ ಕೂಡ ತುಂಬಾ ಶುಭ ಫಲ ಕೊಡ್ತಾ ಇದ್ದಾನೆ, ಶುಕ್ರ ಕೂಡ ಶುಭ ಫಲ ಕೊಡ್ತಿದ್ದಾನೆ. ಹಾಗಾಗಿ ಯಾವುದೇ ಒಂದು ಕೆಲಸಕ್ಕೆ ಕೈ ಇಟ್ಟರು ಕೂಡ ಸಕ್ಸಸ್ ಅನ್ನ ಪಡಿತೀರಾ. ಇವಿಷ್ಟು ಈ ವಾರದ ದ್ವಾದಶ ರಾಶಿಗಳ ಗೋಚಾರ ಫಲಗಳು. ಎಲ್ಲರಿಗೂ ಶುಭವಾಗಲಿ.